ಸರ್ ನಮಸ್ತೆ ಸರ್. ನಮಸ್ಕಾರಪ್ಪ. ನಮಸ್ಕಾರ. ನಮಸ್ಕಾರ. ಶುರು ಆಗಿದೆಯಾ ಇಲ್ವಾ? ಹಾ, ಶುರು ಆಯ್ತಾ ಸರ್ ಈಗ? ಶುರು ಆಗ್ತಾ ಇದೆ. ಓಕೆ, ವೆರಿ ಗುಡ್. ಶುರು ಮಾಡ್ಕೊಳ್ರಿ. ಈ ದಿನ ನಾವು ಆಶ್ರಯ ಫೌಂಡೇಶನ್ ಸೆನ್ಸೋರಿಯಂ ಬೆಂಗಳೂರು ವಾಸವಿ ಸುಬ್ಬುರವರ ಸಹಕಾರದೊಂದಿಗೆ ನಮ್ಮ ಮುಲ್ಬೇಡದ 9 ಶಾಲೆಗಳಲ್ಲಿ ಮಕ್ಕಳ ಕಲಿಕೆಗೆ ಸಂಬಂಧಿಸಿದಂತೆ 5 ಪ್ರಕರಣ ಮಾಡಿಕೊಂಡು ಮಕ್ಕಳ ಕಲಿಕೆಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ, ಕಲಿಕೆಯನ್ನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅವರು ಈ ವರ್ಷದ ಆನ್ಯುವಲ್ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಸಂತೋಷ್ ಮತ್ತು ಅಶೋಕ್ ಅವರಿಂದ ಪ್ರಾರ್ಥನೆ. ಆಶ್ರಯ ಫೌಂಡೇಶನ್ ಸೆನ್ಸೋರಿಯಂ ಬೆಂಗಳೂರು ಇವರ 5 ನಮ್ಮ ಮಕ್ಕಳ ಕಲಿಕೆಗೆ ಸಂಬಂಧಿಸಿದ ಪ್ರೋತ್ಸಾಹ ನೀಡಲಿಕ್ಕೋಸ್ಕರ ಬಹುಮಾನ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಸರ್ ಅವರಿಗೆ ವೈಯಕ್ತಿಕವಾಗಿ ನಿಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿದ್ಯಾರ್ಥಿನಿಯರಿಗೆ ಸ್ವಾಗತವನ್ನು ಕೊಡ್ತೇವೆ. ಕಾರ್ಯಕ್ರಮದ ಕುರಿತು ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ಮುಖ್ಯ ಶಿಕ್ಷಕರಾದ ಹರೀಶ್ ಸರ್ ಅವರು ಕೇಳಬಹುದು. ಆಶ್ರಯ ಫೌಂಡೇಶನ್ ಬೆಂಗಳೂರು ಇವರ ವತಿಯಿಂದ ನಮ್ಮ ಶಾಲೆಯಲ್ಲಿ ಏರ್ಪಡಿಸಿರ್ತಕ್ಕಂಥ ಬಹುಮಾನ ವಿತರಣಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ಗೌರವಾನ್ವಿತ ಹಾಗೂ ಮಾರ್ಗದರ್ಶಕರು ಹಿರಿಯರಾದಂತಹ ಶ್ರೀಯುತ ಪ್ರಕಾಶ್ ಅವರಿಗೆ ಅವರೇ ಹಾಗೂ ನಮ್ಮ ಶಾಲೆಯ ಮೇಡಮ್ ಅವರೇ ಹಾಗೂ ಮಂಜುಲ್ ಅವರೇ ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರಾಗಿ ಅವರೇ ಹಾಗೂ ಮಂಜು ಸರ್ ಅವರೇ ಹಾಗೂ ಮಹೇಂದ್ರ ಸರ್ ಅವರೇ
ಹಾಗೂ ಗಣಿತಲಪುರ ಶಾಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು. ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾದ ವಿಚಾರ. ನೋಡಿ, ನಿಮ್ಮ ಶೈಕ್ಷಣಿಕ ಅಭಿವೃದ್ಧಿಗಾಗಿ ನಮ್ಮ ದೇಶದಿಂದ ಹೊರ ದೇಶದಲ್ಲಿ ಇಟ್ಕೊಂಡು ನಮ್ಮ ದೇಶದ ಮಕ್ಕಳಿಗೆ ಶೈಕ್ಷಣಿಕ ಸಹಾಯವನ್ನ ಮಾಡ್ತಾ ಇರ್ತಕ್ಕಂಥ ವಸತಿ ಸರ್ ಅವರಿಗೆ ಮೊದಲನೇದಾಗಿ ನಮ್ಮ ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ಯಾಕೆಂದ್ರೆ ಈಗ ನಿಮ್ಗೆ ನೋಡಿ, ಈಗ ನಮ್ಮ ಮನೇಲೆ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಶಾಲೆ ಕಲಿಸ್ತಾ ಇರ್ತಾರೆ. ನಮ್ನ ಈಗ ಓದ್ತಾ ಇದ್ರಿ ಬಂದು ನಮ್ಗೆ ಬೇಕಾದಂತ ಸೌಲಭ್ಯಗಳನ್ನ ನಮ್ಗೆ ನಮ್ಮ ತಂದೆ ತಾಯಿಗಳು ಒದಗಿಸೋದೇ ಕಷ್ಟ ಆಗುತ್ತೆ. ನಮ್ಗೆ ಬೇಕಾದಂತ ಸೌಲಭ್ಯಗಳನ್ನ ನಮ್ಮ ತಂದೆ ತಾಯಿಗಳೇ ನಮ್ಗೆ ಒದಗಿಸೋದು ಸಾಕಾಗಕ್ಕೆ ಕಷ್ಟ ಆಗ್ತಾ ಇದೆ. ಅಂತದ್ರಲ್ಲಿ ಲಕ್ಷಾಂತರ ರೂಪಾಯಿನ ನಮ್ಮ ದುಡ್ಡಿರ್ತಕ್ಕಂಥ ಹಣದಲ್ಲಿ ನಿಮ್ಗೆಲ್ಲ ಸಹಾಯ ಮಾಡಿ ನಿಮ್ಮ ಶೈಕ್ಷಣಿಕ ಅಭಿವೃದ್ಧಿ ಮತ್ತು ನಿಮ್ಮ ಶ್ರೇಯಸ್ಸನ್ನ ಬಯಸ್ತಕ್ಕಂಥ ವ್ಯಕ್ತಿಗಳು ಅವರು ಸಮಾನ ಅಲ್ವಾ? ಆದ್ರಿಂದ ಅವರು ಮಾಡಿರ್ತಕ್ಕಂಥ ಒಂದು ಈಗ ಟ್ಯಾಬ್ ಕೊಟ್ಟು ನಮ್ಮ ಶಾಲೆಗೆ ನಿಮ್ಗೆ ವಿಶೇಷವಾದಂತ ಒಂದು ತರಬೇತಿಯನ್ನ ಕೊಟ್ಟು ನಿಮ್ಮ ಶೈಕ್ಷಣಿಕ ಜ್ಞಾನವನ್ನು ಹೆಚ್ಚಿನ ಮಟ್ಟಕ್ಕೆ ಮಾಡತಕ್ಕಂಥ ಒಂದು ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅದನ್ನ ಈಗಾಗಲೇ ವರ್ಷದಿಂದ ನೀವು ಕಲ್ತಿದ್ದೀರಿ. ಕಲ್ತು ನಿಮ್ಮ ಏನ್ ಕಲ್ತಿದ್ರೆ ಆ ಕಲಿಕೆಯನ್ನ ಗುರುತಿಸೋಸ್ಕರ ನಿಮ್ಗೆ ಕಾರ್ಯಕ್ರಮ ಆಯೋಜನೆ ಮಾಡಿ ಅದರಲ್ಲಿ ಗೆದ್ದಂತವರಿಗೆ ಇವತ್ತು ನಮ್ಮ ಶಾಲೆಯಲ್ಲಿ ಬಹುಮಾನ ವಿತರಣೆಯನ್ನ ಮಾಡ್ತಾ ಇದ್ದೀವಿ. ಇದು ಅತ್ಯಂತ ಸಂತೋಷವಾದ ವಿಚಾರ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಶಾಲಾ ಮಕ್ಕಳಿಗೆ ಹಾಗೂ ನಮ್ಮ ಪಕ್ಕದ ಶಾಲಾ ಮಕ್ಕಳಿಗೆ ವಿಶೇಷ ತರಬೇತಿಯನ್ನು ಕೊಟ್ಟು ಅವ್ರನ್ನ ಶೈಕ್ಷಣಿಕ ಜ್ಞಾನ ಹೆಚ್ಚಿಸಿದ್ರಿ. ಅದಕ್ಕೋಸ್ಕರ ನಾನು ಧನ್ಯವಾದಗಳನ್ನ ಸಲ್ಲಿಸಿ ನನ್ನ ಮಾತು ಫೌಂಡೇಶನ್ ಬಗ್ಗೆ ನಮ್ಮ ಅನಿಸಿಕೆ ಧನ್ಯವಾದಗಳು. ಹಾಗೆ ಏನಪ್ಪಾ ವಿಶೇಷ ಅಂತಂದ್ರೆ ನೀವು ಪ್ರಾಜೆಕ್ಟ್ ಕೊಟ್ಟಿದ್ರಿ. ಪ್ರಾಜೆಕ್ಟ್ ಅಲ್ಲಿ ಎಲ್ಲರೂ ಭಾಗವಹಿಸೋದ್ರಿಂದ ವಿಶೇಷವಾಗಿ ನೀವು ಚೆನ್ನಾಗಿ ಮಾಡಿದ್ರ ಅಂತ ಹೇಳಿ ಸರ್ ಪ್ರತಿ ಶಾಲೆ 9 ಶಾಲೆ ನಾವು ಕಳೆದ 3 ವರ್ಷದಿಂದ ಮಾಡ್ತಾ ಇದೀವಿ. ನಿಮ್ಮ ಶಾಲೆಗಳಲ್ಲಿ 2 ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ. 3 ವರ್ಷದಿಂದ ಪ್ರತಿ ವರ್ಷ ವಿಭಿನ್ನವಾಗಿ ಸಲ ಎಲ್ಲ ಗುರುಪೇಟೆ ಬಂದ್ವಿ, ಎಲ್ಲ ಚೆನ್ನಾಗಿ ಮಾಡಿದ್ವಿ. ಈ ವರ್ಷ ಅವ್ರು ಬರಕ್ ಸಾಧ್ಯವಾಗಿಲ್ಲ, ಮತ್ತೆ ಎಕ್ಸಾಮ್ ಇರೋದ್ರಿಂದ ಶಾಲೆ ಮಾಡಿ ಶಾಲೆ ಶೇರ್ ಮಾಡ್ತಾ ಇದೀವಿ. ಯಾರು ಪ್ರಾಜೆಕ್ಟ್ ಅಲ್ಲಿ ಚೆನ್ನಾಗಿ ಮಾಡಿ ಎಲ್ಲರೂ ಚೆನ್ನಾಗಿ ಮಾಡಿರ್ತಾರೆ. ಬೆಸ್ಟ್ ಅದೊಂದು ಸ್ವಲ್ಪ ಚೆನ್ನಾಗಿ ಮಾಡೋರಿಗೆ ಪ್ರೈಸ್ ಅನ್ನು ಕಳಿಸಿದ್ದಾರೆ. ಅವರ ಸ್ವಂತ ಇದರಿಂದ ಅಲ್ಲೇ ಹೇಳಿ ಎಲ್ಲ ಅವರೇ ಎಲ್ಲ ಮಾಡಿದ್ರೆ ಅವರೇ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ಅವ್ರು ಇವಾಗ ನಮ್ಮಲ್ಲಿ ಈಗ ಅಲ್ಲೆಲ್ಲ ಈಗ ನಮ್ಮ ಡೇಟಲ್ಲಿ ನೈಟ್ ಇರುತ್ತೆ. ಈಗ ಸರ್ ಆನ್ಲೈನ್ ಇದ್ದಾರೆ, ನಿಮ್ನೆಲ್ಲ ನೋಡ್ತಾ ಇರ್ತಾರೆ. ಈಗ ನಾವು ಪ್ರೈಸ್ ಕೊಟ್ಟ ನಂತರ ನೀವೆಲ್ಲ ಡೆಮೋ ತೋರಿಸ್ಬೇಕು. ಅವ್ರಿಗೆ ಏನ್ ತಗೊಂಡಿದ್ರಲ್ಲ ಇದ್ರ ಬಗ್ಗೆ ನೀವು ಏನೇನು ಕಲ್ತಿದ್ರ ಅದನ್ನ ನಾವು ತೋರಿಸ್ತೇವೆ. ನೀವು ಚೆನ್ನಾಗಿ ಮಾಡಿ. ಅದೇ ರೀತಿ ಹೆಚ್ಚು ನೀವು ನೆಕ್ಸ್ಟ್ ಹೋದ್ರು ಕೂಡ ಇರೋರು ಅಷ್ಟೇ, ಬಟ್ ಹೋದ್ರು ಕೂಡ ಪ್ರತಿಯೊಂದು ವಿಷಯದಲ್ಲೂ ಆಸಕ್ತಿ ವಹಿಸಿ ನಿಮ್ಗೆ ಇನ್ನೂ ಚೆನ್ನಾಗಿ ಪ್ರೈಸ್ ಕೊಡೋ ಉದ್ದೇಶ ಏನಪ್ಪ ಇನ್ನೂ ಚೆನ್ನಾಗಿ ಮಾಡ್ಲಿ ಅನ್ನೋ ಪ್ರೋತ್ಸಾಹದಿಂದ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದಿದ್ದೀರಾ? ಈಗ ಬಹುಮಾನ ವಿತರಣಾ ಕಾರ್ಯಕ್ರಮ ಕೊಡಗೂರು ಶಾಲೆ ಮಕ್ಕಳಿಗೆ. ಈ ಬಹುಮಾನ ವಿತರಣೆಯನ್ನ ನಮ್ಮ ಶಾಲೆ ಮಾಡಿಕೊಡ್ಬೇಕಾಗಿ ವಿನಂತಿಸ್ತೇನೆ. ಎಂಎಲ್ಎಸ್ ಕ್ಲಬ್ನ ವಿದ್ಯಾರ್ಥಿನಿಯರನ್ನು ರಚನಾ ಮತ್ತು ಗ್ರೂಪ್ನವರು ಪ್ರಥಮ ಬಹುಮಾನ ಕೊಟ್ಟಿದ್ದಾರೆ. ಅಭಿನಂದನೆಗಳು. ಬಹುಮಾನ ಕೊಡಬೇಕಾಗಿ ಹಾಗೆ
ಸೈನ್ಸ್ ಕ್ಲಬ್ನ ವಿದ್ಯಾರ್ಥಿ ಸರ್ವಮಂಗಳ ಮತ್ತು ಗ್ರೂಪ್ನವರು ಬಹುಮಾನವನ್ನು ಪಡ್ಕೊಂಡಿದ್ದಾರೆ, ಅವರಿಗೆ ಅಭಿನಂದನೆಗಳು. ಮಾರ್ಕ್ಸ್ ಮತ್ತು ಬಸ್ ಸ್ಟೋರಿ ರೈಟಿಂಗ್ ಸ್ಪರ್ಧೆಯಲ್ಲಿ ಪ್ರೀತಿ ಮತ್ತು ಸಂತೋಷ ಬಹುಮಾನ ಅಭಿನಂದನೆಗಳು. ಹಾಗೆ ಡಿಬೇಟ್ ನಲ್ಲಿ ಸಂತೋಷ್ ಮತ್ತು ಮಧುರ ಪ್ರಥಮ ಬಹುಮಾನ ಪಡೆದಿದ್ದಾರೆ. ಒಂಬತ್ತು ಶಾಲೆಗಳಲ್ಲಿ ಈ ಆಶ್ರಯ ಫೌಂಡೇಶನ್ ಅವರು ನಡೆಸಿರುವಂತಹ ಈ ಕಲಿಕಾ ಕಾರ್ಯಕ್ರಮದಲ್ಲಿ ಬೆಸ್ಟ್ ಅವಾರ್ಡ್ ನಮ್ಮ ಶಾಲೆ ಪಡೆದಿದೆ. ಒಂದು ಶಾಲೆ ಎಲ್ಲರಿಗೂ ಕೂಡ ಗ್ರೀಟಿಂಗ್ ಕಾರ್ಡ್ ಅಂತ ಹೇಳಿ ಅರ್ಚನಾ ಮತ್ತು ಸಂಗಡಿಗರು ಪ್ರಥಮ ಬಹುಮಾನ ಪಡೆದಿದ್ದಾರೆ. ಅವರಿಗೆ ಅಭಿನಂದನೆ. ಸೈನ್ಸ್ ಕ್ಲಬ್ ನಲ್ಲಿ ಮಹಾಲಕ್ಷ್ಮಿ ಮತ್ತು ಸಂಗಡಿಗರು ಆರ್ಟ್ ಕ್ಲಬ್ ನಲ್ಲಿ ಸೂರ್ಯ ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ. ಹಾಗೆ ಸ್ಟೋರಿ ರೈಟಿಂಗ್ ಅಲ್ಲಿ ಅಂಜಲಿ ಸಂಜನಾ ಬಿ ಮತ್ತು ಸಿಂಧು ಬಯಸ್ಕೊ ಪರವಾಗಿಲ್ಲ. ಇನ್ನೂ ಬಂದಿಲ್ಲ ಅನ್ಸುತ್ತೆ. ಕೊಡಿ ಅವ್ರಿಗೆ.
ಇಸ್ಕೊನೆ ಆಮೇಲೆ ಕೊಟ್ಟು. राष्ट्रीय रेकॉर्ड कंपनी राइट रिमोट समझिए ಕಾರ್ಯಕ್ರಮದ ಅಂತಿಮ ಘಟ್ಟ ಈ ಎಫಿಷಿಯನ್ಸಿಯನ್ನು ಕೋಆರ್ಡಿನೇಟ್ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೊ ಮಲ್ಲು, ನಾವು 2 ನಿಮಿಷ ಮಾತಾಡ್ಬೋದಾ? ಹಾ ಸರ್, ಮಾತಾಡಿ ಸರ್. ಕೇಳಿಸತ್ತ ನಾ ಮಾತಾಡ್ತಾ ಇರೋದು? ಹಾ ಕೇಳಿಸುತ್ತೆ ಸರ್. ಸಾರಿ, ನಾ ವಿಡಿಯೋ ಆನ್ ಮಾಡ್ತಾ ಇಲ್ಲ, ಯಾಕಂದ್ರೆ ವಿಡಿಯೋ ಆನ್ ಮಾಡಿದ್ರೆ ಕೇಳಿಸಲ್ಲ. ನೋಡ ಟ್ರೈ ಮಾಡ್ತೀನಿ, ಯಾಕಂದ್ರೆ ಸರಿ ಇಲ್ಲ. ನೋಡೋಣ, ಕಾಣಿಸತ್ತಾ? ಹಾ ಕಾಣಿಸುತ್ತೆ ಸರ್. ನಮಸ್ಕಾರ. ತುಂಬಾ ಥ್ಯಾಂಕ್ಸ್. ನಮ್ಮ ಪ್ರೋಗ್ರಾಮ್ಸ್ 3 ವರ್ಷ ನಡ್ಕೊಂಡ್ ಬರ್ತಾ ಇದೆ ನಿಮ್ ಸ್ಕೂಲ್ಗಳಲ್ಲಿ. 3 ವರ್ಷ ಆಯ್ತಲ್ವಾ ಶುರು ಮಾಡ್ಕೊಂಡು ಪ್ರೋಗ್ರಾಮ್ಸ್ ಅನ್ನ? ಹೌದು ಸರ್. ಲಾಸ್ಟ್ ಟೈಮ್ ನಿಮ್ಮನ್ನ ನೋಡಿದ್ವಿ ಅಲ್ವಾ, ಕೂತ್ಕೊಂಡು ಅದೇನೋ ಒಂದು ವಿಚಾರ ಮಾತಾಡ್ತಾ ಇದ್ವಿ ಅಲ್ವಾ ಲಾಸ್ಟ್ ಟೈಮ್, ಜ್ಞಾಪಕ ಇದೆಯಾ? ನಾನು ನೀವು ಮಕ್ಳ ಜೊತೆ ಜ್ಞಾಪಕ ಇದೆಯಾ? ಏನ್ ವಿಚಾರ ಮಾತಾಡ್ತಾ ಇದ್ವಿ ಹೇಳ್ರಿ? ಅದ್ ಯಾವ್ದೋ ವಿಚಾರ, ಒಂದು ಅರ್ಚನಾ ಇದ್ಲು, ಅರ್ಚನಾ ಮತ್ತು ಮಹಾಲಕ್ಷ್ಮಿ ಜೊತೆ ಆಯ್ತು ಸರ್. ಹೌದು. ಆಮೇಲೆ ನಾವೆಲ್ಲ ಕೂತ್ಕೊಂಡು ಮಕ್ಳ ಜೊತೆ ಎಲ್ಲ ಮಾತಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು ಅವತ್ತು ಮಾತಾಡಿದ್ದು. ಅದೇನೋ ವಿಚಾರ ಹೇಳ್ಕೊಡ್ತಾ ಇದ್ದೆ ಅವ್ರಿಗೆ, ನಂಗೆ ಮರ್ತೋಗಿದೆ ನಂಗೆ. ಸೊ ಈ ವರ್ಷ ಬರಕ್ಕಾಗ್ಲಿಲ್ಲ ನಂಗೆ ಆನ್ಯುವಲ್ ಡೇಗೆ, ಸಾರಿ ನಂಗೆ. ಬಟ್ ನೆಕ್ಸ್ಟ್ ಈ ವರ್ಷ ಪ್ರೋಗ್ರಾಮ್ಸ್ ಎಲ್ಲ ಚೆನ್ನಾಗಿ ನಡೀತು ಈ ವರ್ಷ. ಸರಿ ಸರ್. ಬಟ್ ಅದ್ರ ಆನ್ಯುವಲ್ ಡೇ ಒಟ್ಟಿಗೆ ಮಾಡಕ್ ಆಗ್ಲಿಲ್ಲ, ಯಾಕೆಂದ್ರೆ ಎಲ್ಲಾ ಮಕ್ಳನ್ನು ಒಂದೇ ಸ್ಕೂಲ್ ತರಕ್ ತುಂಬಾ ಕಷ್ಟ ಆಗೋಯ್ತು. ಬಟ್ ನೆಕ್ಸ್ಟ್ ವರ್ಷದಿಂದ ವಾಪಸ್ಸು ನಾವು ಆನ್ಯುವಲ್ ಡೇ ಒಟ್ಟಿಗೆ ಮಾಡಕ್ಕೆ ಟ್ರೈ ಮಾಡ್ಬೇಕು. ಲಾಸ್ಟ್ ಇಯರ್ ಟ್ರೈ ಮಾಡಿದ್ವಿ, ಅದು ಸ್ವಲ್ಪ ಚೆನ್ನಾಗಿ ನಡೀತು, ಪರವಾಗಿಲ್ಲ. ಬಟ್ ಎಲ್ಲಾ ಒಟ್ಟಿಗೆ ಎಲ್ಲಾ ಸ್ಕೂಲ್ಗಳನ್ನು ಕರೆಸಿ ಪ್ರಾಜೆಕ್ಟ್ಸ್ ಒಂದೇ ಟೈಮ್ ಅಲ್ಲಿ ಲೈವ್ ಆಗಿ ಕೊಟ್ರೆ ಇನ್ನೂ ಚೆನ್ನಾಗಿ ನಡೆಯುತ್ತೆ ಪ್ರೋಗ್ರಾಮ್. ಹೌದು ಸರ್. ಯಾಕಂದ್ರೆ ಏನಾಗತ್ತೆ, ಆನ್ಯುವಲ್ ಡೇಲಿ ಅದೇ ಸ್ಕೂಲ್ ಅಲ್ಲಿ ಅವ್ರವರೇ ಕಾಂಪಿಟಿಷನ್ ಮಾಡಿದ್ರೆ ಅದೊಂಥರ ನಾ ಗೆಲ್ತಾ ಇದೀನಿ ಅಂತ ಅಷ್ಟು ಇದು ಬರಲ್ಲ ಅವ್ರಿಗೆ. ಬಟ್ ಎಲ್ಲಾ ಸ್ಕೂಲ್ಗಳನ್ನು ಒಟ್ಟಿಗೆ ಕರೆಸಿ ಒಂದ್ ಜಾಗಕ್ಕೆ ಕರೆಸಿ, ಒಂದು ಗ್ರೌಂಡ್ಸ್ ಅಲ್ಲಿ ಕರೆಸಿ ಅವ್ರನ್ನೆಲ್ಲ ಲೈವ್ ಆಗಿ ಕಾಂಪಿಟಿಷನ್ ಕೊಟ್ಟು ಅಲ್ಲೇನೆ ಪಾರ್ಟಿಸಿಪೇಟ್ ಮಾಡಿ ಅಲ್ಲೇನೆ ಪ್ರೈಸಸ್ ಕೊಟ್ರೆ ಇನ್ನೂ ಸ್ವಲ್ಪ ಉತ್ಸಾಹ ಬರುತ್ತೆ, ಮಕ್ಳು ಚೆನ್ನಾಗಿ ಕಲಿತಾರೆ. ಸೊ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡೋಣ ಆನ್ಯುವಲ್ ಡೇ ಪೂರ್ತಿ ಒಟ್ಟಿಗೆ ಮಾಡಕ್ಕೆ. ನಾನು ಬರ್ತೀನಿ ಅವಾಗ. ನಾ ಈ ವರ್ಷ ರಿಟೈರ್ ಆಗ್ತಾ ಇದ್ದೀನಿ, ಸೊ ಟೈಮ್ ಸಿಗತ್ತೆ. ಇಂಡಿಯಾಲಿ ಇನ್ಮೇಲೆ 64 ವರ್ಷ ಆಯ್ತು ನಂಗೆ. ಸೊ ರಿಟೈರ್ ಆಗ್ತಾ ಇದ್ದೀನಿ. ಸೊ ರಿಟೈರ್ ಆದ್ಮೇಲೆ ನಾವು ಅಲ್ಲೇ 3 ತಿಂಗಳು 4 ತಿಂಗಳು ಇರ್ತೀವಿ ಇಂಡಿಯಾಲಿ. ಸೊ ಅವಾಗ ಡೆಫಿನೆಟ್ ಆಗಿ ಆನ್ಯುವಲ್ ಡೇ ಮಾಡೋಣ. ತುಂಬಾ ಥ್ಯಾಂಕ್ಸ್, ನೀವು ಟೈಮ್ ಕೊಡ್ತಾ ಇದೀರಿ ನಮ್ಗೆ, ಪ್ರೋಗ್ರಾಮ್ಸ್ ಟೈಮ್ ಕೊಡ್ತಾ ಇದೀರಿ. ನಿಮ್ ಟೀಚರ್ಸ್ಗೆಲ್ಲ ಕ್ಲಾಸಸ್ ಬೇಕಾಗತ್ತೆ, ಅದಿದ್ರು ನಮಗ್ ಟೈಮ್ ಕೊಡ್ತಾ ಇದೀರಿ. ತುಂಬಾ ಥ್ಯಾಂಕ್ಸ್ ಅದಕ್ಕೆ. ಮಕ್ಳಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡ್ತಾ ಇರ್ಬೇಕು, ಮಕ್ಳಿಗೆ ಆಸಕ್ತಿ ಬರಕ್ಕೆ ನೀವು ಪ್ರೋತ್ಸಾಹ ಮಾಡ್ತಾ ಇರ್ಬೇಕು. ಇನ್ನೊಂದ್ 2-3 ಟೀಚರ್ಸ್ ಅನ್ನ ಹೈರ್ ಮಾಡೋಣ ಅಂತ ಇರ್ತದೆ. ಮಲ್ಲು ನಾವು ಮಾತಾಡ್ತಾ ಇದ್ವಿ, ಮೇ ಬಿ ಇನ್ನೊಂದು ಪ್ರಾಜೆಕ್ಟ್ ಕೋಆರ್ಡಿನೇಟರ್ ತಗೊಳ್ಳೋಣ ಅಂತ ಅನ್ಕೋತಾ ಇದೀವಿ. ಸ್ವಲ್ಪ ಇನ್ನು ಇವಾಗ ಸದ್ಯಕ್ಕೆ 2 ಇದಾರೆ, 3 ತಗೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನ್ಕೋತಾ ಇದೀವಿ. ನೋಡೋಣ, ನೆಕ್ಸ್ಟ್ ವರ್ಷ ಬಡ್ಜೆಟ್ ಸಿಕ್ಕಿದ್ರೆ ಇನ್ನೊಂದು ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಕರ್ಕೊಂಡ್ ಬರೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಹೆಲ್ಪ್. ಬಟ್ ನೀವು ಮಕ್ಕಳನ್ನ ಕೇಳ್ತಾ ಇರ್ಬೇಕು, ಕಂಪ್ಯೂಟರ್ ಪ್ರೋಗ್ರಾಮ್ ಇಷ್ಟೇ ಆಗ್ಲಿಲ್ಲ, ನೆಕ್ಸ್ಟ್ ಟೈಮ್ ಶುರು ಮಾಡ್ಕೊಂಡು ಅಂತ ಇದೀವಿ. ಒಬ್ರು ಕಂಪ್ಯೂಟರ್ ಟೀಚರ್ ಯಾರು ಸಿಕ್ಕಿದ್ರೆ ನಿಮ್ಗೆ ಯಾರು ಗೊತ್ತಿರಲ್ಲ, ಕಂಪ್ಯೂಟರ್ ಟೀಚರ್ ಯಾರು ಗೊತ್ತಿದ್ರೆ ಹೇಳ್ರಿ. ನಾವು ದಯವಿಟ್ಟು, ಯಾಕಂದ್ರೆ ಕಂಪ್ಯೂಟರ್
ಟ್ಯಾಬ್ಲೆಟ್ ನೋಡ್ಕೊಂಡು ಮಾಡಕ್ಕಾಗಲ್ಲ, ಯಾರೋ ಒಬ್ರು ಬಂದು ಹೇಳ್ಕೊಡ್ಬೇಕಾಗತ್ತೆ. MLL ಆಮೇಲೆ ಸೈನ್ಸು ಆಮೇಲೆ ಆರ್ಟು ಅದೆಲ್ಲ ಸ್ವಲ್ಪ ಇವರೇ ಮಲ್ಲು ಆಮೇಲೆ ಸುರೇಶ ಮಾಡ್ತಾ ಇದಾರೆ, ಪರವಾಗಿಲ್ಲ. ಬಟ್ ಕಂಪ್ಯೂಟರ್ಗೆ ಯಾರೋ ಕಂಪ್ಯೂಟರ್ ಟೀಚರ್ ಬೇಕಾಗತ್ತೆ. ಒಳ್ಳೆ ಕಂಪ್ಯೂಟರ್ ಟೀಚರ್ ಯಾರು ಸಿಕ್ಕಿದ್ರೆ ಸ್ವಲ್ಪ ಹೇಳ್ರಿ, ನಾವು ಪೇ ಮಾಡ್ಬಿಟ್ಟು. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಇರ್ರಿ ದಯವಿಟ್ಟು ಇರ್ರಿ, ಸ್ವಲ್ಪ ಮಕ್ಳನ್ನ ತೋರಿಸ್ತಾರೆ ಎಲ್ಲ, ಸ್ವಲ್ಪ ದಯವಿಟ್ಟು ಕೂತ್ಕೊಂಡು ಟೈಮ್ ಆದ್ರೆ ಸ್ವಲ್ಪ ನೋಡಕ್ಕಾಗತ್ತಾ ನಿಮ್ಗೆ ಎಲ್ರಿಗೂ? ಟೈಮ್ ಸಿಗತ್ತಾ? ನೋಡ್ತೀವಿ ಸರ್, ಖಂಡಿತ. ಓಕೆ ಶುರು ಮಾಡಿ. ಏನಪ್ಪಾ ಸರ್, ನಿಮ್ಗೂ ಕೂಡ ನಮ್ಮ ಪಡಗೂರು ಶಾಲೆ ಮತ್ತೆ ಬನ್ನಿತಾಳ್ಪುರ್ ಶಾಲೆಗಳ ವತಿಯಿಂದ ಸರ್, ನೀವು ಅಮೆರಿಕದಲ್ಲಿ ಇದ್ರೂ ಕೂಡ ಸರ್ ಸ್ವಯಂ ಇದಾಗಿ ಈ ಮಧ್ಯರಾತ್ರಿಯಲ್ಲಿ ಅಲ್ಲಿಂದ ನಮ್ಗೆ ಈ ಮಕ್ಕಳಿಗೆ ಬಹಳ ಶೈಕ್ಷಣಿಕ ಪ್ರಗತಿಗೆ ನೀವು ಬಹಳ ಹೆಲ್ಪ್ ಮಾಡ್ತಾ ಇದ್ದೀರಿ. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆ ಪರವಾಗಿ ಸರ್ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಪ್ಪ. ದಯವಿಟ್ಟು ಇರ್ರಿಪ್ಪ, ಅವ್ರು ತೋರ್ತಾ ಮಕ್ಳಿಗೂ ಉತ್ಸಾಹ ಬರುತ್ತೆ ನೀವು ಇದ್ರೆ ಸ್ವಲ್ಪ ನೋಡಿದ್ರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಪ್ಪ. ಓಕೆ, ಶುರು ಮಾಡ್ಕೊಳ್ರಿಪ್ಪ, ಶುರು ಮಾಡ್ಕೊಳ್ರಿ ಎಲ್ಲ. ಸೊ ಒಂದೊಂದು ಪ್ರೋಗ್ರಾಮ್ ಅಲ್ಲಿ ಎಷ್ಟು ಪ್ರೆಸೆಂಟ್ ಮಾಡ್ತೀರಾ? ಒಂದ್ ಮಾಡ್ತೀರಾ, ಎರಡ್ ಮಾಡ್ತೀರಾ? ಸರ್ ಆರ್ಟ್ ಮತ್ತೆ MLN ಜಾಸ್ತಿ ಇಲ್ಲ, ಜಸ್ಟ್ 5-10 ಮಿನಿಟ್ಸ್ ಅಲ್ಲಿ ಮುಗಿಯುತ್ತೆ. ಓಕೆ ಸರ್, ಎಷ್ಟಾಗುತ್ತೆ ಅಷ್ಟು ಮಾಡಿ. ಓಕೆ, ಎಷ್ಟಾಗುತ್ತೆ ಅಷ್ಟು ಮಾಡಿ. 2 ಮಿನಿಟ್ಸ್ ಬಿಟ್ಟು ಬ್ಯಾಕ್ ಮಾಡ್ಲಾ ಸರ್? ಓಕೆ, ಆಫ್ ಮಾಡ್ಲಾ, ಏನ್ ಮಾಡ್ಲಿ? ನೀವೇ ಆಫ್ ಮಾಡ್ರಿ, ನಾ ಇಟ್ಕೊಂಡಿರ್ತೀನಿ ನಾನು. ಓಕೆ 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 ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ ಏನಪ್ಪ ಹೇಳಪ್ಪ? ಆರ್ಟ್ ಕ್ಲಬ್ ಸರ್. ಓಕೆ ಅಪ್ಪ. ನನ್ನ ಹೆಸರು ಅಮೃತ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಪಡ್ಗೂರು. ಓಕೆಪ್ಪ, ತೋರ್ಸಪ್ಪ. ವೆರಿ ನೈಸ್, ವೆರಿ ನೈಸ್, ತುಂಬಾ ಚೆನ್ನಾಗಿದೆಪ್ಪ. ಓ, ಇದನ್ನ ನೋಡಿದ್ದೆ, ತುಂಬಾ ಚೆನ್ನಾಗ್ ಮಾಡಿದ್ದೀಮ್ಮ ನೀನು. ವೆರಿ ನೈಸ್, ತುಂಬಾ ಚೆನ್ನಾಗ್ ಮಾಡಿದ್ದಿ. ದೇವಸ್ಥಾನ ಅಲ್ವಾ? ಎಕ್ಸಲೆಂಟ್ ಎಕ್ಸಲೆಂಟ್, ತುಂಬಾ ಚೆನ್ನಾಗ್ ಮಾಡಿದ್ವಿ. ಸರ್ ಬಸವಣ್ಣ ಒಂದು 3-4 ಮಾಡಿದ್ದಾನೆ ಸರ್. ತೋರ್ಸಪ್ಪ. ನನ್ನ ಹೆಸರು ಬಸವಣ್ಣ, ನಾನು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಪಡ್ಗೂರು ಶಾಲೆಯಲ್ಲಿ ಓದುತ್ತಿದ್ದೇನೆ. ತೋರ್ಸಪ್ಪ, ತೋರ್ಸಪ್ಪ. ವೆರಿ ನೈಸ್. ಸ್ವಲ್ಪ ಇನ್ನೂ ಸ್ವಲ್ಪ ಶಾರ್ಪ್ ಆಗಿ ಮಾಡ್ಬೋದು, ಬಟ್ ಚೆನ್ನಾಗ್ ಮಾಡಿದ್ವಿ, ಚೆನ್ನಾಗ್ ಮಾಡಿದ್ವಿ. ವೆರಿ ನೈಸ್, ಬ್ಯೂಟಿಫುಲ್, ಸೋ ನೈಸ್. ಯಾರಿದು? ಬಸವಣ್ಣ ಸರ್. ಇಲ್ಲ, ಯಾರದು ನೀವ್ ಮಾಡಿರೋದು ಗೊತ್ತಾ? ನೆಹರು ಸರ್. ಇಲ್ಲ, ಅವ್ರು ನೀ ಹೇಳ್ಬೇಡಪ್ಪ, ಅವ್ರು ಹೇಳಿ. ನಿನ್ನ ಕೇಳದ್ನ? ಯಾರಪ್ಪ? ವೆರಿ ನೈಸ್, ತುಂಬಾ ಚೆನ್ನಾಗ್ ಮಾಡಿದ್ವಿ. ಗೊತ್ತಾಯ್ತಪ್ಪ, ತುಂಬಾ ಚೆನ್ನಾಗ್ ಮಾಡಿದ್ವಿ. ಇದೇನಪ್ಪ ಇದು? ಇದು ಅರ್ಥ ಆಗ್ಲಿಲ್ಲ, ನೀ ಏನ್ ಮಾಡಿದಿ ಅಂತ. ಏನ್ ಮಾಡಿದಿ ಅಲ್ಲಿ? ಸ್ವಂತ ಮಾಡಿರೋದು ಸರ್. ಯಾವ್ದು? ಏನದು? ಏನದು? ಏನಂತೆ? ಸಿಮ್ಮದ್ದು ಸಿಂಹನ? ನೋಡ್ದೆ ನಂಗೆ ಅರ್ಥ ಆಗ್ಲಿಲ್ಲ ಅದು. ವೆರಿ ಗುಡ್ ಅಪ್ಪ. ಓಕೆ ಅಪ್ಪ. ಆ ಸೂರ್ಯ ಪ್ರಕಾಶ್, ಸೂರ್ಯ ಅವನಿದ್ದಾನ? ವೆರಿ ಗುಡ್, ತುಂಬಾ ಚೆನ್ನಾಗ್ ಮಾಡ್ತೀವಿ. ತೋರ್ಸಪ್ಪ, ನಿಂದೆ ಬೆಸ್ಟ್ ನಾನ್ ನೋಡಿದ್ದು. ಓ ಬ್ಯೂಟಿಫುಲ್, ತಡಿ ತೋರ್ಸು, ಹತ್ರ ತೋರ್ಸು, ಹತ್ರ ಸರಿಯಾಗಿ ಫೋನ್ ತೋರ್ಸು. ಎಷ್ಟು ಚೆನ್ನಾಗ್ ಮಾಡಿದಿಪ್ಪ ಇದನ್ನ. ನೀ ಕಳಿಸಿದ್ದಿರ್ಲಿಲ್ಲ ಇದು, ಹಿಂಗಿಲ್ಲ? ಹೌದೌದು ಸರ್.
ಹಿಂಗೆ ಇತ್ತಾ? ಇನ್ನು ಸ್ವಲ್ಪ ಜಾಸ್ತಿ ಇಂಪ್ರೂವ್ ಮಾಡಿದಾನೆ ಅನ್ಸುತ್ತೆ. ವೆರಿ ನೈಸ್. ಹಾ. ತೋರ್ಸಪ್ಪ. ವೆರಿ ಗುಡ್. ಇದು ನಾನ್ ಮ್ಯೂರಲ್ ನೋಡ್ಕೊಂಡ್ ಮಾಡಿರೋದಲ್ವಾ? ಹಾ, ಹೌದಣ್ಣ. ವೆರಿ ಗುಡ್. ವೆರಿ ನೈಸ್. ಬ್ಯೂಟಿ. ದಿಸ್ ಇಸ್ ದ ಬೆಸ್ಟ್. ಓಕೆ. ಆಮೇಲೆ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಮಾಡಿದೀಪ್ಪ ನೀನು. ಎಕ್ಸಲೆಂಟ್. ಇನ್ಯಾವ್ದಾರು ಮಾಡಿದ್ಯಾ? ಬೇರೆ ಮಾಡಿದ್ಯಾ? ಅಷ್ಟೇ ಸರ್ ಬಂದಿರೋದು. ಓಕೆಪ್ಪ. ಎಕ್ಸಲೆಂಟ್. ಸರ್ MLL ಕ್ಲಬ್ ಆರ್ಟ್ ಕ್ಲಬ್ ಮುಗೀತು. ಓಕೆಪ್ಪ, ಹೇಳಪ್ಪ. ಹೇಳು. ನನ್ನ ಹೆಸರು ಗಾಯತ್ರಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬನ್ನಿ ತಾಲೂಕು. ಓಕೆ. ಹ್ಯಾಪಿ ಟೀಚರ್ಸ್ ಡೇ. ಕರೆಕ್ಟ್ ನಿಂಗೆ. ನೀನೇನ ಓದಿದ್ದೆಲ್ಲ ಇದನ್ನೆಲ್ಲ? ನೀವ್ ಓದಿದ್ದೀಯಲ್ವಾ ಅದನ್ನ? ಹಾ, ಹೇಳು. ಓದು. ಏನ್ ಬರ್ತಿದ್ದಾರೆ? Dear teacher, you are the best teacher I have ever known. Thank you for helping me to teach. ನೀ ಎಲ್ಲಿ ತಗೊಂಡಿ ಇದನ್ನೆಲ್ಲ? ನೀನು ಅದು ಬರ್ದಿದ್ಯಲ್ಲ, ಅದು ಎಲ್ಲಿ ಸಿಕ್ತು ನಿಂಗದು? ಎಲ್ಲಿ ಸಿಕ್ತು? ನೀನ್ ಎಲ್ಲಿ ನೋಡ್ಕೊಂಡ್ ಬರ್ದೆ ಅದನ್ನ? ಗೂಗಲ್ ಫೋನಲ್ಲಿ ನೋಡ್ಕೊಂಡ್ ಬರ್ದ್ಯಾ? ನಿಂದೆ ಅಲ್ಲ, ಸ್ವಂತ ಅಲ್ಲ ಅದು. ಬಟ್ ಡಿಸೈನ್ಸ್ ಎಲ್ಲ ಎಲ್ಲಿಂದ ಬಂತು? ಡಿಸೈನ್ ಎಲ್ಲ ಮಾಡಿದೆ. ಡಿಸೈನ್ ಎಲ್ಲಿಂದ ಬಂತು? ನಿಂದೇನ ಡಿಸೈನ್? ಹೌದು ಸರ್. ಬಟ್ ಇದೆಲ್ಲ ಕೋಟ್ಸ್ ಎಲ್ಲ ನೀನು ಗೂಗಲ್ ಇಂದ ನೋಡ್ಕೊಂಡ್ ಬರ್ದೆ? ಹೌದು ಸರ್. ಸರಿ, ಓದು. ಕೋಟ್ಸ್ ಓದು. ಹ್ಯಾಪಿ ಸಿಸ್ಟರ್ಸ್ ಡೇ. ಓಕೆ. ಅಮ್ಮನ ಪ್ರೀತಿ ಅಮೃತ, ಅಪ್ಪನ ಪ್ರೀತಿ ಅದ್ಭುತ, ಲವರ್ ಪ್ರೀತಿ ಸ್ವಾರ್ಥ, ತಂಗಿ ಪ್ರೀತಿ ಶಾಶ್ವತ. ವೆರಿ ಗುಡ್. ಸರಿ, ವೆರಿ ನೈಸ್. ಹೇಳು. ಸರ್ ರಿಪಬ್ಲಿಕ್ ಡೇ. ವೆರಿ ನೈಸ್. ಚೆನ್ನಾಗ್ ಮಾಡಿದ್ರಿ ಇದನ್ನ. ತುಂಬಾ ಚೆನ್ನಾಗ್ ಮಾಡಿ. ಇದೆಲ್ಲ ಪ್ರಿಸರ್ವ್ ಮಾಡ್ರಿಪ್ಪ. ಎಲ್ಲೂ ಹಾಳು ಮಾಡ್ಕೋಬೇಡ್ರಿ ದಯವಿಟ್ಟು, ಪ್ಲೀಸ್. ಓಕೆ ಸರ್. ದಯವಿಟ್ಟು ಹಾಳು ಮಾಡ್ಕೋಬೇಡ್ರಿ. ಎಲ್ಲ ಪ್ರಿಸರ್ವ್ ಮಾಡ್ರಿ. ನೆಕ್ಸ್ಟ್ ವರ್ಷ ನೋಡೋಣ. ನಾ ಬರ್ತೀನಲ್ಲ, ಇನ್ನೊಂದು ತಿಂಗಳು ಬರ್ತಾ ಇದೀನಿ ನಾನು. ಅವಾಗ ಬಂದು ನೋಡ್ತೀನಿ. ನಾನು ಎಲ್ಲ ಸರಿಯಾಗಿ ಇಟ್ಕೊಂಡಿರ್ರಿ ದಯವಿಟ್ಟು. ಅಂಬೇಡ್ಕರ್ ಇದಕ್ಕೆ ಬರ್ದಿದ್ಯಾ ಏನಾರು ನೀನು? ಏನು ಬರ್ದಿಲ್ಲ? ಸರಿ. ಗಾಂಧಿ ಜಯಂತಿ. ವೆರಿ ನೈಸ್. ಎಷ್ಟು ಮಾಡಿದೀಮ್ಮ ನೀನು? ನೀವ್ ಒಬ್ಳೆ ಮಾಡಿದ್ಯಾ? ಒಬ್ಳೆ? ಹೌದು ಸರ್. ಎಷ್ಟು ಮಾಡಿದ್ಯೆ? ಸರ್ 13. ಎಲ್ಲ ಇದಕ್ಕೋಸ್ಕರ ಮಾಡಿದ್ಯಾ ಮುಂಚೆನೆ ಮಾಡಿದ್ಯಾ? ಸರ್ ಈಗ ಮಾಡಿದ್ದೆ ಸರ್. 13 ಮಾಡಿದ್ಯಾ? ಹೌದು ಸರ್. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಪ್ಲೀಸ್ ಆಗ್ತಾ ಇದೆ. ನಾ ವಿಡಿಯೋ ಆಫ್ ಮಾಡ್ಕೋತೀನಪ್ಪ. ತೋರ್ಸಪ್ಪ. ಯಾವ್ದಪ್ಪ ಇದು? ಸರ್ ಚಿಲ್ಡ್ರನ್ಸ್ ಡೇ. ಅದಕ್ಕೆ ನಾ ಬರ್ದಿದ್ಯಾ? ಸರ್ ಇಂಡಿಪೆಂಡೆನ್ಸ್. ವೆರಿ ಗುಡ್. ತುಂಬಾ ಚೆನ್ನಾಗಿದೆ. ಓಕೆ. ಸರ್ ಬ್ರದರ್ಸ್ ಡೇ. ಅದಕ್ಕೆ ನಾನು ಬರ್ದಿದ್ಯಾ? ಸರ್ ಗುಲಾಬಿಗೆ ಮುಳ್ಳು ಜಾಸ್ತಿ, ಸಮುದ್ರದಲ್ಲಿ ನೀರ್ ಜಾಸ್ತಿ, ನನಗೆ ನನ್ನ ಅಣ್ಣನ ಮೇಲೆ ಪ್ರೀತಿ ಜಾಸ್ತಿ. ವೆರಿ ಗುಡ್. ಸರ್ ಮದರ್ಸ್ ಡೇ. ಓ ಬ್ಯೂಟಿಫುಲ್. ದಟ್ಸ್ ದ ಬೆಸ್ಟ್. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ನೈಸ್ ನೈಸ್. ಸರ್ ಫಾದರ್ಸ್ ಡೇ. ವೆರಿ ಗುಡ್. ತಾಯಿ ನೀಡುವ ಪ್ರೀತಿಯ ಕೈ ತುತ್ತು, ತಂದೆ ನೀಡುವ ನುಡಿ ಮುತ್ತುಗಳ ತಾಕತ್ತು. ವೆರಿ ಗುಡ್. ಸರ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಓಕೆ. ಹುಟ್ಟಿ ಸಾಯೋದು ಮನುಷ್ಯ, ಹುಟ್ಟದೆ ಸಾಯದವನು ದೇವರು, ಬೇರೆಯವರನ್ನು ಸಾಯಿಸುವುದು ಪ್ರೀತಿ, ಸಾಯುವವರನ್ನು ಕೂಡ ಬದುಕಿಸುವುದು ಸ್ನೇಹ. ಬೇರೆಯವ್ರನ್ನ ಸಾಯಿಸೋದು ಪ್ರೀತಿನ? ಯಾಕಪ್ಪ? ಯಾಕಪ್ಪ ಬೇರೆಯವ್ರನ್ನ ಸಾಯಿಸತ್ತ ಪ್ರೀತಿ? ನಿಜವಾಗ್ಲೂ ನಾವೆಲ್ಲ ಪ್ರೀತಿ ಮಾಡ್ಕೊಡ್ದಾಗಂದ್ರ ಸತ್ತೋಗ್ತೀವ? ನಾವೆಲ್ಲ ಪ್ರೀತಿ ಮಾಡೋರೆಲ್ಲ ಸತ್ತೋಗ್ತೀವ? ಸರಿ ಹೇಳು. ಅಷ್ಟೇನಾ? ಹೌದು ಸರ್. ಓಕೆ. ನೀವೊಂದ್ ಕೆಲ್ಸ ಮಾಡು. ನೀನು
ನೀ ತುಂಬಾ ಚೆನ್ನಾಗಿ ಮಾಡಿದಿ, ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದಿ. ನೀನು ಎಲ್ಲದಕ್ಕೂ ಬರ್ದಿದ್ಯಾ? ಇಲ್ಲ ಸರ್. ಓಕೆ, ಯಾವ್ದಕ್ ಬರ್ದಿಲ್ವೋ ಅದಕ್ಕೆ ನಿನ್ನ ಸ್ವಂತ ಭಾಷೆಯಲ್ಲಿ ಬರಿಬೇಕು, ಆಗತ್ತಾ? ಆಯ್ತು ಸರ್. ಬರ್ದ್ಬಿಟ್ಟು ನಾಳೆ ಕಳಿಸ್ತೀಯಾ? ನಾಳೆ ನಾಡಿದ್ದು ಕಳಿಸ್ತೀಯಾ? ಆಯ್ತು ಸರ್. ಓಕೆ, ಏನ್ ಹೇಳ್ತಾ ಇರೋದು? ಯಾವ್ದಕ್ಕೆ ನೀನು ಬರ್ದಿಲ್ವ ಒಳಗೆ ಅದಕ್ಕೆ ನಿನ್ನ ಸ್ವಂತ ಭಾಷೆಯಲ್ಲಿ ಬರಿಬೇಕು. ಗೂಗಲ್ ನೋಡಬೇಡ, ಅದೇನೋ ಶಾಶ್ವತ ಇದೆಲ್ಲ ಬರಿಬೇಡ. ನಿನ್ನ ಭಾಷೆಯಲ್ಲಿ ನಿನಗ್ ಏನ್ ಅನ್ಸುತ್ತೋ. ಓಕೆ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಬರ್ದಿದ್ಯಾ? ಅದಕ್ಕೆ ಇಂಡಿಪೆಂಡೆನ್ಸ್ ಡೇ ಬರ್ದಿದ್ಯಾ? ಇಲ್ಲ ಸರ್. ಅದು ತಗೋ, ನಿನ್ನ ಭಾಷೆಯಲ್ಲಿ ನಿನ್ನ ಸ್ವಂತ ಇದರಲ್ಲಿ ಬರಿ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಬರ್ದ್ಬಿಟ್ಟು ಅವ್ರು ಸುರೇಶ್ ತೋರಿಸ್ಬಿಟ್ಟು ನಾನು ಕಳ್ಸು, ಆಯ್ತಾ? ಆಯ್ತು ಸರ್. ಎಕ್ಸಲೆಂಟ್, ಐ ಆಮ್ ಸೋ ಹ್ಯಾಪಿ. 13 ಅನ್ಲಕ್ಕಿ ನಂಬರ್, ಇನ್ನೊಂದ್ ಮಾಡ್ಬಿಡು, 14 ಆಗುತ್ತೆ. ಓಕೆ ಓಕೆಪ್ಪ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಓ ಅರ್ಚನಾ, ನಮಸ್ಕಾರ, ಬರ್ಬೇಕು. ನಮಸ್ಕಾರಮ್ಮ, ಹೆಂಗಮ್ಮ ಇದಿ? ಚೆನ್ನಾಗಿದ್ದೀನಿ ಸರ್, ನೀವು? ನಾ ಚೆನ್ನಾಗಿದ್ದೀನಿ. ನಿಂಗೆ ಇಂಗ್ಲಿಷ್ ಹೇಳ್ಕೊಡ್ಬೇಕಮ್ಮ. ಈ ವೆಕೇಶನ್ ಮಾಡ್ತೀಯಾ ನೀನು? ಇಂಗ್ಲಿಷ್ ಹೇಳ್ಕೊಡ್ತೀನಿ. ಆಯ್ತು ಸರ್. ಹಾಲಿಡೇಸ್ ಅಲ್ಲಿ ನಾನು ಇಂಗ್ಲಿಷ್ ಕ್ಲಾಸ್ ಶುರು ಮಾಡೋಣ, ಬರ್ತೀಯಾ? ಎಷ್ಟು ಚೆನ್ನಾಗಿ ಮಾಡಿದೀನಿ ನೀನು ಈ ಸತಿ ಇದಲ್ಲಿ. ನಿನ್ ಪ್ರೈಸ್ ಸಿಕ್ತಾ? ನಿಂಗೆ ಕೊಟ್ರಾ? ಹೌದು ಸರ್. ಕೊಟ್ರಾ? ಎಷ್ಟು ಚೆನ್ನಾಗಿ ಮಾಡಿದ. ಆ ಗಿಡಗಳೆಲ್ಲ ಏನು ಬೆಳಿತಾ ಇದೆಯಾ, ಸತ್ತೋಯ್ತಾ? ಅವು ಸರ್ ಮುಗ್ದಾಯ್ತು ಅದು ಸರ್. ಹೋಗೈತಪ್ಪ. ನೀನು ಆಮೇಲೆ ಇನ್ನೊಬ್ಳಿದ ಧನ್ಯ, ನನ್ನ ಫೇವ್ರೆಟ್ ಮಕ್ಕಳು. ಇದ್ರಲ್ಲಿ ಹೋಲ್ ಪ್ರೋಗ್ರಾಮ್ ಅಲ್ಲಿ ನೀವಿಬ್ರು ಅಂತೂ ಎಷ್ಟು ಚೆನ್ನಾಗಿ ಲಾಸ್ಟ್ ಇಯರ್ ಮೈ ವಿಲೇಜ್ ಎಷ್ಟು ಮಾಡಿದ್ರಿ. ಈ ಸತಿ ಆಗ್ಲಿಲ್ಲ ಪಾಪ, ಆಲ್ರೌಂಡರ್ ಪ್ರೋಗ್ರಾಮ್ ನಡೀಲಿಲ್ಲ. ಬಟ್ ತುಂಬಾ ಬುದ್ಧಿವಂತಿಮ್ಮ ನೀನು, ತುಂಬಾ ಒಳ್ಳೆ ಮುಂದೆ ಬರ್ತೀನಿ ನೀನು. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ನೀನು, ಧನ್ಯ, ಆಮೇಲೆ ಇನ್ನೊಬ್ಳಿಲ್ಲ ಸಂಗೀತನ, ಅವ್ರ 3 ಜನ. ಸಂಗೀತ ತಾನೆ ಇದ್ರ ಗುಂಡಲ್ಪೇಟೆಯಲ್ಲಿ ಇದ್ಲಲ್ಲ, ಅವಳ ಹೆಸರೇನು? ಸಂಗೀತ. ತುಂಬಾ ಬುದ್ಧಿ ಇತ್ತು. ತೋರ್ಸಮ್ಮ, ನೀನ್ ನೋಡಿದೀನಿ ಮಾಡಿರೋದನ್ನ, ಬಟ್ ತೋರ್ಸು ನೀನು ಇನ್ನೊಂದ್ಸತಿ. ಇದೇನಪ್ಪ ಇದು? ಗ್ರೀಟಿಂಗ್ ಕಾರ್ಡ್ ಸರ್. ಓ ನೀ ತೋರ್ಸಿದ್, ನೀನ್ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಏನ್ ಮಾಡಿದ್ದು ಹೇಳಿ ನೀನು? ಗ್ರೀಟಿಂಗ್ ಕಾರ್ಡ್ ಏನ ಮಾಡಿದ್ದು? ಹೌದು ಸರ್. ಓಕೆ, ತೋರ್ಸು. ಸರ್ ಫಾದರ್ಸ್ ಡೇ ಸರ್. ಹತ್ರ ತಗೊಂಬ. ಐ ಲವ್ ಯು ಅಪ್ಪ, ಹ್ಯಾಪಿ ಫಾದರ್ಸ್ ಡೇ. ಓಕೆ, ವೆರಿ ಗುಡ್. ತಾಯಿ ನೀಡುವ ಪ್ರೀತಿ ಕೈತುತ್ತು, ತಂದೆ ನೀಡುವ ನುಡಿ ಮುತ್ತುಗಳ ತಾಕತ್ತು. ವೆರಿ ಗುಡ್. ಓಹ್, ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ. ಸೋ ನೈಸ್, ಬ್ಯೂಟಿಫುಲ್, ತುಂಬಾ ಚೆನ್ನಾಗಿ. ಸರ್ ಮದರ್ಸ್ ಡೇ. ವೆರಿ ನೈಸ್. ಓ, ಎಷ್ಟು ಚೆನ್ನಾಗಿದೆ. ಓದು. ತಾಯಿ ಹಾಡಿದ ಜೋಗುಳದ ಗೀತೆ, ತಾಯಿ ಪ್ರೀತಿಯ ಮುಗಿಯದ ಕವಿತೆ, ತಾಯಿ ಎದ್ದು ಕರುಳು ಬಂದದ ಮಮತೆ, ಅದನ್ಯಾಕೆ ನೀ ಮಡದಿ ಬಂದಾಗ ಮರೆತೆ. ವೆರಿ ನೈಸ್. ಸರ್ ಹ್ಯಾಪಿ ಬರ್ತ್ಡೇ. ವೆರಿ ನೈಸ್. ಎಷ್ಟು ಚೆನ್ನಾಗಿ ಮಾಡಿದಿರಿಪ್ಪ. ಹ್ಯಾಪಿ ಸಿಸ್ಟರ್ಸ್ ಡೇ. ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ ನೋಡಿದೆಲ್ಲ ಮಾಡ್ಬಿಟ್ಟು ಮಾರ್ಬೋದು ನೀವು ಬೇಕಾದ್ರೆ, ಅಷ್ಟು ಚೆನ್ನಾಗಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ನನ್ನ ಮುದ್ದು ತಂಗಿ, ಕಷ್ಟದಲ್ಲೂ ಧೈರ್ಯ ತುಂಬಿ, ಸುಖದಲ್ಲೂ ಹರುಷ ತುಂಬಿ, ಇದ್ದೇ ಎಲ್ಲ ಜೊತೆಯಾಗಿ ನನ್ನ ಮುದ್ದು ತಂಗಿ. ವೆರಿ ನೈಸ್. ಇದೆಲ್ಲ ಎಲ್ಲಿ ಸಿಕ್ತು ಈ ಕೋಟ್ಸ್? ಗೂಗಲ್ ಮಾಡಿದ್ಯಾ? ಓಕೆ, ಸರಿ, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ, ಹೇಳು. ಇದು ತುಂಬಾ ಚೆನ್ನಾಗಿದೆ ಅಮ್ಮ. ಇದೆಲ್ಲ ನೀನು ಈ ಡಿಸೈನ್ ಎಲ್ಲ ಎಲ್ಲಿಂದ ಬಂತು? ನೀ ಪೇಂಟ್ ಮಾಡಿದ್ಯಾ ಅದೆಲ್ಲ? ಹೆಂಗಿಂದ ಬಂತಿದ್ದು? ಸರ್ ಇದು ಕಲರ್ ಶೀಟ್ ಅಲ್ಲಿ, ಅದಕ್ಕೆ ಪಂಚಿಂಗ್ ಮಿಷಿನ್ ವೈಟ್ ಪಂಚ್ ಮಾಡ್ಬಿಟ್ಟು ಅದ ಅಂಟಿಸಿರೋದು. ಮಿಕ್ಕಿದೆಲ್ಲ ಡ್ರಾ ಮಾಡಿದ್ಯಾ ಏನಾರು? ತೋರ್ಸು, ಇನ್ನೊಂದು ತೋರ್ಸು. ಯಾಕ ಡ್ರಾಯಿಂಗ್ ಮಾಡಿದ್ಯಾ? ಎಲ್ಲಾನು ಹಿಂಗೇನ ಪಂಚ್ ಶೀಟ್ ಎಲ್ಲ ಮಾಡಿರೋದ? ಎಲ್ಲ ಕಲರ್ ಶೀಟ್ ಅಲ್ಲ ಸರ್. ಕಲರ್ ಶೀಟ್ ಅಲ್ಲ? ಓಕೆ, ಹೇಳಪ್ಪ. ಸರ್ ಬ್ರದರ್ಸ್ ಡೇ. ಓಕೆ. ಪ್ರೀತಿಯ ಅಣ್ಣ, ನೀನೇ ನನ್ನ ಬಾಳಿನ ಬಣ್ಣ, ನೀನೇ ನಮಗೆಲ್ಲ ಧೈರ್ಯವನ್ನ, ನಗು ನಗುತ್ತಾ ಬಾಳು ನೀ. ವೆರಿ ನೈಸ್, ಬ್ಯೂಟಿಫುಲ್. ಹ್ಯಾಪಿ ನ್ಯೂ ಇಯರ್.
ಓಕೆ. Sir, happy Teachers Day. ವೆರಿ ನೈಸ್, ವೆರಿ ನೈಸ್. ಲಾಯರ್ ಇಲ್ಲದಿದ್ದರೆ ನ್ಯಾಯವಿಲ್ಲ, ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ, ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ, ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ, ಆದರೆ ಶಿಕ್ಷಕರು ಇಲ್ಲದಿದ್ದರೆ ಈ ಮೇಲಿನ ಯಾರೂ ಇಲ್ಲ. ವೆರಿ ನೈಸ್, ಟ್ರೂ, ವೆರಿ ಟ್ರೂ. ಹ್ಯಾಪಿ ರಿಪಬ್ಲಿಕ್ ಡೇ. ಈ ಡ್ರಾಯಿಂಗ್ ನೀನೇ ಮಾಡಿದ್ಯಾ? ಹೌದು ಸರ್. ವೆರಿ ನೈಸ್, ವೆರಿ ನೈಸ್. ಸರ್, ಹ್ಯಾಪಿ ಬರ್ತ್ಡೇ. ಬ್ಯೂಟಿಫುಲ್, ವೆರಿ ನೈಸ್, ಎಕ್ಸಲೆಂಟ್ ಅಮ್ಮ. ನಾನು ನಿಂಗೆ ಒಂದು ಕೇಳ್ತೀನಿ. ಸೊ ನಿನಗೆ ಕವನ ಬರೆಯಕ್ ಬರುತ್ತಾ? ಕವನ ಕನ್ನಡದಲ್ಲಿ ಕವನ ಬರೆಯಕ್ ಬರಲ್ವಾ? ಇಲ್ಲ ಸರ್. ಬಟ್ ಬರೆಯಕ್ ಬರುತ್ತಾನೆ? ಕಲಿತೀನಿ ಸರ್. ಓಕೆ, ಒಂದ್ ಕೆಲಸ ಮಾಡು. ನೀನು ಯಾವ್ದಕ್ಕೆ ನೀ ಬರ್ದಿಲ್ವೋ, ಯಾವ್ದಕ್ಕೆ ನೀನು ಬರ್ದಿಲ್ವೋ, ಗೂಗಲ್ ನೋಡಕ್ ಬರ್ದಿಲ್ವ, ಎಲ್ಲದಕ್ಕೂ ಬರ್ದಿದ್ಯಾ, ಕೆಲವುದಕ್ಕೆ ಬರ್ದಿದ್ಯಾ ಅಷ್ಟೇನ? ಹೌದು ಸರ್. ಎಲ್ಲದಕ್ಕೂ ಬರ್ದಿದ್ಯಾ, ಕೆಲವುದಕ್ಕೆ ಬರ್ದಿದ್ಯಾ? ಹೌದು ಸರ್. ಕೆಲವು ಬರ್ದಿಲ್ಲ ಸರ್. ಓಕೆ, ಯಾವ್ದಕ್ ಬರ್ದಿಲ್ವೋ ಅದಕ್ಕೆ ನಿನ್ನ ಸ್ವಂತ ಕವನ ಬರಿ. ಒಂದ್ 4-5 ಲೈನ್ ಬರ್ದ್ರೆ ಸಾಕು. ಗೂಗಲ್ ಮಾಡ್ಕೊಡುದು, ಆಯ್ತು ಸರ್. ಆಯ್ತಾ? ನಿಂದೇ ಕವನ ಬರಿ, ಆಯ್ತಾ? ಮಾಡ್ತೀಯಾ? ಬರ್ತೀನಿ ಸರ್. ಮಾಡ್ಬಿಟ್ಟು ಕಳಿಸ್ತೀಯಾ? ಆಯ್ತು ಸರ್. ಓಕೆಪ್ಪ, ಥ್ಯಾಂಕ್ ಯು. ದೇವ್ರು ಒಳ್ಳೇದ್ ಮಾಡ್ಲಿ. ನಾನು ಈ ಹಾಲಿಡೇಸ್ ಅಲ್ಲಿ ಡೆಫಿನೆಟ್ಲಿ ಇಂಗ್ಲಿಷ್ ಹೇಳ್ಕೊಡ್ತೀನಿ ನಾನು ನಿಂಗೆ, ಆಯ್ತಾ? ಆಯ್ತು ಸರ್. ಓಕೆ, ಬಾಯ್. ಬಾಯ್ ಸರ್. ಬಾಯ್ ಬಾಯ್ ಬಾಯ್. ನಾನು ಇನ್ನೊಂದು ತಿಂಗಳಲ್ಲಿ ಬರ್ತಾ ಇದ್ದೀನಿ ಇಂಡಿಯಾಗೆ, ಅವಾಗ ಬಂದು ನೋಡ್ತೀನಿ ನಾನು, ಆಯ್ತಾ? ಆಯ್ತು ಸರ್. ಓಕೆಪ್ಪ, ಬಾಯ್ ಬಾಯ್. ಅದೇ ಗ್ರೂಪ್ ಅವ್ರು ಇನ್ನೊಂದು ಮಾಡಿದ್ರೆ ಸರ್. ಓ ಗೊತ್ತು, ಎತ್ತಿನ ಗಾಡಿ ಎಷ್ಟು ಚೆನ್ನಾಗ್ ಮಾಡಿದ್ದಾರೆ. ವೆರಿ ನೈಸ್. ಇದು ವುಡ್ ಅಲ್ಲಿ ಮಾಡಿದಿರಾ, ಹೆಂಗ್ ಮಾಡಿದಿರಿ? ವುಡ್ ಅಲ್ಲಿ ಮಾಡಿರೋದಾ? ಪೇಂಟಿಂಗು ನೀವೇ ಮಾಡಿರೋದ ಅದನ್ನ? ಓಡುತ್ತಾ ಅದು? ವೆರಿ ನೈಸ್. ಆ ಚಕ್ರ ಹೆಂಗ್ ಮಾಡಿದ್ರೆ? ಚಿಕನ್ ಮಾಡ್ದ ಚಕ್ರ ಸೀಟ್ಲಿ ಕೊರ್ದಿರೋದು. ಯಾವ್ದಪ್ಪ? ಪ್ಲೇವುಡ್ ಸೀಟ್ಲಿ ಕೊರ್ದಿರೋದು ಸರ್. ಅದು ರಿಯಲ್ ವುಡ್ ಪ್ಲೈವುಡ್ ಅದು? ಪ್ಲೇವುಡ್ ಸರ್. ಓ, ಪ್ಲೈವುಡ್. ವೆರಿ ಗುಡ್. ಓಕೆಪ್ಪ, ತುಂಬಾ ಚೆನ್ನಾಗಿದೆಪ್ಪ, ವೆರಿ ಗುಡ್. ಅದಕ್ಕೊಂದು ಇದು ಹಾಕ್ಬೇಕಲ್ವಾ, ಒಂದು ಏನಂತಾರೆ, ಕವರ್. ಕವರ್ ಹಾಕ್ಬೇಕಲ್ವಾ? ಆಮೇಲೆ ಏನು 2 ಹಸು ಮಾಡ್ಬೇಕಲ್ವಾ? ಅದು ಹೆಂಗ್ ಓಡತ್ತದ ಇಲ್ದಿದ್ರೆ? ಮಾಡ್ಬೇಕಲ್ವಾ? ಮಾಡ್ತೀಯಾ? ಓಕೆಪ್ಪ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್. ಮಹಾಲಕ್ಷ್ಮಿ ಅವಳು ತೋರಿಸ್ಬಿಡ್ಲಿ ಬಿಡಿ ಸರ್. ಸರ್ ಮಹಾಲಕ್ಷ್ಮಿ ಸರ್ ಬರ್ಲಿ 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 ಬರ್ಲಿ. ಇವಳೇನ್ ಮಾಡಿದಾಳೆ? ಏನು ಗ್ರೀಟಿಂಗ್ ಕಾರ್ಡ್ಸ್ ಏನಿದು? ಓ, ಇದು ಆರಿಗಾಮಿ. ನೀನ ತೋರ್ಸಿದ್ದು ಆಕ್ಚುಲಿ, ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ದು ಇವಳೇನ? ಹೌದೌದು ಸರ್. ಒಂದು ಲೈವ್, ಒಂದು ಕ್ಯಾಮ್ರಾ ಮಾಡಿದ್ಲಲ್ಲ? ಕ್ಯಾಮ್ರಾ ನೀನೇ ಮಾಡಿರೋದಲ್ವಾ? ಹೌದು ಸರ್. ಓ, ಎಷ್ಟ್ ಚೆನ್ನಾಗ್ ಮಾಡಿದ್ಲು. ಕ್ಯಾಮ್ರಾ ಮಾಡಿ ತೋರಿಸ್ತೀಯ ಇವಾಗ್ಲೂನು? ಲೈವ್ ಇನ್ನೊಂದೇನಾದ್ರು ತೋರಿಸ್ತೀಯಾ ಅಂದೆ ಮಾಡೋದು? ಲೈವ್ ಅಲ್ಲಿ ಮಾಡ್ತೀಯ ನನ್ನ ಇದನ್ನ? ಏನ್ ಮಾಡ್ತಿ? ಕ್ಯಾಮ್ರಾ ನೋಡಿದೀನಿ ನಾನು ಅವಾಗ್ಲೇ. ಇನ್ಯಾವ್ದಾರ ಮಾಡ್ತೀಯಾ? ಏನ್ ಮಾಡ್ತಿ? ಅಕ್ಷತೆ ಬಟ್ಲು ಮಾಡ್ತೀಯಾ? ಮಾಡು, ತೋರ್ಸು. ಪೇಪರ್ ಶೀಟು ಇಲ್ಲ ಸದ್ಯಕ್ಕೆ ಸರ್. ಒಂದ್ 2 ನಿಮಿಷ ಮಾಡಿಸ್ಲಾ ಸರ್? ಶೀಟ್ ಬೇಕು, ಶೀಟ್ ತರಿಸ್ಬಿಟ್ಟು ಪೇಪರ್ ಶೀಟ್. ಓಕೆಪ್ಪ, ಬೇರೆಯವ್ರು ಮಾಡಿಸ್ತಾರೆ, ಬೇರೆಯವ್ರನ್ನ? ಓಕೆಪ್ಪ, ಮಾಡಿಸ್ರಿಪ್ಪ. ಮಾಡ್ತೀರಾ? 1-2 ಅಂದರು ಕಿತ್ತಾಕಿದ್ದೀನಿ. 4 ಸರ್ ಇದೆಲ್ಲ ನೋಡಿದಿರಲ್ಲ ಸರ್? ಎಲ್ಲ ನೋಡಿದ್ದೀನಿ, ನೆನ್ನೆ ತಾನೇ ನೋಡಿದ್ನಲ್ಲ. ಎಲ್ಲ ಚೆನ್ನಾಗಿ ಫ್ರೆಶ್ ಆಗಿ ಜ್ಞಾಪಕ ಇದೆ. ಅದು ಕ್ಯಾಮ್ರಾ ಬೇರೆ ಒಳ್ಳೆ ಕುತ್ಕೊಂಡು ಕ್ಯಾಮ್ರಾ ಮಾಡಿದ್ಲಲ್ಲ. ಮನೋಜ್ ಬಾ. ಸರಿ, ಜೊತೆಗ ಇವನು ಸಂತೋಷ್ ರೆಸಿಪಿ ತೋರ್ಸಲ್ವಾ ನಂಗೆ? ತೋರಿಸ್ತಾನೆ ಸರ್, 1 ನಿಮಿಷ. ತೋರ್ಸು. ಕಡ್ಡಿ ತಂದಿದಾನ?
ಹಾ ಇಲ್ಲ ಇಲ್ಲ ಇಲ್ಲೇ ಇದ್ದಾನೆ ಸರ್. ಇದು ತೋರ್ಸ್ಕೊಟ್ಟ ಓ ಇದೇನು ಹೇಳಿದ್ರು? ವಿಲೇಜ್ ಮ್ಯಾಪ್ ಸರ್. ವಿಲೇಜ್ ಮ್ಯಾಪ್. ಓ ಮೈ ಗಾಡ್, ದಿಸ್ ಇಸ್ ಸೋ ಗುಡ್. ಎಲ್ಲ ಹುಡುಗ ಎಲ್ಲ ಅವನ ಹೆಸರೇನು? ಓ ನಮಸ್ಕಾರ. ಎಷ್ಟು ಗೊತ್ತಪ್ಪ ನೀ ಯಾರು ಅಂತ. ನೀವ್ ಎಷ್ಟು ಚೆನ್ನಾಗ್ ಮಾಡಿದಪ್ಪ. ನೀ 3 ಮಾಡಿದೀಯಲ್ವಪ್ಪ. ನಿನ್ನ ಹೆಸರೇನು ಹೇಳು? ನೀ 3 ಮಾಡಿದೀಯಲ್ವಾ? ಎಷ್ಟು ಮಾಡಿದೀಯ? ಒಂದೇ ಸರ್. ಸಂತೋಷ. ಇಲ್ಲಪ್ಪ ಇಲ್ಲಪ್ಪ, ಇವ್ನು 3 ಪ್ರಾಜೆಕ್ಟ್ಸ್ ಮಾಡಿದ್ದಾನೆ. ಹೌದೌದು ಸರ್. ಏನೇನ್ ಮಾಡಿದಿ ಹೇಳು? ತಡಿ ನಾನೇ ಹೇಳ್ತೀನಿ ನಿಂಗೆ. ನೀನ್ ಜ್ಞಾಪಿಸ್ತೀನಿ. 1 ನಿಮಿಷ ತಡು, ನಾನೇ ಹೇಳ್ತೀನಿ. ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ತಡಿ 1 ನಿಮಿಷ ಹೇಳ್ತೀನಿ ನಾನು. 1 ಸೆಕೆಂಡ್ ಹೇಳ್ತೀನಿ. ನಾನು ನೆನ್ನೆ ತಾನೇ ಕೂತ್ಕೊಂಡು ನೋಡ್ತಾ ಇದ್ದೆ. 1 ಸೆಕೆಂಡ್ ಅಪ್ಪ. ಯಾವ್ದು ನೀನ್ ಮಾಡಿದ್ದು ಹೇಳ? 1 ಸೆಕೆಂಡ್. ಮನೋಜ್ ಕುಮಾರ್. ಯಾವ ಸ್ಕೂಲ್ ಹೇಳಿ ನೀನು? ಏನಪ್ಪ? ಬನ್ನಿಟಾಲಪುರ. 1 ಸೆಕೆಂಡ್. ಬನ್ನಿಟಾಲಪುರ. 1 ಸೆಕೆಂಡ್ ಅಪ್ಪ. ನೀನ್ 3 ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ಯಲ್ಲ? ಯಾವ್ದು ಮಾಡಿದ್ಯಪ್ಪ ನೀನು? ಏನಪ್ಪ? ಹಾ, ಆಮೇಲೆ ಇನ್ನೊಂದ್ ಮಾಡಿದ್ಯಲ್ಲ, ಎತ್ತಿನ ಗಾಡಿ ಮಾಡಿದ್ಯಲ್ವಾ? ಹಾ ಸರಿ, ಇದನ್ನ ತೋರ್ಸು. ಸರ್ ಇದು ನಮ್ಮ ಊರಿನ ಶಾಲೆ ಸರ್. ಇಲ್ಲಿ ನಾವು ಓದುತ್ತೇವೆ ಸರ್. ಸರ್ ಇಲ್ಲಿ ಇದು ನಮ್ಮ ಊರಿನ ಮಧ್ಯಭಾಗದ ರಾಮ ಮಂದಿರ ಸರ್. ಓಕೆ ಸರ್ ಇದರ ಪಕ್ಕದಲ್ಲಿ ಗ್ರಾಮ ಪಂಚಾಯಿತಿ ಇದೆ ಸರ್. ಓಕೆ. ಅದರಿಂದ ಗ್ರಂಥಾಲಯ ಇದೆ. ಅಲ್ಲೇ ನಾವು ಸ್ನೇಹಿತರನ್ನ ಪುಸ್ತಕವನ್ನು ಓದಲು ಹೋಗುತ್ತೇವೆ ಸರ್. ಸರ್ ಇಲ್ಲಿ ಹಾಲಿನ ಡೈರಿ ಸರ್. ಏನಪ್ಪ? ಹಾಲಿನ ಡೈರಿ ಸರ್. ಕೇಳಿಸ್ತಾ ಇಲ್ಲ. ಮಿಲ್ಕ್ ಡೈರಿ ಸರ್. ಮಿಲ್ಕ್ ಡೈರಿ. ಓಕೆ ಸರಿ. ಹಾ ಸರ್ ಇಲ್ಲಿ ಹನುಮಂತ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಸ್ಥಾನ ಇದೆ ಸರ್. ಸರಿ. ಆ ರೋಡ್ ಮುಖಾಂತರ ಹೋದ್ರೆ ಅಕ್ಕಪುರ ರೋಡ್ ತಲುಪೋದು ಸರ್ ಊರ್ನ. ಸರಿ. ಸರ್ ಇಲ್ಲಿ ಶನಿಮಾಸ್ತನ ದೇವಸ್ಥಾನ ಇದೆ ಸರ್. ಓಕೆ. ಸರ್ ಇಲ್ಲಿ ಶನಿವಾರ ಪೂಜೆ ನಡೀತದೆ ಸರ್. ನಾವು ಹೋಗ್ತೀವಿ ಸರ್. ವೆರಿ ಗುಡ್. ಸ್ಕೂಲ್ ರೋಡಿಂದ ಹೋದ್ರೆ ಇಲ್ಲಿ ಕಬ್ಬಲಿ ಸಿಗುತ್ತೆ ಸರ್. ಕಬ್ಬಲಿ ತಲುಪೋದು ಸರ್. ಬೇರೆ ಊರು ಸರ್. ಬೇರೆ ಊರ ಅದು? ಸರಿ. ಇದು ನೀನೇ ಡ್ರಾ ಮಾಡಿದ್ಯಾ? ಹೌದು ಸರ್. ಏನ್ ಉಪಯೋಗಿಸ್ಕೊಂಡ್ ಮಾಡಿದೆ? ಪೇಂಟಿಂಗ್ ಸರ್. ಸರಿ, ಹಿಂಗಿದೆ ನಿಮ್ ಊರು ಅಂತ ಹೆಂಗ್ ಗೊತ್ತು ನಿಂಗೆ? ಸರ್ ಗೂಗಲ್ ಮ್ಯಾಪ್ ನೋಡಿ ಸರ್. ಓ, ಗೂಗಲ್ ಮ್ಯಾಪ್ ನೋಡ್ಕೊಂಡ್ ಮಾಡಿದೆ ನೀನು? ಹೌದು ಸರ್. ನೀನ್ ಮರದ ಮೇಲೆ ನಿಂತ್ಕೊಂಡ್ ನೋಡ್ಲಿಲ್ವಾ ನಿನ್ ಊರನ್ನ? ಸೊ ಗೂಗಲ್ ಮ್ಯಾಪ್ ನೋಡ್ಕೊಂಡು ಅದು ಹೆಂಗಿದೆ ಅಂತ ನೋಡ್ಕೊಂಡ್ ಮಾಡಿದೆ. ಹೌದು ಸರ್. ಸೊ ಗೂಗಲ್ ಮ್ಯಾಪ್ ಇಲ್ದೇ ಇದ್ರೆ ಏನ್ ಮಾಡ್ತಾ ಇದ್ದೆ? ಸರ್ ನಮ್ಮ ಊರನ್ನ ಸುತ್ತಕೊಂಡು ನೋಡ್ತೀವಿ ಸರ್. ಅದು ಸುತ್ತಿದ್ರೆ ಹೆಂಗಿದೆ ಅಂತ ಹೆಂಗ್ ಗೊತ್ತಾಗತ್ತೆ? ಗೊತ್ತಾಗತ್ತೆ ಸರ್. ಮೇನ್ ನೀನ್ ಎಷ್ಟನೇ ಕ್ಲಾಸ್ ನೀವಾಗ? 7th ಸರ್. 7th. ನೆಕ್ಸ್ಟ್ ವರ್ಷ ಇರ್ತಾ ಇದೆಯಾ ಇಲ್ವಾ? ಇರ್ತೀನಿ ಸರ್. ಸರಿ, ನೆಕ್ಸ್ಟ್ ವರ್ಷ ನೀನು ತುಂಬಾ ಬುದ್ಧಿವಂತ. ನೆಕ್ಸ್ಟ್ ವರ್ಷ ನಾನು ಹೆಂಗೆ ಮ್ಯಾಪ್ ಡ್ರಾ ಮಾಡೋದು ಹೇಳ್ಕೊಡ್ತೀನಿ. ನಾನು ಒಂದು ವಿಡಿಯೋ ಮಾಡಿದೀನಿ, ಅದನ್ನ ನೋಡ್ಕೊಂಡು ಮಾಡ್ತೀಯ ನೀನೆ? ನಿಜವಾಗ್ಲೂ ಗೂಗಲ್ ನೋಡ್ದೇನೆ ನಿಮ್ ಬನ್ನಿಟಾಲಪುರದ ಊರದು ಮ್ಯಾಪ್, ಒಂದ್ ಕಂಪಸ್ಸು, ಒಂದ್ ಸ್ಕೇಲು. ಓಕೆ, ಒಂದ್ ಕಂಪಸ್ಸು, ಒಂದ್ ಸ್ಕೇಲು, ಒಂದ್ ಪೇಪರು, ಒಂದ್ ಪೆನ್ಸಿಲ್, ರಬ್ಬರ್ ಅಷ್ಟಿಟ್ಕೊಂಡು ನೀನೇ ಡ್ರಾ ಮಾಡ್ಬೋದು. ಗೂಗಲ್ ಮ್ಯಾಪ್ ನೋಡ್ದೇನೆ. ನಾನು ಕೊಡ್ತೀನಿ. ನಾನು ಇವಾಗಲೇ ಬೇಕಾದ್ರೆ ಹೇಳ್ಕೊಡ್ತೀನಿ. ವೆಕೇಶನ್ ಟೈಮಲ್ಲಿ ಮಾಡ್ತೀಯಾ? ನಾನು ಇವಾಗಲೇ ಒಂದು ವಿಡಿಯೋ ಕೊಟ್ರೆ ಅದನ್ನ ನೋಡಿ ಹೆಂಗ್ ಮಾಡುದು ಅಂತ ತಿಳ್ಕೊಂಡು ನೀನೆ ಬನ್ನಿಟಾಲಪುರದ್ದು ಗೂಗಲ್ ಮ್ಯಾಪ್ ನೋಡ್ದೇನೆ ನೀನೇ ಡ್ರಾ ಮಾಡ್ತೀಯಾ? ಈ ಕಡೆ ಬಾ, ನೀನು ಕಾಣಿಸ್ತಾ ಇಲ್ಲ. ನೀನು ಈ ಕಡೆ ಬಾ. ಓಕೆ, ನಾ ಏನ್ ಕೇಳ್ತಾ ಇದೀನಿ ಅಂದ್ರೆ, ಒಂದು ಸುರೇಶ್ ತಾನೇ ನಿಮ್ಗೆ ಮಾಡ್ತಾ ಇರೋದು? ಸುರೇಶ್ ಇವ್ರ ಮಲ್ಲುನ? ಸುರೇಶ್ ಸರ್. ಸರಿ, ನಾ ಸುರೇಶ್ಗೆ ಒಂದು ವಿಡಿಯೋ ಕಳಿಸ್ತೀನಿ. ಅದಲ್ಲಿ ಹೆಂಗೆ ಹಿಂದಿನ ಕಾಲದಲ್ಲಿ ಗೂಗಲ್ ಮ್ಯಾಪ್ ಇತ್ತಾ? ಇಲ್ಲ ಸರ್. ಮ್ಯಾಪ್ಸ್ ಇತ್ತ? ಇಲ್ಲ ಸರ್. ಇಲ್ಲಪ್ಪ, ಒಂದು 20 ವರ್ಷದ ಹಿಂದೆ ಗೂಗಲ್ ಇರಲಿಲ್ಲ ತಾನೆ? ಇಲ್ಲ ಸರ್. ಮ್ಯಾಪ್ಸ್ ಇತ್ತಾನೆ? ಮ್ಯಾಪ್ಸ್ ಇತ್ತೋ ಇಲ್ವಾ?
ಇತ್ತು ಸರ್. ಇತ್ತಲ್ವಾ? ಹಿಂದಿನ ಕಾಲದ ಮ್ಯಾಪ್ಸ್ ಇತ್ತಾನೆ, ಅದನ್ನ ಹೆಂಗ್ ಡ್ರಾ ಮಾಡ್ತಾ ಇದ್ರು? ಗೂಗಲ್ ಇಲ್ದೇನೆ ಹೆಂಗ್ ಮಾಡ್ತಾ ಇದ್ರು? ಹಾ, ಅದನ್ನ ಹೇಳ್ಕೊಡ್ತೀನಿ, ಹೆಂಗ್ ಮಾಡ್ತಾ ಇದ್ರು ಅಂತ ಹೇಳ್ಕೊಡ್ತೀನಿ. ಓಕೆ, ಅದು ವಿಡಿಯೋ ಕಳಿಸ್ತೀನಿ ಸುರೇಶ್ಗೆ. ಅದನ್ನ ನೀನ್ ನೋಡಿ, ಆ ವಿಡಿಯೋ ನೋಡಿ ನೀನೇ ನೋಡ್ಬೇಕು. ಆಯ್ತಾ? ನಿತ್ರ ಫೋನ್ ಇದೆಯಾ? ಸ್ಮಾರ್ಟ್ ಫೋನ್ ಇದೆಯಾ? ಸ್ಕ್ರೀನ್ ಟಚ್ ಇದೆ ಮೊಬೈಲ್ ಮನೇಲಿ ಇದೆಯಾ? ಅದನ್ನ ನೋಡ್ಕೊಂಡು, ಆ ಮೊಬೈಲ್ ಅಲ್ಲಿ ನೋಡ್ಕೊಂಡು ಲಿಂಕ್ ಕಳಿಸ್ತೀನಿ. ಅದನ್ನ ನೋಡ್ಕೊಂಡು ಅದ್ರಲ್ಲಿ ಹೇಳುತ್ತೆ ಹೆಂಗ್ ಮಾಡುದು ಅಂತ ಹೇಳುತ್ತೆ. ಒಂದು ಕಂಪಸ್ ಕೊಂಡ್ಕೊ, ಅದು ಸುರೇಶ್ ದುಡ್ಡು ಕೊಡ್ತಾರೆ. ಅವ್ರಿಗೊಂದು ಕಂಪಸ್ ಕೊಂಡ್ಕೊಂಡು ಕೊಡ್ರಿ ಅವ್ರಿಗೆ. ಓಕೆ ಸರ್. ಸಣ್ಣ ಕಂಪಸ್ ಸಿಗುತ್ತೆ, ಇಲ್ದ್ರೆ ಸ್ಮಾರ್ಟ್ ಫೋನ್ ಅಲ್ಲೇ ಇರುತ್ತೆ ಕಂಪಸ್. ತೋರಿಸ್ರಿ. ಸ್ಮಾರ್ಟ್ ಫೋನ್ ಅಲ್ಲಿ ಕಂಪಸ್ ಅನ್ನ ಡೌನ್ಲೋಡ್ ಮಾಡಕ್ಕೆ ಗೂಗಲ್ ಇದು ಆಂಡ್ರಾಯ್ಡ್ ಅಲ್ಲಿ ಆಪ್ ಡೌನ್ಲೋಡ್ ಮಾಡ್ಬೋದು. ಇದು ಕಂಪಸ್ ಮ್ಯಾಪ್, ಕಂಪಸ್ ಅಂತಾನೆ ಒಂದು ಆಪ್ ಇರುತ್ತೆ. ಅದು ಫೋನ್ ಕಂಪಸ್ ಆಗ ಹೋಗುತ್ತೆ. ಆಯ್ತಾ? ಅದನ್ನ ಹೆಂಗ್ ಉಪಯೋಗಿಸ ತೋರಿಸ್ರಿ ಅವನ್ಗೆ. ಓಕೆ ಸರ್. ಸೊ ಕಂಪಸ್ಸು, ಪೆನ್ಸಿಲ್, ಪೇಪರು, ರಬ್ಬರು, ಸ್ಕೇಲು ಅದು ಉಪಯೋಗಿಸ್ಕೊಂಡು ನಿನ್ ಹಳ್ಳಿಲಿ ನೀನೇ ಓಡಾಡ್ಕೊಂಡು ನೀನೇ ಮ್ಯಾಪ್ ಡ್ರಾ ಮಾಡ್ತಾರ ಹೇಳ್ಕೊಡ್ತೀನಿ. ಮಾಡ್ತೀಯಾ? ಅವಾಗ ಹೆಂಗಿರುತ್ತೆ ಅಂತ ನೋಡೋಣ, ಅದನ್ನ ಇದನ್ನ ಕಂಪೇರ್ ಮಾಡೋಣ. ಆಯ್ತಾ? ವೆರಿ ಹೇಳಪ್ಪ. ಹೇಳಪ್ಪ. ಆಯ್ತಪ್ಪ, ನೆಕ್ಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಲ್ಲ ತಗಬಾ. ಕಡ್ಡಿ ಮನುಷ್ಯ ಏನಾದ? ಸಂತೋಷ ಸರ್. ಓ ನಮಸ್ಕಾರಪ್ಪ. ಹೆಂಗಪ್ಪ ಇದಿ? ಈ ಲಾಸ್ಟ್ ಟೈಮ್ ನಾನು ನಿಂಗೆ ಒಂದು ಡಿಬೇಟ್ ಮಾಡಕ್ ಹೇಳ್ಕೊಟ್ಟಿದ್ದೆ, ನೀನ್ ಡಬ್ಬಾಲೆ ಕುತ್ಕೊಂಡ್ ಮಾಡಿದಿಲ್ಲ, ಜ್ಞಾಪಕ ಇದೆಯಾ? ನಂಗೆ ಅಳು ಬಂದ್ಬಿಡ್ತು, ಅಷ್ಟು ಚೆನ್ನಾಗ್ ಮಾಡಿದೀನಿ ನೀನು. ಜ್ಞಾಪಕ ಇದೆಯಾ? ಲಾಸ್ಟ್ ಟೈಮ್ ನಾನು ಒಂದು ಯಾವ್ದೋ ಒಂದು ಟಾಪಿಕ್ ಕೊಟ್ಟೆ, ಅದನ್ನ ಪ್ರಾಕ್ಟೀಸ್ ಮಾಡಿ ಬಂದು ಯಾವ ಟಾಪಿಕ್ ಕೊಟ್ಟಿದ್ದೆ ಜ್ಞಾಪಕ ಇದೆ ಏನಾರು? ಏನ್ ಟಾಪಿಕ್ ಕೊಟ್ಟಿದ್ದೆ? ಓ, ಕೊರವಂಜಿ ವಿಚಾರ ಹೇಳಿದ್ದೆ. ಕರೆಕ್ಟ್, ಎಕ್ಸಲೆಂಟ್. ತುಂಬಾ ಬುದ್ಧಿವಂತ ಹುಡುಗಪ್ಪ ನೀನು. ಎಷ್ಟು ವರ್ಷ ನೀ ಎಷ್ಟನೇ ಕ್ಲಾಸ್ ನೀನು ಇವಾಗ ಸದ್ಯಕ್ಕೆ? 7th ಸರ್. ನೆಕ್ಸ್ಟ್ ವರ್ಷ ಇರ್ತಾ ಇದೀಯಾ ಇಲ್ವಾ? ನಮ್ ಪ್ರೋಗ್ರಾಮ್ ಇರ್ತೀಯಾ ನೆಕ್ಸ್ಟ್ ವರ್ಷ? ವೆರಿ ಗುಡ್. ನೆಕ್ಸ್ಟ್ ವರ್ಷ ಬೇರೆ ಪ್ರೋಗ್ರಾಮ್ ಅಲ್ಲಿ ಮಾಡು, ಸೈನ್ಸ್ ಕ್ಲಬ್ ಅಲ್ಲಿ ಮಾಡು, ಆಲ್ರೌಂಡರ್ ಶುರು ಮಾಡ್ಕೋತೀವಿ, ಅದನ್ನು ಮಾಡು. ಆಯ್ತಾ? ತುಂಬಾ ಬುದ್ಧಿವಂತ ಹುಡುಗ. ಓಕೆ, ಹೇಳಪ್ಪ, ಏನ್ ಮಾಡಿದಿ ಹೇಳು. ಹೇಳು, ನಿನ್ ಕಡ್ಡಿ ಏನಾಯ್ತು? ಕಡ್ಡಿ ಏನಾಯ್ತು? ಕಡ್ಡಿ ಆ ಕಡ್ಡಿ ದ್ಯಾಂಡದು ಇಟ್ಕೊಡ್ರವ. ಏಸು ಕೂತಿದ್ದಾರೆ ಆರಾಮಾಗಿ. ಇಟ್ಕೊಳ್ಳಿ ಬಿಡಿ ಒಬ್ರು ಹಿಂದ್ಗಡೆ. ನಾನು ಬೇಳೆ ಸಾರ್ದು ರೆಸಿಪಿ ಬುಕ್ ಮಾಡೀನಿ ಸರ್. ಹೇಳಪ್ಪ. ಬೇಳೆ ಸಾರು ಮಾಡಲು ಬೇಕಾದ ಸಾಮಗ್ರಿಗಳು ಸರ್. ಹೇಳು, ಎಲ್ಲ ಓದು. ಏನ್ ಬೇಕು ಹೇಳ? ಬೇಳೆ ಸಾರು ಮಾಡಲು ಬೇಕಾದ ಸಾಮಗ್ರಿಗಳು: ಓದು. ಏನೇನು ಐಟಮ್ ಬೇಕು ಅದು. ಬೇಳೆ ಸಾರು ಮಾಡಲು ಬೇಕಾದಂತಹ ಸಾಮಗ್ರಿಗಳು: ಟೊಮ್ಯಾಟೊ, ಕ್ಯಾರೆಟ್, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಗೂ ಕೊತ್ತಂಬರಿ. ಅದಾದ ಮೇಲೆ ಮಸಾಲಾ ಪದಾರ್ಥಗಳು: ಚಕ್ಕೆ, ಲವಂಗ, ಏಲಕ್ಕಿ, ಗರಂ ಮಸಾಲ ಹಾಗೂ ಇತರೆ ಪದಾರ್ಥಗಳು. ಈಗ ಒಂದು ಪಾತ್ರೆಗೆ ನೀರನ್ನು ಹಾಕಿದ ಮೇಲೆ ಅದಕ್ಕೆ ಬೇಳೆ ಹಾಕಿದ ನಂತರ ಅದನ್ನು ಕುದಿಯಲು ಬಿಡಬೇಕು. ಕುದ್ದಿದಾದ ಮೇಲೆ ಅದಕ್ಕೆ ನಾವು ಹೆಚ್ಚಿಕೊಂಡಿದ್ದಂತಹ ತರಕಾರಿಯನ್ನು ಹಾಕಬೇಕು. ತರಕಾರಿ ಬೆಂದ ಮೇಲೆ ಅದಕ್ಕೆ ಮಸಾಲಾ ಐಟಮ್ಸ್ಗಳನ್ನು ಹಾಕಬೇಕು. ಮಸಾಲೆಯನ್ನು ಹಾಕಿದಾದ ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಶ್ರಣವನ್ನು ಮಾಡಬೇಕು.
ಮಿಶ್ರಣ ಮಾಡಿದ ಮಿಶ್ರಣ ಮಾಡಿದ ಮಿಶ್ರಣ ಮಾಡಿದ ಮಿಶ್ರಣ ಮಾಡಿದಾದ ಮೇಲೆ ಬೇಳೆ ಸಾರು ಸಿದ್ಧವಾಗುತ್ತದೆ. ಇದನ್ನು ನೀವು ಕೂಡ ಸವಿಯಿರಿ. ಧನ್ಯವಾದಗಳು. ನನ್ನ ಬಾಯಿ ಏನಾಗಿ ಬರ್ತಿದೆಯಲ್ಲೋ, ನನ್ನ ಬಾಯಿ ಕಾಯುತ್ತಿರುತ್ತದೆ, ನೀವು ನಿಮ್ಮ ಮನೆಯಲ್ಲಿ ಬೇಳೆ ಸಾರು ಮಾಡಿ. ವೆರಿ ಗುಡ್. ಇವಾಗ ಇದಕ್ಕ ಫೋಟೋಸ್ ಎಲ್ಲಿಂದ ತಂದಿ ನೀನು? ಸರ್ ಫೋಟೋಸ್ ಎಲ್ಲಿಂದ ಬಂತು? ಸರ್ ನಮ್ಮ ಮನೇಲಿ ಬೇಳೆ ಸಾರು ಮಾಡುವಾಗ ಫೋಟೋ ತಕೊಂಡು ಜೆರಾಕ್ಸ್ ಮಾಡಿಸ್ಕೊಂಡು ಹಾಕಿದೆ ಸರ್. ನೀ ಮಾಡಿದ್ಯಾ? ಇಲ್ಲ, ನಮ್ಮ ಮನೆಯವ್ರು ಮಾಡ್ತೀವಿ ಸರ್. ಇಲ್ಲಪ್ಪ, ನೀನ್ ಫೋಟೋ, ನಿಮ್ ತಂದೆ ತಾಯಿ ಫೋಟೋ ತಗೊಂಡು ನೀನ್ ಅದನ್ನ ಪ್ರಿಂಟ್ ಔಟ್ ನೀನೇ ತಗೊಂಡ್ಯಾ? ನಿಜವಾದ ಫೋಟೋಸ್ ಇದೆಲ್ಲ? ಹೌದು ಸರ್. ಗೂಗಲ್ ಇಂದ ಏನೂ ಮಾಡ್ಲಿಲ್ಲ? ಇಲ್ಲ ಸರ್. ಸೊ ಯಾರು ಅಡ್ಗೆ ಮಾಡಿದ್ದೆ, ನೀನೋ ನಿಮ್ ತಾಯಿನೋ? ನಮ್ಮ ತಾಯಿ ಸರ್. ನಿಮ್ ತಾಯಿ ಮಾಡಿದ್ರಾ? ಹೌದು ಸರ್. ವೆರಿ ಗುಡ್. ನಿಂಗ್ ಮಾಡಕ್ ಬರುತ್ತಾ ಇದೆಲ್ಲ? ಇಲ್ಲ ಸರ್. ಏನ್ ಮಾಡಕ್ ನಿನಗೆ? ನೀನು ಒಂದು ರೆಸಿಪಿ ಬುಕ್ ಮಾಡು. ನಿಮ್ ತಾಯಿದು ಏನಾರು ಇದು ಒಂದು ರೆಸಿಪಿ ಮಾಡಿದಿ, ಅದ್ರ ರೆಸಿಪಿ ಬುಕ್ ಮಾಡು. ವೆಕೇಶನ್ ಕೂತ್ಕೊಂಡು ಯಾವ್ದಾರ ಒಂದು 4-5 ರೆಸಿಪೀಸ್ ಇಟ್ಕೊಂಡು. ನಿಮ್ ತಾಯಿ ಬೇರೆ ಬೇರೆ ಮಾಡ್ತಾರಲ್ಲ, ಒಂದೇನ ಮಾಡೋದು ನಿಮ್ ತಾಯಿ? ಬರೀ ಬೇಳೆ ಸಾರು ಮಾತ್ರ ಮಾಡೋದು? ಇಲ್ಲ ಸರ್. ಸರಿ, ನೀನು ಒಂದು ವೆಕೇಶನ್ ಟೈಮಲ್ಲಿ ಟೈಮ್ ಇರುತ್ತಲ್ಲ, ಅವ್ರು ಏನೇನ್ ಮಾಡ್ತಾರೋ ಅದೆಲ್ಲ ಒಂದು ಬುಕ್ ತರ ಮಾಡಿ, ರೆಸಿಪಿ ಬುಕ್ ನೋಡಿದ್ಯಾ? ಅಂಗಡಿಗಳು ಸಿಗುತ್ತೆ, ನೋಡಿದ್ಯಾ? ಹೌದು ಸರ್. ಆತರ ಒಂದು 4-5 ರೆಸಿಪೀಸ್ ಮಾಡಿ ಒಂದು ಪುಸ್ತಕ ಮಾಡು. ತರ್ತೀಯಾ ವೆಕೇಶನ್ ಆದ್ಮೇಲೆ? ವೆರಿ ಗುಡ್, ಎಕ್ಸಲೆಂಟ್. ಸರಿ, ಇನ್ನೊಂದ್ ಮಾಡಿದಾನೆ ಸರ್ ಅವನು. ಅದೇ ಬುಕ್, ಅದೇ ಪಿಕ್ಚರ್ ಜೋಟಿ. ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ಹೇಳಪ್ಪ. ದಿಸ್ ಇಸ್ ಎಕ್ಸಲೆಂಟ್. ಒಂದು ಪ್ರಶ್ನೆ ಕೇಳ್ತೀನಿ, ಇದಕ್ಕೆ ತೋರ್ಸಕ್ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ. ಇದು ಬರೀ ಫೋಟೋಸ್ ಕಳಿಸ್ದೆ ಅಲ್ವಾ ನಾನು? ಅದಕ್ಕೆ ಸುರೇಶ್ ಹೇಳಿದ್ರ ಏನ್ ಕತೆ ಏನು ಅಂತ ಹೇಳಿದ್ರ ನೀನೇ ತಿಳ್ಕೊಂಡ್ಯಾ? ಹೆಂಗ್ ತಿಳ್ಕೊಂಡಿ? ಅದು ಏನು, ಅದಕ್ಕೇನ್ ಕಥೆ ಇರ್ಲಿಲ್ಲ ಅಲ್ವಾ? ಬರೀ ಒಂದ್ ಫೋಟೋಸ್ ಕಳ್ಸಿದ್ದೆ. ನಿಂಗೆ ಹೆಂಗ್ ಗೊತ್ತಾಯ್ತು ಅದೇ ಇರ್ಬೇಕು ಅಂತ? ಸರ್, ಯಾಕಂತಂದ್ರೆ ಇದು ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ತಾರಲ್ಲ ಸರ್, ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿದೆ ಸರ್. ನಿಂಗೆ ಹೆಂಗ್ ಗೊತ್ತಾಯ್ತು ಫೋಟೋಸ್ ನೋಡಿದಾಗ ಇದೇ ಕಥೆ ಇರ್ಬೋದು ಅಂತ? ಹೆಂಗ್ ಗೊತ್ತಾಯ್ತು ಸರ್? ಹೆಂಗ್ ಗೊತ್ತಾಯ್ತು ಅಂತಂದ್ರೆ, ಇವಾಗ ಮಕ್ಕಳೆಲ್ಲ ಸ್ಕೂಲ್ ಹೋಗ್ತಾ ಇರ್ತವೆ ಸರ್. ಆದ್ರೆ ಈ ಮಕ್ಕಳೆಲ್ಲ ಪಾಲ್ ಬಿದ್ದ ಮನೆಗಳಲ್ಲಿ ಅಕ್ಷರಗಳು ಬರ್ದು ವಿದ್ಯೆ ಕಲಿತಾ ಇರ್ತಾರಲ್ಲ ಸರ್. ಅದನ್ನ ನೋಡಿ ಇದು ಬಡವರ ಮಕ್ಕಳ ವಿದ್ಯಾಭ್ಯಾಸ ಏನೋ ಟಾಪಿಕ್ ಮಾಡ್ಕೊಂಡು ನಾನು ಕತೆ ಬರ್ದೆ ಸರ್. ಸೊ ನಾವಿವಾಗ ಒಂದು ಯಾವ್ದಾರ ಒಂದು ಬೇರೆ ಒಂದು 10 ಫೋಟೋಗ್ರಾಫ್ ಕಳಿಸಿದ್ರೆ ನಿಂಗೆ ಗೊತ್ತಾಗೋಗುತ್ತಾ ಏನ್ ಕಥೆ ಅಂತ? ಹೌದು ಸರ್. ನಾ ಇನ್ನೊಂದು 10 ಫೋಟೋ ಕಳಿಸ್ತೀನಿ. ಅದಕ್ಕೆ ನೋಡ್ಕೊಂಡು ಕತೆ ನೀನೇ ತಿಳ್ಕೊಂಡು ಬರೀತೀಯಾ? ಆ ಕತೆ ಬರಿಬೇಡ, ನಂಗೆ ಅದ್ ಏನ್ ಕಥೆ ಇರ್ಬೋದು ಅಂತ ಹೇಳ್ಬೇಕು. ಆ ಫೋಟೋಸ್ ನೋಡಿ ನೀನೇ ತಿಳ್ಕೊಂಡು, ಆಯ್ತಾ? ಓಕೆ, ಇವಾಗ ಇದನ್ನ ಓದು. ಬಡವರ ಮಕ್ಕಳ ವಿದ್ಯಾಭ್ಯಾಸ. ಬಡವರು ಮಕ್ಕಳಿಗೆ ಓದುವುದಕ್ಕೆ ಆಗುವುದಿಲ್ಲ, ಏಕೆಂದರೆ ಅವರ ಹತ್ತಿರ ಹಣ ಅಂತಸ್ತು ಇರುವುದಿಲ್ಲ. ಅದಕ್ಕೆ ಅವರು ಅಪ್ಪ ಅಮ್ಮ ಅವರನ್ನು ಓದಿಸುವುದಿಲ್ಲ. ಆದರೆ ಈಗಿನ ಕಾಲದಲ್ಲಿ ಹಾಗಲ್ಲ, ಎಲ್ಲ ಮಕ್ಕಳು ಓದುತ್ತಾರೆ. ಆದರೆ ನಾನು ಅಂದಿನ ಕಾಲದಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಮಾತನಾಡುತ್ತಿದ್ದೇನೆ. ಈಗ ಮುಂಜಾನೆ ಎಲ್ಲಾ ಮಕ್ಕಳು ವ್ಯಾಯಾಮವನ್ನು ಮಾಡುತ್ತಾರೆ. ಆದರೆ ಬಡವರ ಮಕ್ಕಳು ಹಾಗಲ್ಲ. ಬೆಳಿಗ್ಗೆ ಹೇಳಿ ಮುಖ ತೊಳೆಯುತ್ತಾರೆ ಹಾಗೂ ಹಲ್ಲನ್ನು ಉಜ್ಜುತ್ತಾರೆ, ಆದರೆ ವ್ಯಾಯಾಮವನ್ನೇ ಮಾಡುವುದಿಲ್ಲ. ಇದಕ್ಕೆ ಮಕ್ಕಳಿಗೆ ಅವರ ಬಡತನವಿರುವುದರಿಂದ ಒಬ್ಬ ಶಿಕ್ಷಕ ಅವರಿಗೆ ವ್ಯಾಯಾಮವನ್ನು ಮಾಡಿಸುತ್ತಾನೆ. ಹಾಗೆ ಕೆಲವು ಹಳ್ಳಿಗಳಲ್ಲಿ ಮಕ್ಕಳು ಅಥವಾ ಬಡ ಮಕ್ಕಳಿಗೆ ಮರದ ಕೆಳಗೆ ಪಾಠವನ್ನು ಹೇಳಿಕೊಡುತ್ತಾರೆ. ಈ ಮೇಲಿನ ಚಿತ್ರಣದಲ್ಲಿ ಒಬ್ಬ ಯುವಕ 6 ಮಕ್ಕಳಿಗೆ ಪಾಠವನ್ನು ಹೇಳಿಕೊಡುತ್ತಿದ್ದಾನೆ. ಬಡವರು ತುಂಬಾ ಕೆಲಸ ಮಾಡುತ್ತಾರೆ, ಆದರೆ ಅವರ ಕೈಗೆ ಸಿಕ್ಕುವುದು ಅಷ್ಟೇ. ಆದರೆ ದೊಡ್ಡವರು ಕಂಪ್ಯೂಟರ್ನಲ್ಲಿ ಟುಪ್ಟ ಎಂದು ಕೆಲಸ ಮಾಡಿದರೆ ಅವರ ಕೈಗೆ ಸಿಕ್ಕುವುದೆಷ್ಟು? ಅದಕ್ಕೆ ಬಡವರು ದೇವಸ್ಥಾನಗಳ ಮುಂದೆ ನಿಂತಿದ್ದರೆ ಕೊಡುವುದು 1 ರೂಪಾಯಿ. ಆದರೆ ಯಾಕೆ ಬಡವರಿಗೆ 1 ರೂಪಾಯಿಯನ್ನೇ ಕೊಡುತ್ತಾರೆ? 1,000 ಅಥವಾ 500 ರೂಪಾಯಿಯನ್ನು ಕೊಡಬಹುದಲ್ಲ. ಆದರೆ ಬಡವರಿಗೆ ಯಾರು ಕೂಡ ಅಷ್ಟೊಂದು ದಾನ ಮಾಡುವುದಿಲ್ಲ. ಇದು ಅವರ ಜಿಪಣತನ ಎಂದೇ ಕರೆಯಬಹುದು.
ಈಗ ಸಂಜೆಯ ಸಮಯ, ಎಲ್ಲಾ ಮಕ್ಕಳು ಮಲಗಿದ್ದಾರೆ. ಆದರೆ ಹಳ್ಳಿಯ ಮಕ್ಕಳು ಮಾತ್ರ ಎಚ್ಚರದಿಂದ ದೀಪವನ್ನು ಹಚ್ಚಿ ಓದುತ್ತಿದ್ದಾರೆ. ಈಗ ನನ್ನ ಕತೆ ಮುಗಿಸುತ್ತೇನೆ. ಧನ್ಯವಾದಗಳು. ಎಕ್ಸಲೆಂಟ್. ಎಷ್ಟು ಚೆನ್ನಾಗಿ ಬರ್ದಿದೀಪ ನೀನು. ಎಷ್ಟು ಸಣ್ಣ ಹುಡುಗ, ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ಕೊಂಡು ತಿಳ್ಕೊಂಡು, ತುಂಬಾ ಬುದ್ಧಿವಂತ ಹುಡುಗ ನೀನು. ಎಷ್ಟು ಲಾಸ್ಟ್ ಟೈಮು ಅಷ್ಟೇ ನೀನು ಆ ಕೊರವಂಜಿ ವಿಚಾರ ಮಾತಾಡ್ದಿ. ಯು ಆರ್ ಅ ವೆರಿ ಸ್ಮಾರ್ಟ್ ಗೈ. ನಿಂಗೊಂದು ಅಸೈನ್ಮೆಂಟ್ ಕೊಡ್ತೀನಿ, ಈ ವೆಕೇಶನ್ ಟೈಮಲ್ಲಿ ಮಾಡ್ತೀಯಾ? ನಿಮ್ ತಂದೆದು ಕ್ಯಾಮ್ರಾ ಇದೆಯಾ? ಮೊಬೈಲ್ ಫೋನ್ ಇದೆಯಾ? ಕ್ಯಾಮ್ರಾ ಇದೆಯಾ? ಏನಿದೆ? ಮೊಬೈಲ್ ಫೋನ್ ಇದೆ. ನಿಮ್ ಹಳ್ಳಿ ಸಂಬಂಧಪಟ್ಟಂತೆ ಹಳ್ಳಿದಲ್ಲಿ ಎಷ್ಟೋ ಕಥೆಗಳಿರತ್ತಲ್ವಾ? ಏನ್ ಕಥೆಗಳಿರ್ಬೋದು ಹಳ್ಳಿಗಳಲ್ಲಿ? ಏನೇನ್ ತರ ಕಥೆಗಳಿರ್ಬೋದು? ಸರ್, ನಮ್ಮಲ್ಲಿ ಮೂಢನಂಬಿಕೆಗಳ ಬಗ್ಗೆ ತುಂಬಾ ಕಥೆಗಳಿದೆ ಸರ್. ಸರಿ, ಆಮೇಲೆ ಇನ್ನೆಂತ ಕಥೆಗಳಿರ್ಬೋದು? ನಿಮ್ಗೆ ಗುರ್ತಿರೋರ್ದು ಏನಾದ್ರು ಕಷ್ಟಗಳು, ಕಾರ್ಪಣ್ಯಗಳ ವಿಚಾರ ಕಥೆ ಇದೆಯಾ? ಇದ್ರ ಸಂತೋಷವಿದ್ದ ಕಥೆ ಇದೆಯಾ? ಏನಾದ್ರು ನಡೆದಿದ್ಯಾ? ಕೊಲೆ ನಡೆದಿದ್ಯಾ? ಏನ್ ನಡೆದಿದೆ ನಿಮ್ ಹಳ್ಳಿಲಿ ನಿಮ್ ಪ್ರಕಾರ ಕಥೆಗಳು? ಸರ್, ನಮ್ಮಲ್ಲಿ ಅಷ್ಟೊಂದೇನೋ ಅಂತ ಘಟನೆಗಳಾಗಲ್ಲ ಸರ್. ಆದ್ರೆ ತುಂಬಾ ಮೂಢನಂಬಿಕೆಯಿಂದ ಬದುಕ್ತಾರೆ ಸರ್ ನಮ್ಮ ಹಳ್ಳಿಗಳಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ನೀನೇ ಒಂದು ಹುಟ್ಕೊಂಡು ಒಂದು ಕಥೆ ಬರೀಬಹುದಾ? ಆಯ್ತು ಸರ್. ಅದಕ್ಕೆ ಫೋಟೋಸ್ ತಗೋಬಹುದಾ? ಅದಕ್ಕೆ ಏನ್ ಫೋಟೋಸ್ ತಗೋತಿ ನೀನು? ಸರ್, ಅಲ್ಲಿ ಮೂಢನಂಬಿಕೆಗಳನ್ನ ಅವರು ಅದು ಪಾಲಿಸೋ ವಿಚಾರ ಏನಾದ್ರು ಫೋಟೋ ತಗೋಬಹುದಾ? ನೀನೇ ಯೋಚನೆ ಮಾಡು. ನೀನೇ ಒಂದು ಹಳ್ಳಿಗೆ ಸಂಬಂಧಪಟ್ಟಂತೆ ಹಳ್ಳಿಲಿ ನಡೆಯೋದು ಯಾವ್ದಾರ ಒಂದು ಅಜ್ಜಿದ ವಿಚಾರನೋ, ಒಂದ್ ಮಗು ವಿಚಾರನೋ, ಏನ್ ವಿಚಾರನಾರು ಹಳ್ಳಿಲಿ ನಡೆಯ ಸಂಬಂಧಪಟ್ಟಂತೆ ಕಥೆನ ಅದಕ್ಕೆ ಫೋಟೋಸ್ ತಗೊಂಡು, ಒಂದು ಅಜ್ಜಿ ಇರ್ಬೋದು, ಅವಳು ಅಜ್ಜಿ ನಿಮ್ ಪಕ್ಕದ ಮನೆ ಅಜ್ಜಿ ಇರ್ಬೋದು, ಇದ್ರ ಏನಾರೋ ಒಬ್ರು ಪಕ್ಕದಲ್ಲಿ ಯಾರೋ ಒಂದು ಮಗು ಹುಟ್ಟಿರ್ಬೋದು, ಏನ್ ವಿಚಾರ ಕಥೆ ನೀನೇ ಯೋಚನೆ ಮಾಡು, ನಾ ಹೇಳಲ್ಲ. ಓಕೆ, ಆ ಸಂಬಂಧಪಟ್ಟಂತೆ ಒಂದು ಕಥೆಗೆ ಫೋಟೋಸ್ ತಗೊಂಡು, ಅಂದ್ರೆ ನೀನೇ ಒಂದು ಹುಟ್ಕೊಂಡು ಒಂದು ಹಳ್ಳಿ ಆಲದ ಮರದ ವಿಚಾರ ಹುಟ್ಕೊಂಡು ನೀವೇ ಒಂದು ಕಥೆ ಬರೀ, ಏನ್ ಬೇಕಾದ್ರೂ ಮಾಡು. ಬಟ್ ಹಳ್ಳಿಗೆ ಸಂಬಂಧಪಟ್ಟಂತೆ ಇರ್ಬೇಕು. ನೀನೇ ಫೋಟೋಸ್ ತಗೊಂಡು, ಹೆಂಗೆ ಫೋಟೋಸ್ ಕೊಟ್ಟನೋ ನಾನು, ನೀನೇ ಫೋಟೋಸ್ ತಗೊಂಡು ಅದಕ್ಕೆ ಪ್ರಿಂಟ್ ಔಟ್ ತಗೊಂಡು ನೀನ್ ಅದಕ್ಕೆ ಸಂಬಂಧಪಟ್ಟಂತೆ ಕಥೆ ಬರೆದು ನಿಂದೇ ಒರಿಜಿನಲ್ ಕಥೆ ಬರೆದು ಕಳಿಸ್ಬೇಕು. ಆಯ್ತಾ? ಮಾಡ್ತೀಯಾ? ವೆರಿ ಗುಡ್, ಎಕ್ಸಲೆಂಟ್, ಎಕ್ಸಲೆಂಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೆಕ್ಸ್ಟ್ ಏನಪ್ಪಾ? ಸ್ಟೋರಿ ರೈಟಿಂಗ್ ಸರ್. ವೆರಿ ಗುಡ್. ಯಾರು ತಡಿ, ಯಾರು ಮಾಡಿದ್ರು ನೋಡೋಣ. ತಡಿ ಒಂದ್ ನಿಮಿಷ, ನಾನು ನೋಡ್ತಾ ಇದ್ದೀನಿ ಇಲ್ಲೇನೆ. ಒಂದ್ ಸೆಕೆಂಡ್. ಬನಿತಾಪುರ ಅಂಜಲಿ. ಓ ಮೈ ಗಾಡ್, ಎಷ್ಟು ಚೆನ್ನಾಗ್ ಬರ್ದಿಲ್ದವಳು. ತಡಿ, ಅಂಜಲಿ, ಪಾರ್ವತಿ, ಸಂಜು, 3 ಜನನಾ? ಯಾರನ್ನ ಫಸ್ಟ್ ಹೇಳಿದ್ದು? ಅಂಜಲಿ ಹೇಳಿದ್ನ ನಾನು? ಅಂಜಲಿ ಸರ್. ಏನ್ ವಿಚಾರ ಹೇಳ್ರಿ? ಸ್ಟೋರಿ ಯಾವ್ದು ಬರ್ತಿರೋದು? ಜೋರಿಗೆ ಹೇಳು. ಏನಪ್ಪಾ ಕೇಳಿಸ್ತಿಲ್ಲಮ್ಮ? ನಾನು ಬೀದಿ ನಾಯಿ ಸರ್. ನೀ ಬೀದಿ ನಾಯ ಇಲ್ವಲ್ಲಮ್ಮ? ನೀ ಚೆನ್ನಾಗೇ ಇದೆಯಲ್ಲ ನೋಡಕ್ಕೆ. ನೀ ಎಲ್ಲಮ್ಮ ಬೀದಿನ ತರ ಇಲ್ವಲ್ಲಮ್ಮ ನೀನು? ತಮಾಷೆಗೆ ಹೇಳ್ದೆ. ಓಕೆ, ಓದು, ಚೆನ್ನಾಗಿ ಓದಮ್ಮ. ತೋರಿಸ್ತೀಯ ನೀನು? ತೋರ್ಸು, ನಿಮ್ ಮಾಡಿರೋದನ್ನ ತೋರ್ಸು. ಈ ಕಡೆ ಫೋಟೋಸ್ ನೀನೇ ಡ್ರಾ ಮಾಡಿದ್ಯಾ ಇಲ್ದರೆ ಫೋಟೋಸ್ ತಗೊಂಡ್ಯಾ? ಏನಪ್ಪಾ ಬಿಡು, ಹೇಳಿ ಮಾತಾಡಮ್ಮ. ಅವರು ನೀನು ಪೇಂಟ್ ಮಾಡಿದ್ಯಾ ಅಥವಾ ಫೋಟೋಸ್ ತಗೊಂಡಿದ್ಯಾ ಅಂತ ಕೇಳ್ತಾರ. ಫೋಟೋಸ್ ತಗೊಂಡ್ಯಮ್ಮ? ಮಾತಾಡಮ್ಮ. ಎಷ್ಟು ಚೆನ್ನಾಗಿ ನೀವ್ ವಿಡಿಯೋಲ್ ಅಷ್ಟು ಚೆನ್ನಾಗಿ ಮಾತಾಡಿದಿ ನೀನು. ಇವಾಗ ಯಾತಕ್ ಬೇಜಾರ್ ಮಾಡ್ಕೊತಾ ಇದ್ದಿ? ಚೆನ್ನಾಗಿ ಮಾತಾಡು. ಓದಪ್ಪ. ನಾನು ಬೀದಿ ನಾಯಿ. ನಾನು ತುಂಬಾ ಸ್ವತಂತ್ರವಾಗಿರುತ್ತೇನೆ. ನಾನು ಎಲ್ಲಿಗೆ ಹೋದರೂ ಎಲ್ಲಿ ಮಲಗಿದರೂ ನನ್ನನ್ನು ಯಾರು ಪ್ರಶ್ನಿಸುವುದಿಲ್ಲ, ಏಕೆಂದರೆ ನಾನು ಬೀದಿ ನಾಯಿ. ಆದರೆ ಸಾಕು ನಾಯಿಗಳಿಗೆ ಸ್ವತಂತ್ರವಿಲ್ಲ. ತನ್ನ ಮಾಲೀಕ ಹೇಳಿದ ಹಾಗೆ ಕೇಳಬೇಕು. ನಿಂತಿಕೋ ಎಂದರೆ ನಿಂತಿಕೊಳ್ಳಬೇಕು, ಕುಳಿತುಕೋ ಎಂದರೆ ಕುಳಿತುಕೊಳ್ಳಬೇಕು. 4 ಗೋಡೆ ಮಧ್ಯೆ ಸೆರೆಮನೆಯಲ್ಲಿ ಬಂಧಿಸಿದಂತೆ ಒಂದು ಪುಟ್ಟ ಮನೆಯಲ್ಲಿ ಮಾಡಿ ಅಲ್ಲಿ ಸಾಕು ನಾಯಿಗಳನ್ನು ಇರಿಸುತ್ತಾರೆ. ಆ ಪುಟ್ಟ ಮನೆಯೊಳಗೆ ಇದ್ದು ರಸ್ತೆಯಲ್ಲಿ ಹೋಗುವವರನ್ನು ನೋಡುತ್ತಾ ಇರಬೇಕು, ಆದರೆ ರಸ್ತೆಗೆ ಹೋಗುವಾಗಿಲ್ಲ. ಇನ್ನೊಂದು ನಾಯಿಯ ಜೊತೆ
ಆಟ ಆಡುವಾಗಿಲ್ಲ. ಒಂದು ದಿನ ನಾನು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಅಲ್ಲಿ ಒಂದು ಸಾಕು ನಾಯಿಯನ್ನು ನೋಡಿದೆ. ಆ ನಾಯಿ ಕಾಂಪೌಂಡ್ನಿಂದ ಮೇಲೆ ಜಿಗಿದು ಜಿಗಿದು ನೋಡುತ್ತಾ ಇತ್ತು. ಅದನ್ನು ನಾನು ನೋಡಿ ಆ ಸಾಕು ನಾಯಿ ಹತ್ತಿರ ಹೋಗಿ ಕೇಳಿದೆ, ಏಕೆ ಈ ತರ ಜಿಗಿದು ಜಿಗಿದು ನೋಡುತ್ತಾ ಇದ್ದೀಯಾ ಅಂತ. ಆ ನಾಯಿ ಹೇಳಿತು, ನಾನು ಹೊರಗಡೆ ಹೇಗಿದೆ ಎಂದು ನೋಡಿಲ್ಲ ಈ ಹೊರಗಡೆ ಹೇಗಿದೆ ಎಂದು ನೋಡುತ್ತಾ ಇದ್ದೇನೆ, ಆದರೆ ನನಗೆ ಏನೂ ಕಾಣುತ್ತಿಲ್ಲ ಎಂದು ಕೇಳಿತು. ನಾನು ಕೇಳಿದೆ, ಏಕೆ ನೀನು ಹೊರಗಡೆ ಹೇಗಿದೆ ಎಂದು ನೋಡಿಲ್ಲವೇ? ಅದಕ್ಕೆ ಆ ನಾಯಿ ಹೇಳಿತು, ಇಲ್ಲ, ಹೊರಗಡೆ ಹೇಗಿದೆ ಎಂದು ನಾನು ನೋಡಿಲ್ಲ. ನನಗೆ ಈ ಊರನ್ನು ನೋಡಲು ತುಂಬಾ ಇಷ್ಟ, ಆದರೆ ನನ್ನ ಮಾಲೀಕ ನನ್ನನ್ನು ನೋಡಲು ಬಿಡುವುದಿಲ್ಲ. ಈ ಊರನ್ನು ಪೂರ್ತಿಯಾಗಿ ನೋಡಿದ್ದೀಯಾ ಎಂದು ಕೇಳಿತು. ಹೇಳಿ ಏನು ಪರವಾಗಿಲ್ಲ, ನಿಧಾನ ಗಾಬರಿ ಪಡಬೇಡ, ನಿಧಾನ ಕೇಳೋ. ಮೆತ್ತಗೆ ಹೇಳಮ್ಮ, ಏನ್ ತೊಂದ್ರೆ ಇಲ್ಲಮ್ಮ, ಹೇಳಮ್ಮ. ಕಂಟಿನ್ಯೂ ಮಾಡು. ನೋಡಿದೆ ಎಂದು ಕೇಳಿತು. ನಾನು ಹೇಳಿದೆ, ಓ, ಈ ಊರನ್ನು ನಾನು ಪೂರ್ತಿಯಾಗಿ ನೋಡಿದ್ದೇನೆ. ಆ ನಾಯಿ ಹೇಳಿತು, ನಿನ್ನ ಮಾಲೀಕ ನಿನ್ನನ್ನು ಬೈಯುವುದಿಲ್ಲವೇ? ನಾನು ಹೇಳಿದೆ, ನನಗೆ ಮಾಲೀಕನೇ ಇಲ್ಲ ಎಂದೆ. ಆ ನಾಯಿ ಕೇಳಿತು, ಯಾಕೆ ನಿನಗೆ ಮಾಲೀಕ ಇಲ್ಲ ಎಂದು? ನಾನು ಹೇಳಿದೆ, ಏಕೆಂದರೆ ನಾನು ಬೀದಿ ನಾಯಿ. ಬೀದಿ ನಾಯಿಗಳಿಗೆ ಯಾರು ಮಾಲೀಕ ಇರುವುದಿಲ್ಲ, ಬೀದಿ ನಾಯಿಗಳು ಸ್ವತಂತ್ರವಾಗಿರುತ್ತವೆ ಎಂದು ಹೇಳಿತು. ಆಗ ತಕ್ಷಣಕ್ಕೆ ಆ ನಾಯಿಯ ಮಾಲೀಕ ಅಲ್ಲಿಗೆ ಬಂದ. ನಂತರ ಆ ನಾಯಿಯನ್ನು ಕರೆದುಕೊಂಡು ಹೋಗುವಾಗ ಆ ಬೀದಿ ನಾಯಿಯ ಜೊತೆ ಯಾಕೆ ನಿಂತಿದ್ದೆ? ಆ ಬೀದಿ ನಾಯಿಗಳು ಕೊಳಕಾಗಿರುತ್ತವೆ, ನಾವು ನಿನ್ನನ್ನು ಎಷ್ಟು ಚೆನ್ನಾಗಿ ಸ್ವಚ್ಛಗೊಳಿಸುತ್ತೇವೆ, ಆದರೆ ಅವುಗಳು ಸ್ವಚ್ಛವಾಗಿರುವುದಿಲ್ಲ ಎಂದು ಬೈದುಕೊಂಡು ಹೋದ. ಆದರೂ ನಾನು ಅವನ ಮಾತಿಗೆ ಬೇಜಾರು ಮಾಡಿಕೊಳ್ಳದೆ ಮುಂದೆ ಹೋಗುತ್ತಿರುವಾಗ ಅಲ್ಲಿ ಕೂಡ ಒಂದು ಸಾಕು ನಾಯಿಯನ್ನು ನೋಡಿದೆ. ಆ ನಾಯಿ ನನ್ನನ್ನು ನೋಡಿ ಅಸಹಾಯ ಪಡುತ್ತಿತ್ತು. ನಾನು ಅದರ ಹತ್ತಿರ ಹೋಗಿ ಕೇಳಿದೆ, ಯಾಕೆ ನನ್ನನ್ನು ನೋಡಿ ಅಸಹಾಯ ಪಡುತ್ತಿದ್ದೀಯಾ? ಆ ನಾಯಿ ಹೇಳಿತು, ನೀನು ಬೀದಿ ನಾಯಿ, ನೀನು ಕೊಳಕಾಗಿರುತ್ತೀಯ, ನಿನ್ನನ್ನು ನೋಡಿ ಅಸಹಾಯ ಪಡದೆ ಮತ್ತೇನು ಮಾಡಬೇಕು ಎಂದು ಹೇಳಿತು. ಅದಕ್ಕೆ ನಾನು ಹೇಳಿದೆ, ನಾನು ಬೀದಿ ನಾಯಿ ಆಗಿರಬಹುದು, ಆದರೆ ನಾನು ಕೊಳಕಾಗಿರಬಹುದು, ಆದರೆ ನನಗೆ ಇರುವ ಸ್ವತಂತ್ರ ನಿನಗಿಲ್ಲ ಎಂದೆ. ಅದಕ್ಕೆ ಆ ನಾಯಿ ಹೇಳಿತು, ಸ್ವತಂತ್ರ ಇಲ್ಲದಿದ್ದರೆ ಏನು? ಮಳೆ ಬಂದರೆ ನೆಮ್ಮದಿಯಾಗಿ ಮಲಗೋಕೆ ಈ ಮನೆ ಇದೆ, ಹಸಿವಾದರೆ ಊಟ ನೀಡುತ್ತಾರೆ, ಸ್ವಲ್ಪ ಕೊಳಕಾದರೂ ನನ್ನನ್ನು ಸ್ವಚ್ಛಗೊಳಿಸುತ್ತಾರೆ. ಆದರೆ ನಿಮ್ಮಂತಹ ಬೀದಿ ನಾಯಿಗಳಿಗೆ ಮಳೆ ಬಂದರೆ ಎಲ್ಲಿ ಮಲಗುತ್ತೀರಿ? ಹಸಿವಾದರೆ ನಿಮಗೆ ಊಟ ಯಾರು ಕೊಡುತ್ತಾರೆ ಮತ್ತು ನಿಮ್ಮನ್ನು ಯಾರು ಸ್ವಚ್ಛಗೊಳಿಸುತ್ತಾರೆ? ಆದರೆ ನಮ್ಮಂತಹ ಸಾಕು ನಾಯಿಗಳಿಗೆ ಯಾವುದೇ ಕೊರತೆ ಇರುವುದಿಲ್ಲ. ಆಹಾರ, ಮಲಗುವುದಕ್ಕೆ ಜಾಗ, ಸ್ವಚ್ಛಗೊಳಿಸುವುದು ಯಾವುದು ನಮಗೆ ಕೊರತೆ ಇರುವುದಿಲ್ಲ. ಆದರೆ ನಿಮಗೆ ಊಟಕ್ಕೆ, ಮಲಗುವುದಕ್ಕೆ, ಸ್ವಚ್ಛವಾಗಿರುವುದಕ್ಕೆ ಎಲ್ಲದಕ್ಕೂ ನಿಮಗೆ ಕೊರತೆ ಇರುತ್ತದೆ. ನಾನು ಹೇಳಿದೆ, ನಮಗೆ ಊಟಕ್ಕೆ, ಮಲಗುವುದಕ್ಕೆ, ಸ್ವಚ್ಛವಾಗಿರುವುದಕ್ಕೆ ಕೊರತೆ ಇರಬಹುದು, ಓಡಾಡುವುದಕ್ಕಲ್ಲ, ಬೇರೆ ಜಾಗಕ್ಕೆ ಹೋಗುವುದಕ್ಕಲ್ಲ. ನಾವು ಎಲ್ಲಾದರೂ ನಡೆದಾಡಬಹುದು, ಆದರೆ ನಿಮಗೆ ಎಲ್ಲಂದರಲ್ಲಿ ನಡೆದಾಡುವಾಗಿಲ್ಲ. ನಿಮ್ಮ ಮಾಲೀಕ ಹೇಳಿದ ಹಾಗೆ ನೀವು ಕೇಳಬೇಕು. ಆ ನಾಯಿ ಹೇಳಿತು, ನನ್ನ ಮಾಲೀಕನ ಮಾತು ಕೇಳಿದ್ದಕ್ಕೆ ನಾನು ಹಾಲು, ಮೊಟ್ಟೆ, ಇನ್ನಿತರ ರುಚಿಕರವಾದ ಊಟ ಸಿಗುತ್ತಿರುವುದು. ನಾವು ತಿನ್ನುವ ಊಟಕ್ಕೂ ನೀವು ತಿನ್ನುವ ಊಟಕ್ಕೂ ತುಂಬಾನೇ ವ್ಯತ್ಯಾಸವಿರುತ್ತದೆ. ನಾವು ಮಾಲೀಕನ ಮಾತು ಕೇಳುವುದಕ್ಕೆ ನಮಗೆ ಸಮಯಕ್ಕೆ ಸರಿಯಾಗಿ ಊಟ ಸಿಗುತ್ತಿರುವುದು. ನೀವು ಮಾಲೀಕನ ಮಾತು ಕೇಳದೆ ಇದ್ದಕ್ಕೆ ನಿಮಗೆ 3 ಅಥವಾ 4 ದಿನದಿಂದ ವ್ಯರ್ಥವಾಗಿರುವ ಊಟ ಸಿಗುತ್ತಿರುವುದು, ಅಥವಾ ಎಲ್ಲೋ ಒಂದು ದಿನ ಊಟನೇ ಸಿಗದೆ ಹಸಿವಿನಿಂದ ಇರುವುದು. ನಾನು ಹೇಳಿದೆ, 3 ಅಥವಾ 4 ದಿನದಿಂದ ವ್ಯರ್ಥವಾಗಿರುವ ಊಟ ತಿಂದರೂ ಹಸಿವಿನಿಂದ ಇದ್ದರೂ ಕೂಡ ಮಾಲೀಕನ ಮಾತು ಕೇಳುವುದಕ್ಕಿಂತ ಸ್ವತಂತ್ರವಾಗಿ ನಮಗೆ ಹೇಗೋ ಇಷ್ಟವೋ ಹಾಗೆ ಬದುಕುವುದು ಒಳ್ಳೆಯದು. ಮತ್ತು ನಿನ್ನ ಈಗ ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ಆದರೆ ಅವರ ಮಕ್ಕಳು ಹಾಗೆ ನೋಡಿಕೊಳ್ಳುತ್ತಾರೆ ಎಂದು ಏನು ನಂಬಿಕೆ? ಅಥವಾ ನಿಮ್ಮ ಮಾಲೀಕನೇ ಮುಂದೆ ಒಂದು ದಿನ ದುಡ್ಡಿನ ಆಸೆಗೋಸ್ಕರ ನಿನ್ನನ್ನು ಬೇರೆಯವರಿಗೆ ಮಾರಿದರೆ? ಆದರೆ ನಮಗೆ ಆಗಲ್ಲ, ನಮ್ಮನ್ನು ಯಾರು ಯಾರಿಗೂ ಮಾರುವುದಿಲ್ಲ, ನಾವು ಎಲ್ಲಿ ಬೇಕಾದರೂ ಇರಬಹುದು ಎಂದು ಹೇಳಿದೆ. ತಕ್ಷಣಕ್ಕೆ ಯಾರೋ ಒಬ್ಬ ಆ ನಾಯಿಯ ಮಾಲೀಕನ ಮನೆಗೆ ಬಂದ. ಆಗ ಆ ನಾಯಿಯ ಮಾಲೀಕ ಅವನನ್ನು ನೋಡಿ ಹೋಗಿ ಹೇಳಿದ, ಯಾರು ನೀವು? ಅವನು ಹೇಳಿದ, ನಾವು ಪಕ್ಕದ ಹಳ್ಳಿಯಲ್ಲಿ ಇರುವುದು, ನಮಗೆ ಒಂದು ಸಾಕು ನಾಯಿ ಬೇಕಿತ್ತು. ತುಂಬಾ ಮನೆಯಲ್ಲಿ ನಾಯಿಯನ್ನು ಕೇಳಿದೆ, ಎಲ್ಲೂ ನಾಯಿ ಸಿಗಲಿಲ್ಲ. ನಿಮ್ಮ ಮನೆಯಲ್ಲಿ ಒಂದು ನಾಯಿ ಇದೆ ಅಂತ ತುಂಬಾ ಜನ ಹೇಳುತ್ತಿದ್ದರು. ಅದಕ್ಕೆ ನಿಮ್ಮ ಮನೆಗೆ ಬಂದೆ. ನೀವು ಕೇಳಿದಷ್ಟು ಹಣ ಕೊಡುತ್ತೇನೆ, ನಿಮ್ಮ ಮನೆಯಲ್ಲಿರುವ ನಾಯಿಯನ್ನು ಕೊಡುತ್ತೀರಾ ಎಂದು ಕೇಳಿದ. ಅದಕ್ಕೆ ಮಾಲೀಕ ಹೇಳಿದ, ಸರಿ ಎಂದು ಒಪ್ಪಿಕೊಂಡ. ಆಗ ಆ ನಾಯಿ ಹೇಳಿತು, ಹೌದು, ನೀನು ಹೇಳಿದ್ದು ಸತ್ಯ, ಬೀದಿ ನಾಯಿಗಳಿಗೆ ಇರುವಷ್ಟು ಸ್ವತಂತ್ರ ಸಾಕು ನಾಯಿಗಳಿಗೆ ಇಲ್ಲ ಎಂದು ಹೇಳಿತು. ನಾನು ಹೇಳಿದೆ, ಹಾಗಂತ ನಾನು ಹೇಳಿದ್ದು ಸಾಕು ನಾಯಿಯಾಗಿ ಇರಬಾರದು ಅಂತಲ್ಲ, ಬೀದಿ ನಾಯಿಗಳನ್ನು ನೋಡಿ ಅಸಹಾಯ ಪಡಬಾರದು ಅಂತ. ಆ ನಾಯಿ ಹೇಳಿತು, ನನ್ನನ್ನು ಕ್ಷಮಿಸು, ನಾನು ಇನ್ನು ಮುಂದೆ ಯಾವ ಬೀದಿ ನಾಯಿಗಳನ್ನು ನೋಡಿ ಅಸಹಾಯ ಪಡುವುದಿಲ್ಲ ಎಂದು ಹೇಳಿತು.
ಎಕ್ಸಲೆಂಟ್. ಎಷ್ಟು ಚೆನ್ನಾಗ್ ಬರ್ದಿದ್ದೀಮ್ಮ. ಹತ್ರ ಬಮ್ಮ. ಎಷ್ಟು ಚೆನ್ನಾಗ್ ಬರ್ದಿದ್ದೀಮ್ಮ. ಸ್ವಲ್ಪ ನಗು ನೋಡೋಣ ಪ್ಲೀಸ್. ಎಷ್ಟು ಚೆನ್ನಾಗ್ ಬರ್ದಿದಿ. ಯಾಕೆ ಭಯ ಯಾಕೆ ಪಡ್ಕೊತಾ ಇದೆ? ನೋಡಿ ನನ್ನ ನೋಡು. ಸಾರಿ, ನಾ ಕ್ಯಾಮ್ರಾ ಆನ್ ಮಾಡ್ಕೊತೀನಿ. ಒಂದ್ ಸೆಕೆಂಡ್. ಎಷ್ಟು ಚೆನ್ನಾಗ್ ಬರ್ದಿದ್ದೀಮ್ಮ. ಎಲ್ಲ ಅವಳೆಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲ ಹೊಟ್ಟೋಯ್ತು ಕ್ಯಾಮ್ರಾ. ಎಷ್ಟು ಚೆನ್ನಾಗ್ ಬರ್ದಿದ್ದಿ. ಎಷ್ಟು ಫೀಲಿಂಗ್ಸ್ ಇಟ್ಕೊಂಡು ನೀನೇ ತಾನೇ ಬರ್ದಿರೋದು. ಸ್ವಂತವಾಗಿ ಬರ್ದಿದ್ದಿ ತಾನೆ? ಇಲ್ಲ ನೋಡ್ಕೊಂಡ್ ಬರ್ದಿದ್ಯಾ? ನೀನೇ ಸ್ವಂತವಾಗಿ ಬರ್ದಿಯಾ? ತುಂಬಾ ಚೆನ್ನಾಗ್ ಬರ್ದಿದ್ದೀಮ್ಮ. ಎಷ್ಟು ಚೆನ್ನಾಗ್ ಫೀಲಿಂಗ್ಸ್ ಇಟ್ಕೊಂಡು. ಒಂದ್ ಬೀದಿ ನಾಯಿಗೆ ಎಷ್ಟು ಕಷ್ಟಗಳಿರುತ್ತೆ, ಒಂದು ಮನೆ ನಾಯಿಗೆ ಹೆಂಗಿರ್ಬೋದು ಮನಸ್ಸು ಅಂತ ತಿಳ್ಕೊಂಡು, ಅದು ಎಷ್ಟು ಚೆನ್ನಾಗ್ ಫೀಲಿಂಗ್ಸ್ ಇಟ್ಕೊಂಡು ಎಷ್ಟು ಚೆನ್ನಾಗ್ ಬರ್ದಿದಿ. ಹೆಮ್ಮೆ ಇಟ್ಕೋಬೇಕು ನೀನು. ಇಷ್ಟು ಚೆನ್ನಾಗ್ ಬರೀದಕ್ಕೆ ಅದ್ರ ಹತ್ರ ಶಕ್ತಿ ಇದೆ ಅಂತ ತುಂಬಾ ನಿಂಗೆ ಹೆಮ್ಮೆ ಇರ್ಬೇಕು. ಒಂದು ಸನ್ನಿವೇಶ ಕೊಡ್ತೀನಿ, ಅದು ಸಂಬಂಧಪಟ್ಟಂತೆ ಕಥೆ ಬರೀತೀಯಾ? ಆಯ್ತಾ? ಬರೆಯಕ್ಕಾಗತ್ತಾ? ಎಕ್ಸಾಮ್ ಆಯ್ತಾ ಇಲ್ವಾ? ಇನ್ನು ಆಗ್ತಾ ಇದೆಯಾ? ಇನ್ನು ಎಕ್ಸಾಮ್ ಆಯ್ತು. ಟೈಮ್ ಇದೆ ತಾನೆ? ಇವಾಗ ಏನ್ ಕೆಲ್ಸ ಇಲ್ಲ ತಾನೆ? ಬರೀ ಕುಂಟೆ ಬಿಲೆ ಆಡ್ತಾ ಇದ್ದಾನೆ ಅಷ್ಟೇ ತಾನೆ? ಟೈಮ್ ಇದೆ. ಓಕೆ. ನಾ ಒಂದ್ ಸನ್ನಿವೇಶ ಕೊಡ್ತೀನಿ. ಒಂದು ಬೀದಿ ನಾಯಿ, ಒಂದು ಮನೆ ನಾಯಿ ಇತ್ತು. ಆಯ್ತಾ? ಕೇಳಿಸ್ತಾ ಇದೆಯಾ? ಒಂದು ಬೀದಿ ನಾಯಿ, ಒಂದ್ ಮನೆ ನಾಯಿ. ಆಯ್ತಾ? ಅದು ಎರಡು ಅವಳಿ ಜವಳಿ. ಒಂದಾನದ ಕಾಲದಲ್ಲಿ ಒಂದೇ ತಾಯಿಗೆ ಹುಟ್ಟಿದ್ವು. ಒಂದು ಬೀದಿ ನಾಯಿ ಆಯ್ತು, ಒಂದು ಮನೆ ನಾಯಿ ಆಗೋಯ್ತು. ಅವಳಿ ಜವಳಿಯಾಗಿ ಹುಟ್ಟಿದ್ರು ಒಂದೇ ತಾಯಿಗೆ, ಬಟ್ ಸೆಪ್ರೇಟ್ ಆಗೋದು. ಓಕೆ. ಒಂದು ಮನೆ ನಾಯಿ ಆಯ್ತು, ಇನ್ನೊಂದು ಬೀದಿ ನಾಯಿ ಆಯ್ತು. ಆಯ್ತಾ? ನೋಡಕ್ ಒಂದೇ ತರ ಇವೆ ಇಬ್ರುನು. ಒಂದು ಬೀದಿ ನಾಯಿ ಆಗೋಯ್ತು, ಕಚ್ಚಿಸ್ಕೊತಾಯ್ತು ಎಲ್ರ ತನ್ನು. ಇನ್ನೊಂದು ಮನೆ ನಾಯಿ ಇತ್ತು. ಒಂದು ದಿವಸ ಈ ಬೀದಿ ನಾಯಿ ಹೋಗ್ತಾ ಇರೋವಾಗ ಆ ನಾಯಿನ್ ನೋಡ್ತು. ಗೊತ್ತಾಯ್ತಾ? ಆ ನಾಯಿನ್ ನೋಡಿ ಗೊತ್ತಾಯ್ತು ಇದು ನನ್ನ ತಮ್ಮ ಅಂತ ಗೊತ್ತಾಯ್ತು. ಅವಳಿ ಜವಳಿ ಅಲ್ವಾ? ಇದಕ್ಕೆ ಆಸೆ ಆಯ್ತು, ನಾನು ಮನೆ ನಾಯಿ ಆಗ್ಬೇಕು ಅಂತ ಆಸೆ ಆಯ್ತು. ಇದಕ್ಕೆ ನಾ ಬೀದಿ ನಾಯಿ ಆಗ್ಬೇಕು ಅಂತ ಆಸೆ ಆಯ್ತು. ಸ್ವಲ್ಪ ಗೇಟ್ ಅಲ್ಲಿ ಸ್ವಲ್ಪ ಸಡಿಲ ಇತ್ತು. ಸೊ ನಾ ಹೇಳ್ತು, ಬೀದಿ ನಾಯಿ ಹೇಳ್ತು, ನಾನು ನೀನಾಗೋಗ್ತೀನಿ, ನಾನು ಆಗು ಅಂತ ಹೇಳ್ತು. ಯಾಕಂದ್ರೆ ಅದಕ್ಕೆ ಬೀದಿ ನಾಯಿಗೆ ಸುತ್ತಿ ಕಚ್ಚಿಸ್ಕೊಂಡು ತುಂಬಾ ಬೇಜಾರಾಗೋಗಿತ್ತು. ಅದಕ್ಕೆ ಮನೇಲಿ ಇದ್ಕೊಂಡು ಹಾಯಾಗಿರ್ಬೇಕು ಅಂತ ಆಸೆ ಇತ್ತು. ಮನೆ ನಾಯಿಗೆ ಮನೇಲಿ ಇದ್ದು ಸೆರೆ ಮನೇಲಿ ಇದ್ದು ಬೇಜಾರಾಗೋಗಿತ್ತು. ಅದಕ್ಕೆ ಹೊರಗಡೆ ಬಂದು ಒಂಥರ ಹಾಯಾಗಿ ಆ ಸ್ವಾತಂತ್ರ್ಯದಲ್ಲಿ ಜೀವನ ನಡೆಸ್ಬೇಕು ಅಂತ ಆಸೆ ಇತ್ತು. ಸೊ ಇಬ್ರು ಒಂದೇ ತರ ಇದಾರಲ್ವಾ? ಅವಳಿ ಜವಳಿ ಅಲ್ವಾ? ಬಾಗ್ಲು ತೆಗ್ದಿತ್ತು, ಸ್ವಲ್ಪ ಗೇಟು ಓಪನ್ ಆಗಿತ್ತು. ಸೊ ಬೀದಿ ನಾಯಿ ಹೇಳ್ತು ಮನೆ ನಾಯಿಗೆ, ನಾನು ನಿನ್ ಕಡೆ ಬರ್ತೀನಿ, ನೀನ್ ನನ್ ಕಡೆ ಬಾ ಅಂತ. ಆಯ್ತಾ? ಸೊ ಯಾರು ನೋಡದೆ ಇರೋವಾಗ ಈ ಬೀದಿ ನಾಯಿ ಒಳಗ್ ಹೋಯ್ತು, ಮನೆ ನಾಯಿ ಹೊರಗಡೆ ಬಂತು. ಯಾಕಂದ್ರೆ ಇಬ್ರು ಒಂದೇ ತರ ಇದಾರೆ, ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ಮನೆಯವ್ರಿಗೂ ಗೊತ್ತಾಗಲ್ಲ, ಮಾಲೀಕಂಗೂ ಗೊತ್ತಾಗಲ್ಲ, ಯಾಕಂದ್ರೆ ಒಂದೇ ತರ ಇದೆ ಅಲ್ವಾ? ಅರ್ಥ ಆಯ್ತಾ? ಏನ್ ಹೇಳಿದೆ ಅರ್ಥ ಆಯ್ತಾ? ಇನ್ ಮುಂದೆ ಏನಾಗತ್ತೆ ಅಂತ ನೀ ಕಥೆ ಬರೀಬೇಕು. ಏನ್ ಹೇಳಿದೆ ಹೇಳು? ಸರ್, ಎರಡು ಅವಳಿ ಜವಳಿ ಸರ್. ಒಂದು ಬೀದಿ ನಾಯಿ ಇರುತ್ತೆ ಸರ್, ಇನ್ನೊಂದು ಮನೆ ನಾಯಿ ಸರ್, ಸಾಕು ನಾಯಿ ಆಗುತ್ತೆ ಸರ್. ಒಂದು ದಿನ ಸರ್ ಬೀದಿ ನಾಯಿ ನಡ್ಕೊಂಡು ಹೋಗುವಾಗ ಸಾಕು ನಾಯಿ ನೋಡುತ್ತೆ ಸರ್. ಅದಕ್ಕ ಸರ್ ನನ್ನ ತಮ್ಮ ಅಂತ ಗೊತ್ತಾಗುತ್ತೆ ಸರ್. ಸರ್ ಆ ನಾಯಿ ಹೇಳುತ್ತೆ, ನಾನು ಬೀದಿ ನಾಯಿ ಆಗ್ತೀನಿ, ನೀನು ಮನೆ ನಾಯಿ ಆಗ್ತೀಯ ಅಂತ ಹೇಳುತ್ತೆ ಸರ್. ಯಾಕೆ ಬೀದಿ ನಾಯಿ ಮನೆ ನಾಯಿ ಆಗ್ಬೇಕು ಅಂತ ಆಸೆ ಪಡುತ್ತೆ? ಸರಿ ಸರ್, ಹಾಯಾಗಿರಕ್ಕೆ ಸರ್. ಹಾಯಾಗಿರಕ್ಕೆ. ಮನೆ ನಾಯಿ ಯಾತಕ್ಕೆ ಬೀದಿ ನಾಯಿ ಆಗ್ಬೇಕು ಅಂತ ಆಸೆ ಪಡುತ್ತೆ? ಸರ್ ಸ್ವತಂತ್ರವಾಗಿ. ಸರಿ. ಸೊ ಗೇಟ್ ಓಪನ್ ಆಗಿರುತ್ತೆ, ಮಾಲೀಕ ಮರ್ತು ಬಿಟ್ಟು ಗೇಟ್ ಅನ್ನು ಓಪನ್ ಮಾಡಿ ಹೊರಟೋಗಿರ್ತಾನೆ. ಸೊ ಇದಾಗತ್ತೆ, ಅದಾಗತ್ತೆ. ಮುಂದೆ ಏನಾಗತ್ತೆ, ಅದ್ರ ಪರಿಣಾಮ ಹೆಂಗಾಗತ್ತೆ, ಮುಂದೆ ಏನಾಗತ್ತೆ ಅದ್ರ ವಿಚಾರ ಬರೀಬೇಕು. ಓಕೆ? ಚೆನ್ನಾಗಿದ್ಯಾ ಕತೆ? ಬರೀತೀಯ? ಬರ್ಬಿಟ್ಟು ಕಳಿಸ್ತೀಯಾ? ಆಮೇಲೆ ನಿಂಗೆ ಡ್ರಾಯಿಂಗ್ ಬರುತ್ತಾ ಮಾಡಕ್ಕೆ? ಬರುತ್ತಾ ಇಲ್ವಾ? ಬರಲ್ವಾ? ಸರಿ, ಪರವಾಗಿಲ್ಲ ಬಿಡಿ, ಏನ್ ತೊಂದ್ರೆ ಇಲ್ಲ. ನೀ ಯಾವ ಸ್ಕೂಲ್? ನೀನು
ಬನ್ನಿತಾಳ್ಪುರದಲ್ಲಿ ಯಾರಪ್ಪ ಡ್ರಾಯಿಂಗ್ ಮಾಡಿದ್ದು? ಸೂರ್ಯನಾಯಕ ಸರ್. ಆ ನಾಯಕ ಅಲ್ಲಿಯವನೇನಾ? ಹೌದು, ನಾಯಕ ಅಲ್ಲೇನೆ ಸರ್. ಅವ್ರು ಇವ್ರು ಫ್ರೆಂಡ್ಸಾ? ಹಾ ಹೌದು ಸರ್. ಅವನಿಗೆ ಹೇಳಿ ಡ್ರಾಯಿಂಗ್ ಮಾಡಕ್ ಹೇಳು. ಸರ್ ಅವನು ಇಂಗ್ಲೋಡಿ, ಅಲ್ಲಿ ಪಕ್ಕದೂರವನು, ಅವನು ಅಲ್ಲಿಂದ ಇಲ್ಲಿ ಬರೋದು ಬನಿತಾಪುರಕ್ಕೆ. ಇವಳು ಬನಿತಾಪುರ. ಸರಿ, ನೀನು ಒಂದ್ ಕೆಲಸ ಮಾಡು, ನೀನು ಅವ್ನಿಗೆ ಹೇಳಿ ಅವ್ನು ನಿನಗೆ ಹೆಂಗೆ ಡ್ರಾಯಿಂಗ್ ಮಾಡಕ್ ಇಷ್ಟ ನೀ ಹೇಳ್ಕೊಡು, ಸನ್ನಿವೇಶ ಹೇಳ್ಕೊಡು, ಅದು ಸಂಬಂಧಪಟ್ಟಂತೆ ಅವ್ನು ಡ್ರಾಯಿಂಗ್ ಮಾಡ್ಲಿ. ಮಾಡ್ತಾನೆ ಸರ್, ಅದೇನು ಸಮಸ್ಯೆ ಇಲ್ಲ, ಮಾಡ್ತಾನೆ. ಮಾಡ್ತಾನ? ನೀನು ಅವ್ನು ಬಟ್ ಸನ್ನಿವೇಶ ನೀ ಹೇಳ್ಬೇಕು, ಯಾವ ಸನ್ನಿವೇಶಕ್ಕೆ ಡ್ರಾಯಿಂಗ್ ಮಾಡ್ಬೇಕು. ನೀ ಫಸ್ಟ್ ಕಥೆನ ಅದನ್ನ ನೀನು ಮನ್ಸಲ್ಲಿ ಇಟ್ಕೊಂಡು ಕಥೆ ಬರೆದು ಇದಕ್ಕೆ ಇದು ಬೇಕು. ಓಕೆಪ್ಪ, ಇವಳು ಕಥೆ ಬರೀತಾಳೆ ಇವಳು, ಆಯ್ತಾ? ಕಥೆ ಬರೀತಾಳೆ, ಅದೇನೋ ಕಥೆ ಬರೀತಾಳಂತೆ, ನಂಗೆ ಗೊತ್ತಿಲ್ಲ ಏನ್ ಕಥೆ ಬರೀತಾಳೆ ಅಂತ, ನಂಗೆ ಗೊತ್ತಿಲ್ಲ, ಅವಳು ಹೇಳಿಲ್ಲ ನಂಗೆ. ಓಕೆ, ಬರೀತಾಳೆ ಕಥೆ. ಅದ ಕಥೆ ಸನ್ನಿವೇಶಕ್ಕೆ, ಕೆಲವು ಸನ್ನಿವೇಶಕ್ಕೆ ಅವಳು ಡ್ರಾಯಿಂಗ್ ಬೇಕು. ಬರ್ಕೊಡ್ತೀಯಾ? ಏನು ಅಂತ ನಂಗೆ ಗೊತ್ತಿಲ್ಲ, ನೀ ಒಂದ್ 4 ಸನ್ನಿವೇಶಕ್ಕೆ ಹೇಳಪ್ಪ, ಹೇಳ್ಕೊಡಮ್ಮ ಅವನಿಗೆ ಆ 4 ಸನ್ನಿವೇಶಕ್ಕೆ ಡ್ರಾಯಿಂಗ್ ಮಾಡ್ಕೊಡ್ತಾನೆ. ಅದನ್ನ ನೀ ಪಿಕ್ಚರ್ ಉಪಯೋಗಿಸ್ಬೇಡ, ಡ್ರಾಯಿಂಗ್ ಉಪಯೋಗಿಸು. ಅವ್ನ್ ಡ್ರಾಯಿಂಗ್ ಜಾಗ ಬಿಟ್ಕೊಡು, ನೀನು ಕಥೆ ಬರೆದ್ಬಿಟ್ಟು ಜಾಗ ಬಿಟ್ಕೊಟ್ಬಿಟ್ಟು, ಎಲ್ಲೆಲ್ಲಿ ನೀ ಫೋಟೋ ಹಾಕಿದ್ಯಲ್ಲ ಆ ತರ ಜಾಗ ಬಿಟ್ಕೊಟ್ಬಿಟ್ಟು ಅವ್ನು ಕೊಡು, ಅವ್ಳು ಡ್ರಾಯಿಂಗ್ ಮಾಡ್ಕೊಡ್ತಾನ ಅವನು. ಅದು ಸಬ್ಮಿಟ್ ಮಾಡ್ತೀಯ ನಂಗೆ? ಚೆನ್ನಾಗಿರುತ್ತಾ? ಒಂದ್ 3-4 ಪೇಜ್, ಬಟ್ ಸ್ವಾರಸ್ಯಕರವಾಗಿರ್ಬೇಕು. ಸುಮ್ನೆ ಇವ್ರು ಈ ಕಡೆ ಬಂದ್ರು ಆ ಕಡೆ ಬಂದ್ರು ಆಮೇಲೆ ಇಬ್ರು ಒಟ್ಟಿಗೆ ಸೇರಿದ್ರು ಆತರ ಅಲ್ಲ. ತರ ಕಷ್ಟಗಳಾಗ್ಬೇಕು. ಏನಾರು ಕತೆ ಮೂವಿಲೆಲ್ಲ ನೋಡಿದ್ಯಾ? ಅವಳಿ ಜವಳಿಗಳೆಲ್ಲ ಸೇರ್ಕೊಂಡು ಒಂದ್ ಕಡೆ ಆಯ್ತಾ? ಮಾಡ್ತೀಯಾ? ವೆರಿ ಗುಡ್, ಎಕ್ಸಲೆಂಟ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಬರ್ದಿದೆ ಮನೆ. ಹೇಳಪ್ಪ ಸರ್. ಊಟದ ಸಮಯ ಸರ್ 12:40. ಅಯ್ಯೋ ರಾಮ, ಇದೇನಪ್ಪ ಇದು? ಊಟ ಸರ್, ಪಾಯಸ, ಪಡಗೂರು ಪಾಯಸ ಮತ್ತೆ ಪಡಗೂರು ಪಾನಕ ಇವತ್ತು. ನನಗ್ ಯಾರು ಕೊಡ್ತಾ ಇದಾರೆ? ನಾನು 1 ಗಂಟೆ ಇಲ್ಲಿ ಈಗ ಪಾನಕ ಕೊಡ್ಬಿಟ್ಟು ಎಲ್ಲ ಮಾಡಿದ್ರು, ಈಗ ಹೋಗಿ ಪಾಯಸ ಊಟ ಮಾಡ್ತಾರ ಸರ್ ಅವರು. ಎಷ್ಟು ಚೆನ್ನಾಗ್ ಮಾಡಿದಾರೆ ಈ ಮಕ್ಕಳು. ಇನ್ನು ಆಗಲ್ವಾ? ಹಾಗೆ ಹೋಯ್ತಾ ಎಲ್ಲ? ಇಲ್ಲ ಸರ್, ಇನ್ನು ಸೈನ್ಸ್ ಮತ್ತೆ ಇದು ಊಟ ಆದ್ಮೇಲೆ ಸರ್ ಅವ್ರಿಗೆ ಮುಗಿಸ್ಬಿಡಕ್ ಎಕ್ಸಾಮ್ ಇದೆ ಮಧ್ಯಾಹ್ನ. ಹೌದು ಸರ್, ಕೇಳ್ತಾ ಇದೀನಿ. ಇನ್ 10 ನಿಮಿಷ ಮುಗಿಸ್ಬಿಡಕ್ ಆಗಲ್ವಾ ಅಂದೆ. ನಾ ಮಾತಾಡಲ್ಲ, ನಾನು 10 ನಿಮಿಷ ಮುಗಿಸ್ಬಿಡಕ್ ಆಗಲ್ವಾ? ಹೇಳಪ್ಪ, ಕೇಳಿಸ್ತಾ ಇಲ್ಲ. ಓಕೆ ಸರ್. ಸರ್ ಓಕೆ, ಒಂದ್ 10 ಮಿನಿಟ್ಸ್ ಲೇಟ್ ಆಗಿ ಇದ್ ಮಾಡ್ತೀನಿ ಸರ್ ಇಲ್ಲಿರೋರ್ಗೆ. ಸರಿ, ಶುರು ಮಾಡ್ಕೊಂಡ್ಬಿಡ್ರಿ. ಸೊ MLL ಆಯ್ತು, ಆರ್ಟ್ ಆಯ್ತು, ಕಥೆ ಆಯ್ತಲ್ವಾ? ಡಿಬೇಟ್ ಆಗ್ಲಿಲ್ಲ. ಡಿಬೇಟ್ ಸರ್, ಈಗ ಡಿಬೇಟ್ ಸರ್, ಇನ್ನೊಂದು ಕತೆ ಇದೆ. ಕತೆ ಓದ್ಲಿ, ಡಿಬೇಟ್ ಮಾಡ್ಲಿ. ಡಿಬೇಟ್ ಅವ್ರು ಬನ್ನಿ, ಡಿಬೇಟ್. ಇಲ್ಲ, ಒಂದ್ ಕತೆ ಓದ್ಲಿ, ನಾ ಪ್ರಶ್ನೆ ಕೇಳಲ್ಲ. ಆದ್ರೆ ಒಂದ್ ಕತೆ ಓದ್ಲಿ. ಓದ್ ಬಾ, ನೀನೇ ಬರೀ ಕತೆ ಓದ್ ಬಾ. ಸಂತೋಷ ಇದಾನೆ, ಇಲ್ಲ ಸಂಚನ ಬರ್ತಾನೆ ಸರ್. ಸಂತೋಷ ಇದಾನೆ, ಸಂಜು ಇದ್ದಾಳೆ. ಸಂಜು ಓದ್ಲಿ. ಸಂಜು ಬಾ. ಸಂತೋಷ ನೋಡಿದೀನಲ್ಲ, 2-3 ನೋಡಿದ್ನಲ್ಲ. ಸಾರಿ ರೀ, ಅವ್ರಿಗೆ ಹೇಳ್ಬಿಡಪ್ಪ, ಸಾರಿ ಅಂತ ಹೇಳಪ್ಪ ಪ್ಲೀಸ್. 10 ನಿಮಿಷ ಮುಗಿಸ್ಬಿಡ್ತೀವಿ ಅಂತ ಹೇಳಪ್ಪ. ಸರಿ ಸರ್. ಆಯ್ತಪ್ಪ, ಮಾತಾಡ್ಬಾರ್ದು ಇರೋರು. ಸರ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ನನ್ನ ಹೆಸರು ಸಂಜು, ನಾನು ಇಲ್ಲ, ನಿಮ್ ಮುಖ ಕಾಣಿಸ್ತಾ ಇದೆ, ಅವ್ರಿಗೆ ಕಾಣಿಸ್ತಾ ಇಲ್ಲ. ಅಯ್ಯೋ ಸಾರಿ. ಹೇಳಪ್ಪ. ನನ್ನ ಹೆಸರು ಸಂಜು, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬನಿತಾಲ್ಪುರ. ನಾನು ಆರಿಸಿದ ತೋರ್ಸಮ್ಮ ಅದನ್ನ. ಯಾವುದು? ಈ ಸ್ಟಾರ್ ಸರ್. ವೆರಿ ಗುಡ್. ವೆರಿ ಗುಡ್. ವೆರಿ ಗುಡ್. ಓದಪ್ಪ.
ನಾನು ಹಳ್ಳಿಯ ಟೀ ಸ್ಟಾರ್. ಬೆಳಗಾದರೆ ನಮ್ಮ ಹಳ್ಳಿಯ ಜನರೆಲ್ಲ ಚಹಾ ಕುಡಿಯಲು ನನ್ನ ಬಳಿ ಬರುತ್ತಾರೆ. ನಮ್ಮ ಟೀ ಸ್ಟಾಲ್ ನಲ್ಲಿ ತುಂಬಾ ರುಚಿಕರವಾದ ಚಹಾವನ್ನು ಮಾಡುತ್ತೇವೆ. ಹೇಗೆಂದರೆ ಚಹಾ ತಯಾರಾದ ತಕ್ಷಣ ಬರುವ ಪರಿಮಳ ಜನರ ಗಮನ ಸೆಳೆಯುವಂತೆ ಮಾಡುತ್ತಿತ್ತು. ನಮ್ಮ ಹಳ್ಳಿಯ ಜನರಿಗೆಲ್ಲ ತಲೆನೋವು ಬಂದಾಗ ಎಲ್ಲಾ ಜನರು ನನ್ನ ಬಳಿ ಬರುತ್ತಾರೆ. ಈ ತಲೆನೋವಿಗೆ ಮದ್ದು ನಮ್ಮ ಅಂಗಡಿಯ ಚಹಾ. ನಾನು ಮಾತ್ರ ಅಲ್ಲ, ನಾನಿರುವ ಸ್ಥಳವು ಸ್ವಚ್ಛತೆಯಿಂದ ಕೂಡಿತ್ತು. ಆದ್ದರಿಂದ ಎಲ್ಲಾ ಜನರು ನನ್ನ ಟೀ ಸ್ಟಾಲ್ ಅನ್ನು ಹುಡುಕಿ ಬರುತ್ತಿದ್ದರು. ಇದರಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ, ನಾವು ಮಾತ್ರ ಅಲ್ಲ, ನಾವಿರುವ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಟುಕೊಂಡರೆ ಜನರ ಮನಸ್ಸನ್ನು ಗೆಲ್ಲಬಹುದು ಮತ್ತು ಎಲ್ಲರೂ ಆರೋಗ್ಯವಾಗಿರಬಹುದು. ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಚಳಿ ಇರುತ್ತಿತ್ತು. ಆ ಸಂದರ್ಭದಲ್ಲಿ ಚಳಿಯನ್ನು ತಡೆಯಲು ನಮ್ಮ ಅಂಗಡಿಯಲ್ಲಿ ಮಾಡುವ ಚಹಾವನ್ನು ಇಷ್ಟಪಟ್ಟು ಕುಡಿಯುತ್ತಾರೆ. ಇಂತಹ ಸಮಯದಲ್ಲಿ ಎಲ್ಲರಿಗೂ ನಾನು ಪ್ರಿಯವಾಗಿರುತ್ತೇನೆ. ನಮ್ಮ ಹಳ್ಳಿಯ ಟೀ ಸ್ಟಾಲ್ಗೆ ಒಬ್ಬರು ಬಂದು ಹೇಳಿದರು, ನಿಮ್ಮ ಟೀ ಸ್ಟಾಲ್ ಮುಂದೆ ನಿಂತಾಗ ಮೈ ಚಳಿ ಬಿಡುತ್ತಿತ್ತು ಎಂದು ಹೇಳಿದರು. ನಮ್ಮ ಟೀ ಸ್ಟಾಲ್ ಅಲ್ಲಿ ತುಂಬಾ ಚೆನ್ನಾಗಿ ವ್ಯಾಪಾರ ನಡೆಯುತ್ತಿತ್ತು. ನಮ್ಮ ಹಳ್ಳಿಯ ಜನರಿಗೆಲ್ಲ ಚಹಾವೆಂದರೆ ತುಂಬಾ ಇಷ್ಟ. ಆಗೆಲ್ಲ ಹಿಂದಿನ ಕಾಲದಲ್ಲಿ ಮಣ್ಣಿನಿಂದ ತಯಾರಾದ ಲೋಟವನ್ನು ಚಹಾ ಕುಡಿಯಲು ಬಳಸುತ್ತಿದ್ದೆವು. ಆದರೆ ಈಗೆಲ್ಲ ಮಣ್ಣಿನ ಲೋಟದ ಬದಲಾಗಿ ಗಾಜು ಅಥವಾ ಪ್ಲಾಸ್ಟಿಕ್ ಲೋಟವನ್ನು ಬಳಸುತ್ತಿದ್ದಾರೆ. ಈ ಮಣ್ಣಿನಿಂದ ತಯಾರಾದ ಲೋಟದಲ್ಲಿ ಚಹಾವನ್ನು ಕುಡಿದರೆ ತುಂಬಾ ರುಚಿಯಾಗಿರುತ್ತಿತ್ತು. ಆದರೆ ಈ ಪ್ಲಾಸ್ಟಿಕ್ ಅಥವಾ ಗಾಜಿನ ಲೋಟದಲ್ಲಿ ಕುಡಿದರೆ ಅಲ್ಲಿನ ರಾಸಾಯನಿಕ ಅಂಶ ನಮ್ಮ ದೇಹವನ್ನು ಸೇರಿ ಅನಾರೋಗ್ಯ ಉಂಟು ಮಾಡುತ್ತದೆ. ಮಣ್ಣಿನ ಲೋಟದಲ್ಲಿ ಚಹಾವನ್ನು ಕುಡಿದರೆ ತುಂಬಾ ಸಿಹಿಯಾಗಿ ಇರುತ್ತಿತ್ತು. ಆದರೆ ಈಗೆಲ್ಲ ಚಹಾ ಸಿಹಿಯಾಗಿ ಇರುವುದಿಲ್ಲ. ನಮ್ಮ ಟೀ ಸ್ಟಾಲ್ ಹತ್ತಿರ ಇನ್ನೊಂದು ಟೀ ಸ್ಟಾಲ್ ಇತ್ತು. ಆ ಟೀ ಸ್ಟಾಲ್ ನ ಮಾಲೀಕ ರಾಜಣ್ಣ. ಇವರು ತುಂಬಾ ಚೆನ್ನಾಗಿ ಕತೆ ಹೇಳುತ್ತಿದ್ದರು. ಒಂದು ದಿನ ಹೀಗೆ ನಮ್ಮ ಹಳ್ಳಿಯ ಜನರೆಲ್ಲ ಕತೆ ಹೇಳಿ ಅಂದಾಗ ಅವರು ಕತೆ ಹೇಳಲು ಪ್ರಾರಂಭಿಸಿದರು. ನಮ್ಮದೊಂದು ಪುಟ್ಟ ಹಳ್ಳಿ, ಬೆಳಗಾದರೆ ಪಕ್ಷಿಗಳ ಇಂಚರ, ಅಲ್ಲಿ ವಾತಾವರಣ ನೋಡಲು ಬಲು ಸುಂದರ. ನಮ್ಮ ಊರಿನಲ್ಲಿ ಒಂದು ಟೀ ಸ್ಟಾಲ್ ಇತ್ತು. ಅಲ್ಲಿಗೆ ಪ್ರತಿದಿನ ಬೆಳಿಗ್ಗೆ ಜನರು ಚಹಾ ಕುಡಿಯಲು ಹೋಗುತ್ತಿದ್ದರು. ಈ ಟೀ ಸ್ಟಾಲ್ ನ ಮಾಲೀಕರು ರಾಮಣ್ಣ. ಇವರು ತುಂಬಾ ಚೆನ್ನಾಗಿ ಚಹಾ ತಯಾರಿಸುತ್ತಿದ್ದರು. ಆದ್ದರಿಂದ ಇಲ್ಲಿ ತುಂಬಾ ಚೆನ್ನಾಗಿ ವ್ಯಾಪಾರ ನಡೆಯುತ್ತಿತ್ತು. ಅಲ್ಲಿನ ಜನರಿಗೆ ರಾಮಣ್ಣ ಮಾಡುವ ಚಹಾವೆಂದರೆ ತುಂಬಾ ಇಷ್ಟ. ಅವರು ಪ್ರತಿದಿನ ರಾಮಣ್ಣನ ಅಂಗಡಿಯಲ್ಲಿ ಚಹಾವನ್ನು ಕುಡಿದು ಮುಂದಿನ ಕೆಲಸಗಳನ್ನು ಪ್ರಾರಂಭಿಸುತ್ತಿದ್ದರು. ಹೀಗೆ ಒಂದು ದಿನ ಅಪರಿಚಿತ ಒಬ್ಬ ಊರಿಗೆ ಬಂದನು. ಅವನು ಎಲ್ಲಾ ಕಡೆ ನೋಡಿದ. ಅವನಿಗೆ ಒಂದು ಟೀ ಸ್ಟಾಲ್ ಕಾಣಿಸಿತು. ಆ ಅಂಗಡಿಯೇ ರಾಮಣ್ಣನ ಟೀ ಸ್ಟಾಲ್. ಅವನು ಅಲ್ಲಿಗೆ ಹೋಗಿ ಒಂದು ಲೋಟ ಚಹಾವನ್ನು ಕೊಡಿ ಎಂದು ಕೇಳಿದರು. ಆಗ ರಾಮಣ್ಣ ತೆಗೆದುಕೊಳ್ಳಿ ಎಂದು ಕೊಟ್ಟರು. ಅವರು ಚಹಾವನ್ನು ಕುಡಿಯುವ ಮುನ್ನವೇ ತುಂಬಾ ಚೆನ್ನಾಗಿದೆ ಎಂದರು. ಆಗ ರಾಮಣ್ಣ, ನೀವು ಇನ್ನೂ ಕುಡಿದೇ ಇಲ್ಲ, ಹೇಗೆ ಹೇಳಿದಿರಿ? ಅದಕ್ಕೆ ಅವರು ಹೇಳಿದರು, ನನಗೆ ಕುಡಿಯುವುದಕ್ಕೆ ಮುಂಚೆ ಆ ಪರಿಮಳವೇ ಹೇಳುತ್ತಿದೆ. ನಿಮ್ಮ ಈ ಚಹಾ ಎಷ್ಟು ರುಚಿಯಾಗಿದೆ ಎಂದರೆ ಅದನ್ನು ಮಾತಿನಲ್ಲಿ ಹೇಳೋಕೆ ಆಗಲ್ಲ. ನಾನು ಈಗ ಕುಡಿದು ನೋಡುತ್ತೇನೆ ಎಂದು ಕುಡಿದರು. ಆಹಾ, ಅಮೃತನೇ ಕುಡಿದ ಹಾಗಿದೆ. ನಿಮ್ಮ ಕೈಯಲ್ಲಿ ಏನೋ ಜಾದೂ ಇದೆ ಅನ್ಸುತ್ತೆ, ತುಂಬಾನೇ ರುಚಿಯಾಗಿದೆ ಎಂದು ಹೇಳಿ ಅವರು ರಾಮಣ್ಣನಿಗೆ ಹಣ ನೀಡಿ ಹೊರಟರು. ಹೀಗೆ ಹಳ್ಳಿಯ ವ್ಯಾಪಾರ ಚೆನ್ನಾಗಿ ನಡೆಯಲು ಶುರುವಾಯಿತು. ಇದೆಲ್ಲ ನೋಡಿ ಒಂದಿಬ್ಬರಿಗೆ ರಾಮಣ್ಣನ ಮೇಲೆ ಅಸೂಯೆ ಪಟ್ಟರು. ರಾಮಣ್ಣನ ಮೇಲೆ ಜನರಿಗೆ ಕೆಟ್ಟ ಅಭಿಪ್ರಾಯ ಬರಬೇಕೆಂದು ಸಂಚು ಮಾಡುತ್ತಿದ್ದರು. ಜನರು ಕುಡಿಯುವ ಚಹಾಕ್ಕೆ ತಲೆ ಸುತ್ತು ಬರುವ ಮಾತ್ರೆಯನ್ನು ಮಿಶ್ರಣ ಮಾಡಿದರು. ಹೀಗೆ ಒಂದು ದಿನ ರಾಮಣ್ಣನ ಅಂಗಡಿಗೆ ಚಹಾ ಕುಡಿಯಲು ಒಬ್ಬ ಬಂದನು. ಅವನು ಚಹಾ ಕುಡಿದ ಮೇಲೆ ಅಲ್ಲಿಯೇ ತಲೆ ಸುತ್ತಿ ಬಿದ್ದನು. ಇದನ್ನು ನೋಡಿದ ಜನರಿಗೆಲ್ಲ ಇದಕ್ಕೆಲ್ಲ ಕಾರಣ ಈ ರಾಮಣ್ಣನ ಚಹಾ ಎಂದು ಹೊರಟರು. ನಾನು ಏನು ಮಾಡಿಲ್ಲ ಅಂದರು ಈ ಜನರು ಕೇಳುತ್ತಿಲ್ಲ. ನಾನು ಏನು ಮಾಡಲಿ ಈಗ ಎಂದು ದುಃಖಿತಗೊಂಡರು. ಮಾರನೆಯ ದಿನ ರಾಮಣ್ಣನ ಅಂಗಡಿಗೆ ಚಹಾ ಕುಡಿಯಲು ಯಾರೂ ಬರಲಿಲ್ಲ. ಇದನ್ನು ನೋಡಿದ ಆ ದುಷ್ಟರು ರಾಮಣ್ಣ ಪರಿಸ್ಥಿತಿ ನೋಡಿ ನಗುತ್ತಿದ್ದರು. ರಾಮಣ್ಣನಿಗೆ ಕಾದು ಕಾದು ಸಾಕಾಯಿತು. ರಾಮಣ್ಣನ ಅಂಗಡಿಗೆ ಯಾರು ಬರಲಿಲ್ಲ. ಹೀಗೆ ಮಾರನೆಯ ದಿನ ರಾಮಣ್ಣ ಚಹಾ ಮಾಡಲು ಅಂಗಡಿಗೆ ಹೊರಟರು. ಅವರು ಚಹಾ ಮಾಡದೆ ಸುಮ್ಮನೆ ಕುಳಿತುಕೊಂಡರು. ಆಗ ಅವತ್ತು ಬಂದಿದ್ರಲ್ಲ ಆ ಅಪರಿಚಿತ ಮತ್ತೆ ಬಂದರು. ರಾಮಣ್ಣನ ಅಂಗಡಿಗೆ ಹೋಗಿ ಒಂದು ಲೋಟ ಚಹಾವನ್ನು ಕೊಡಿ ಎಂದು ಕೇಳಿದರು. ಅದಕ್ಕೆ ರಾಮಣ್ಣ, ನಾನು ಚಹಾ ಮಾಡುತ್ತಿಲ್ಲ ಎಂದರು. ಯಾಕೆ ಮಾಡುತ್ತಿಲ್ಲ ಎಂದು ಕೇಳಿದರು. ರಾಮಣ್ಣ ನಡೆದ ಘಟನೆಯನ್ನು ಹೇಳಿದ. ಇದನ್ನು ಕೇಳಿದ ಅಪರಿಚಿತ, ಇದು ಸುಳ್ಳು, ನೀವು ಎಷ್ಟು ಚೆನ್ನಾಗಿ ಚಹಾ ಮಾಡುತ್ತೀರಾ ಎಂದು ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಎಂದು ಹೇಳಿ ಎಲ್ಲಾ ಜನರನ್ನು ಕರೆದು ಕೇಳಿದರು. ಇಲ್ಲಿ ರಾಮಣ್ಣ ಮಾಡುವ ಚಹಾಕ್ಕೆ ಯಾರೋ ಏನೋ ಬೆರೆಸಿದ್ದೀರಾ, ಹೇಳಿದ್ರೆ ಸರಿ ಎಂದು ಕೇಳಿದರು. ಆಗ ಆ ದುಷ್ಟರು, ನಾವೇ, ನಮ್ಮನ್ನು ಕ್ಷಮಿಸು ರಾಮಣ್ಣ, ನಿನ್ನನ್ನು ನಾವು ತಿಳಿದಿದ್ದೆವು, ನಮ್ಮನ್ನು ಕ್ಷಮಿಸು ಎಂದು ಕೇಳಿದರು. ಈಗ ಗೊತ್ತಾಯ್ತಾ ನಮ್ಮ ರಾಮಣ್ಣ? ಆ ಅಪರಿಚಿತನಿಗೆ ಕೃತಜ್ಞತೆ ಹೇಳಿದರು ಮತ್ತು ಅವರಿಗೆ ಒಂದು ಲೋಟ ಚಹಾ ಕೊಟ್ಟರು. ಆ ಅಪರಿಚಿತ, ನೀವು ಚೆನ್ನಾಗಿ ಚಹಾ ಮಾಡುತ್ತೀರಿ, ಅದಕ್ಕೆ ನನ್ನದೊಂದು ಸಣ್ಣ ಉಡುಗೊರೆ ಎಂದು ಹಣ ನೀಡಿದರು. ರಾಮಣ್ಣ, ಬೇಡ, ನನಗೇಕೆ ಎಂದರು. ಕೇಳದೆ ಅವರು, ಇದು ನನ್ನ ಪ್ರೀತಿಯ ಉಡುಗೊರೆ, ದಯವಿಟ್ಟು ಸ್ವೀಕರಿಸಿ ಎಂದು ಕೊಟ್ಟರು. ಆ ಹಣದಿಂದ ರಾಮಣ್ಣ ಒಂದು ದೊಡ್ಡ ಅಂಗಡಿಯನ್ನು ಕಟ್ಟಿದರು ಮತ್ತು ವ್ಯಾಪಾರ ದೊಡ್ಡ ಮಟ್ಟದಲ್ಲಿ ಆಯಿತು. ಅಲ್ಲಿನ ವ್ಯಾಪಾರ ಮಾಡುತ್ತಾ ರಾಮಣ್ಣ ಅವರನ್ನು ನೆನೆದು ಯಾವಾಗಲೂ ಅವನಿಗೆ
ಕೃತಜ್ಞತೆ ಹೇಳುತ್ತಾ ವ್ಯಾಪಾರ ನಡೆಸುತ್ತಿದ್ದರು. ಅವನ ಜೀವನ ಚೆನ್ನಾಗಿ ನಡೆಯುತ್ತಿತ್ತು. ಮೊದಲಿನ ಹಾಗೆ ಜನರೆಲ್ಲ ಮತ್ತೆ ಚಹಾ ಕುಡಿಯಲು ಬಂದರು. ಇದನ್ನು ನೋಡಿದ ರಾಮಣ್ಣನಿಗೆ ತುಂಬಾ ಖುಷಿ ಆಯಿತು. ಅವನು ಖುಷಿಯಿಂದ ತನ್ನ ಕೈಯಾರ ಚಹಾ ಮಾಡಿ ಎಲ್ಲರಿಗೂ ಕೊಟ್ಟನು. ಜನರೆಲ್ಲ ಚಹಾ ಕುಡಿದು ನಮ್ಮ ಟೀ ಸ್ಟಾಲ್ ನಮ್ಮ ಹೆಮ್ಮೆ ಎಂದು ಹೇಳಿದರು. ಇಲ್ಲಿಗೆ ಕತೆ ಮುಗಿಯಿತು, ಹೇಗಿದೆ ಎಂದು ಕೇಳಿದರು. ಅದಕ್ಕೆ ನಾನು ಹೇಳಿದೆ, ತುಂಬಾನೇ ಚೆನ್ನಾಗಿತ್ತು. ಈ ಕತೆ ಹೇಳಿದ ಮೇಲೆ ನನಗೂ ಹೀಗೆ ಆ ಟೀ ಸ್ಟಾಲ್ ತರ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು ಅನ್ಸುತ್ತೆ ಎಂದು. ಹಾಗೆ ಪ್ರತಿದಿನ ಜನರು ಬೆಳಿಗ್ಗೆ ನನ್ನ ಬಳಿ ಬರುತ್ತಿದ್ದರು. ನಾನು ಆ ಟೀ ಸ್ಟಾಲ್ ತರನೇ ಶ್ರದ್ಧೆಯಿಂದ ಕೆಲಸವನ್ನು ನಿರ್ವಹಿಸುತ್ತಿದ್ದೆನು. ಹೀಗೆ ಸಂಜೆ ಆಯಿತು ಮತ್ತು ಅಂಗಡಿಯನ್ನು ಮುಚ್ಚಿ ಮನೆಗೆ ಹೋದರು. ಎಕ್ಸಲೆಂಟ್ ಎಕ್ಸಲೆಂಟ್. ಎಷ್ಟು ಚೆನ್ನಾಗಿ ಬರ್ದಿದ್ದೀಮ್ಮ ನೀನು, ಎಷ್ಟು ಚೆನ್ನಾಗಿ. ಇದು ನಿಜವಾಗ್ಲೂ ನಡೀತಾ? ರಾಮಣ್ಣ ಟೀ ಸ್ಟಾಲ್ ಇದೆಯಾ ನಿಮ್ಮ ಊರಲ್ಲಿ? ಇಲ್ವಾ? ನೀನೇ ಹುಟ್ಟಿಸ್ಕೊಂಡ್ ಬರ್ತೀಯಾ? ಸರ್ ಇಲ್ಲ ಸರ್, ನನ್ಗೆ ಅದರ ನೋಡಿದಾಗ ಒಂದ್ ಕತೆ ಇತ್ತು, ಅದರ ಬರಿಬೇಕು ಅನ್ಸ್ತು ಸರ್, ಬರ್ದೆ ಸರ್. ಕತೆ ಎಲ್ಲಿತ್ತು ಸರ್? ಟೀ ಸ್ಟಾಲ್ ಅಂದ ತಕ್ಷಣ ನಂಗೆ ಟೀ ಸ್ಟಾಲ್ ಇತ್ತು, ಅದ್ರ ಮಾಲೀಕ ಅವರು ಚೆನ್ನಾಗಿ ಕತೆ ಹೇಳ್ತಿದ್ರು. ಇನ್ನೊಂದ್ ಕತೆ ಬರ್ದ್ರೆ ಆತರ ಚೆನ್ನಾಗಿತ್ತು ಸರ್. ಇದನ್ನ ಸರ್ ವಿಡಿಯೋ ಆಫ್ ಮಾಡ್ಕೊಳ್ಳಿ. ಸರ್ ವಿಡಿಯೋ ಆಫ್ ಮಾಡ್ಕೊಳ್ಳಿ ಸರ್. ಆಫ್ ಮಾಡ್ಕೊ. ಹಾ ಹೇಳಿ ಸರ್. ಮಾಡ್ಕೊಂಡೆ. ಹಾ ಹೇಳಪ್ಪ. ಇಲ್ಲಪ್ಪ, ನೀನ್ ಇದನ್ ಕಥೆನ ಎಲ್ಲೋ ಓದಿದ್ಯಾ ಇಲ್ಲ ನೀನೇ ಸ್ವಂತವಾಗಿ ಬರ್ದಿಯಾ? ಸರ್ ನಾನು ಸ್ವಂತ ಬರ್ತಿದ್ದೆ ಸರ್. ವೆರಿ ಗುಡ್, ಎಕ್ಸಲೆಂಟ್, ತುಂಬಾ ಚೆನ್ನಾಗಿ ಬರ್ದಿ. ನಾನು ನಿಂಗೆ ಒಂದ್ ಕತೆ ಸನ್ನಿವೇಶ ಕೊಡ್ತೀನಿ. ಅವಳು ಕೊಟ್ಟೆ ಅಲ್ವಾ? ಅವಳ ಹೆಸರೇನು ಇವಾಗ ತಾನೆ? ಅಂಜಲಿ ಸನ್ನಿವೇಶ ಕೊಟ್ಟೆ ಅಲ್ವಾ? ಕೇಳಿಸ್ಕೊಂಡ್ಯಾನ ಏನ್ ಕೊಟ್ಟೆ ಅಂತ ಸನ್ನಿವೇಶ ಅವಳಿಗೆ? ನಿನಗೊಂದು ಸನ್ನಿವೇಶ ಕೊಡ್ತೀನಿ, ಬೇಗ ಕೇಳಿಸ್ಕೊ. ತುಂಬಾ ಟೈಮ್ ಆಗಿದ್ದಾರೆ, ಮಲ್ಲು ಓಡಿಸ್ಬಿಡ್ತಾನೆ ನನ್ನ. ಓಕೆ, ಕೇಳಿಸ್ಕೊತಾ ಇದೀಯಾ? ರೆಡಿನಾ? ಓಕೆ. ಒಂದು ಅಂಗಡಿ ಇತ್ತು, ಮಾದಣ್ಣ ಅಂಗಡಿನ ಯೋಚನೆ ಮಾಡೋಣ, ಆಯ್ತಾ? ಓಕೆ. ಒಂದು ಚಹಾ ಇತ್ತು, ಒಂದು ಚಹಾ ಕಪ್ಪು, ಇನ್ನೊಂದು ಒಂದು ಕಾಫಿ ಕಪ್ಪು. ಅವ್ರಿವ್ರು ಫ್ರೆಂಡ್ಸ್. ಚಹಾಕ್ ಜೀವ ಇರ್ಬೋದು ತಾನೆ? ಚಹಾಕ್ ಜೀವ ಇರುತ್ತಾ? ಇಲ್ಲ ಸರ್. ಚಹಾಕ್ ಜೀವ ಕೊಡ್ಬೇಕು ನೀನು. ಚಹಾಕ್ ಜೀವ ಕೊಡ್ಬೇಕು. ಅದ್ ಚಹಾಕ್ ಜೀವ ಇದ್ರೆ ಹೆಂಗ ಅದು ಮಾತಾಡತ್ತೆ? ಒಂದ್ ಚಹಾ ಕಾಫಿ, ಒಂದು ಟೀ ಕಾಫಿ ಫ್ರೆಂಡ್ಸ್ ಆದ್ರೆ ಏನೇನ್ ಮಾತಾಡ್ಕೊತಾರೆ? ಅದ್ರ ವಿಚಾರ ಯೋಚನೆ ಮಾಡು. ಅದ್ರ ಜೀವ ಕೊಡು, ಗೊತ್ತಾಯ್ತಾ? ಅವ್ರಿಬ್ರು ಫ್ರೆಂಡ್ಸ್ ಆದ್ರು. ಏನ್ ಹೇಳು? ಒಂದು ಟೀ, ಒಂದು ಕಾಫಿ ಕಪ್ಪು, ಫ್ರೆಂಡ್ಸ್ ಆದ್ರು, ಆಯ್ತಾ? ತುಂಬಾ ಒಳ್ಳೆ ಫ್ರೆಂಡ್ಸ್. ಓಕೆ. ಇವ್ರ ಕಂಡ್ರೆ ಪ್ರೇಮ, ಅವ್ರ ಕಂಡ್ರೆ ತುಂಬಾ ಫ್ರೆಂಡ್ಸ್. ಪ್ರೇಮ ಅಲ್ಲ, ಫ್ರೆಂಡ್ಸ್. ಬಟ್ ಒಂದ್ ದಿವಸ ಏನಾಯ್ತು, ಮಾದಣ್ಣಂಗೆ ಸ್ವಲ್ಪ ಬಿಸ್ನೆಸ್ ಕಡಿಮೆ ಆಗ್ತಾ ಇತ್ತು. ಅದಕ್ಕೆ ಯಾವ್ದೋ ಫೇಮಸ್ ಜ್ಯೂಸ್ ಬ್ರ್ಯಾಂಡ್ ಯಾವ್ದಿದೆ ಇಂಡಿಯಾದಲ್ಲಿ ಇವಾಗ? ಫೇಮಸ್ ಮ್ಯಾಂಗೋ ಜ್ಯೂಸ್ ಏನಾದ್ರು ಬ್ರ್ಯಾಂಡ್ ಇದೆಯಾ ಯಾವ್ದಾರ ಹೊಸದಾಗಿ? ಯಾವ್ದು? ಆಪಲ್ ಜ್ಯೂಸ್. ಅವ್ನ್ ಮಾದಣ್ಣ ಆಪಲ್ ಜ್ಯೂಸ್ ತಂದು ಮಾರಕ್ ಶುರು ಮಾಡ್ದ. ಆಪಲ್ ಜ್ಯೂಸ್ ಬಂತು. ಈ ಚಹಾಗೆ, ಆಮೇಲೆ ಟೀಗೆ, ಕಾಫಿಗೆ ಅದ್ರ ಕಂಡ್ರೆ ಶತ್ರು. ಯಾಕಂದ್ರೆ ಅದೇ ಜಾಸ್ತಿ ಮಾರಾಟ ಆಗ್ತಾ ಇದೆ ಅಲ್ವಾ? ಇವ್ರದ್ದು ಯಾರು ಕುಡಿತಾನೆ ಇಲ್ಲ ಬಂದು. ಒಂದ್ ಹೊಂಚ್ ಹಾಕಿದ್ರು. ಅದು ಹೆಂಗ್ ಅದನ್ನ, ಆ ಜ್ಯೂಸ್ ಅನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಹೊಂಚ್ ಹಾಕಿದ್ರು. ಸೊ ಏನ್ ಮಾಡ್ತಾರೆ ಅಂತ ಕಥೆ ಬರಿಬೇಕು, ಗೊತ್ತಾಯ್ತಾ? ಚಹಾ ಕಾಫಿ ಫ್ರೆಂಡ್ಸ್. ಒಬ್ಬ ಮನೆಗೆ ಹೊಸಬ ಬರ್ತಾನೆ. ಯಾರು ಬರ್ತಾನೆ? ಜ್ಯೂಸ್ ಕಪ್ಪು. ಅದಕ್ಕೂ ಜೀವ ಇದೆ. ಅದು ಆಪಲ್ ಜ್ಯೂಸಾ ಮ್ಯಾಂಗೋ ಜ್ಯೂಸಾ? ಏನ್ ಮಾಡೋಣ ಅದನ್ನ? ಮ್ಯಾಂಗೋ ಜ್ಯೂಸ್ ಮಾಡ್ತೀಯ, ಆಪಲ್ ಜ್ಯೂಸ್ ಮಾಡ್ತೀಯ? ಅದ ಆಯ್ತು, ಕಾಫಿ ಆಯ್ತು, ಅದು ಜ್ಯೂಸ್ ಬತ್ತಲ್ಲ, ಯಾವ ಜ್ಯೂಸ್ ಮಾಡ್ತೀಯ? ಅದಕ್ಕೂ ಜೀವ ಕೊಡ್ಬೇಕು. ಅದ್ರ ವಿಚಾರ ಡಿಸ್ಕ್ರೈಬ್ ಮಾಡ್ಬೇಕು. ಅದು ಹೆಂಗೆ, ಅದ್ರದ್ದು ಕ್ಯಾರೆಕ್ಟರ್ ಹೆಂಗೆ, ಚಹಾದ್ ಕ್ಯಾರೆಕ್ಟರ್ ಹೆಂಗೆ? ಚಹಾದ್ ಕ್ಯಾರೆಕ್ಟರ್ ಏನು? ಒಂದ್ ಚಹಾ ಒಂದ್ ಜೀವ ಇದ್ರೆ ಅದ್ರ ಕ್ಯಾರೆಕ್ಟರ್ ಹೆಂಗಿರ್ತಾ ಇತ್ತು? ಸ್ವಲ್ಪ ಕಹಿ ಅಲ್ವಾ ಚಹಾ? ಸ್ವಲ್ಪ ಕಹಿ ಮಾತಾಡುತ್ತೆ. ಕಾಫಿಗೆ ಜೀವ ಇದ್ರೆ ಏನಿರ್ತಾ ಇತ್ತು ಮಲ್ಲು? ಕಾಫಿ ಜೀವ ಇದ್ರೆ ತಲೆನೋವಾದ್ರೆ ಬೇಗ ಸ್ವಲ್ಪ ನನ್ಗೆ ಕುಡ್ಕೋ, ರಿಲ್ಯಾಕ್ಸ್ ಆಗುತ್ತೆ ನಿನಗೆ ಅಂತ ಹೇಳ್ತಾ ಇತ್ತು.
ಇಲ್ಲ ಇಲ್ಲ, ಕಾಫಿ ಜೀವ ಇದ್ರೆ ಕಾಫಿ ಏನಾಗ್ತಾ ಇತ್ತು, ಕಾಫಿ ಮೂರೊತ್ತುನು ಕುಣಿತಾ ಇತ್ತು, ಅದಕ್ಕೆ ಯಾವಾಗ್ಲೂ ಎಚ್ಚರ ಆಗಿರುತ್ತಲ್ವಾ, ಅದ್ ಮಲ್ಕೊಳಕ್ಕೆ ಆಗಲ್ಲ ಅದಕ್ಕೆ ಅಲ್ವಾ. ಅದಕ್ ಜೀವ ಕೊಡ್ಬೇಕು, ಬೇರೆಯವ್ರಿಗಲ್ಲ, ಅದಕ್ ಜೀವ ಕೊಡ್ಬೇಕು, ಕಾಫಿ ಜೀವ ಕೊಡ್ಬೇಕು. ಕಾಫಿಗೆ ಜೀವ ಕೊಡ್ಬೇಕು. ಓಕೆ ಓಕೆ ಓಕೆ. ಕಾಫಿ ಜೀವ ಕೊಡ್ಬೇಕು. ಕಾಫಿ ನನಗೆ ಕೇಳ, ಕಾಫಿಗೆ ಜೀವ ಇದೆ ಅನ್ಕೊ ಬಂದ್ ಮಾಡ್ಬೇಕು. ಕಾಫಿ ಜೀವ ಕೊಟ್ರೆ, ಇವಾಗ ಟೀಗ್ ಜೀವ ಕೊಟ್ರೆ, ಟೀ ಒಂಥರ ಕಹಿ ಕಹಿ ಅಲ್ವಾ, ಸ್ವಲ್ಪ ಕಹಿ ಕಹಿ ಮಾತಾಡುತ್ತದು, ಅದು ಸ್ವೀಟ್ ಆಗಿ ಮಾತಾಡಲ್ಲ ಅಲ್ವಾ, ಕಹಿ ಕಹಿಯಾಗಿ ಮಾತಾಡತ್ತೆ ಕೆಲವು ಸತಿ, ಯಾಕಂದ್ರೆ ಸ್ವಲ್ಪ ಕಹಿ ಅಲ್ವಾ. ಕಾಫಿ ಯಾವಾಗ್ಲೂನು ಕುಣಿತಾ ಇರುತ್ತೆ, ಯಾವಾಗ್ಲೂ ಎಚ್ಚರ ಆಗಿರುತ್ತೆ, ಮಲ್ಕೊಳ್ಳೋದೇ ಇಲ್ಲ ಅದು, ಜಾಗರಣೆ ಮೂರತ್ತುನು ಅದಕ್ಕೆ ಹಂಗೆ. ಸೊ ಎಲ್ಲದಕ್ಕೂ ಜೀವಕ್ಕೆ ಕ್ಯಾರೆಕ್ಟರ್ ಕೊಟ್ಬಿಟ್ಟು, ಆಮೇಲೆ ಮಾವಿನ ಹಣ್ಣು ಮೂರತ್ತು ಸಕ್ಕರೆ ಅಲ್ವಾ, ಅದು ಮೂರತ್ತು ಸಕ್ಕರೆಯಾಗಿ ಮಾತಾಡುತ್ತೆ ಎಲ್ರ. ಏನ್ ಚಿನ್ನ, ಹೆಂಗಮ್ಮ ಹೆಂಗಿದಿ, ತುಂಬಾ ಚೆನ್ನಾಗಿದ್ಯಾ ನೀನು ಅಂತ ಹಂಗೆ ಬುದ್ಧಾಗಿ ಮಾತಾಡುತ್ತೆ, ಯಾಕಂದ್ರೆ ಶುಭ್ರ ಸಕ್ಕರೆ ಜಾಸ್ತಿ ಅಲ್ವಾ ಅದಕ್ಕೆ. ಸೊ ಎಲ್ಲದಕ್ಕೂ ಸೈನ್ಸ್ ಒಂದು ಓರೆಗಾಮಿ ಒಂದು. ಆಯ್ತು ಸರಿ ಸರ್, ಆ ಕಥೆ ಬರೆದ್ಬಿಟ್ಟು ಏನಾಗತ್ತೆ, ಹೆಂಗೆ ಚಹಾ ಆಮೇಲೆ ಕಾಫಿ ಆ ಜ್ಯೂಸ್ ನನ್ನ ಏನ್ ಮಾಡ್ತಾರೆ ಅಂತ ಯೋಚನೆ ಮಾಡಿ ಕತೆ ಬರಿ, ಆಯ್ತಾ? ಕಳಿಸ್ತೀಯಾ? ಓಕೆ, ಥ್ಯಾಂಕ್ ಯು. ಓಕೆಪ್ಪ, ನೆಕ್ಸ್ಟ್ ಮಾಡಪ್ಪ. ಥ್ಯಾಂಕ್ ಯು. ತೋರಿಸಿರ್ಲಿಲ್ಲ ಇವಳು ಸರ್, ಇವಳು ಓರೆಗಾಮಿ ತೋರಿಸಿರ್ಲಿಲ್ಲ, ಒಳಗೆ ಕೂತ್ ಬಿಟ್ಟಿದ್ಲು ಹಿಂದೆ. ಬಾಮ್ಮ. ವೆರಿ ನೈಸ್, ಇದನ್ನ ನೋಡಿದೀನಿ ನಾನು. ಬಟ್ ನೀನು ಇತ್ತು ಮಾಡ್ತೀನಿ, ಮಂಜು ಬಟ್ಲು ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ತೋರ್ಸು. ಇವಳು ಬೇರೆ ಸರ್. ಇವಳು ಬೇರೆನಾ? ಇದ್ ನೋಡಿದೀನಿ ನಾನು, ತುಂಬಾ ಚೆನ್ನಾಗಿದೆ. ಆ ಗಿರ್ಗಿಟ್ಲೆತ್ತು ತುಂಬಾ ಚೆನ್ನಾಗಿದೆ. ಇಲ್ಲಿ ಕೊಡೆ ಸರ್, ಅದು ಕೊಡೆ ಬಿದ್ದೆ ಹೋಗಿದೆ. ಎಲ್ಲಿ ಮಳೆ ಬಂದ್ಬಿಡ್ತು ಅನ್ಸುತ್ತೆ ತುಂಬಾ. ಅದು ತುಂಬಾ ಚೆನ್ನಾಗಿದೆ. ಲೋಟ ಇಸ್ ವೆರಿ ನೈಸ್. ಇದು ಪೈನಾಪಲ್ ಡ್ರಾ ಮಾಡಿರೋದ, ಅದು ಕಟ್ಔಟ್, ಅದು ಆರಿಗಾಮಿನ ಕಟ್ ಮಾಡಿ ಡ್ರಾ ಮಾಡಿರೋದು ಸರ್ ಅವಳು. ಓಹೋ, ವೆರಿ ನೈಸ್. ಬಾಯಿ ಬಿಟ್ಬಿಟ್ಟಿದೆ ಅದಕ್ಕೆ. ನೈಸ್, ವೆರಿ ನೈಸ್. ಸೂರ್ಯಕಾಂತಿ. ನಾ ಗಿರಿಗಿಟ್ಲೆ ಅನ್ಕೊಂಡೆ, ಸೂರ್ಯಕಾಂತಿ ಅದು. ವೆರಿ ನೈಸ್. ಗಿಣಿ. ಬ್ಯೂಟಿಫುಲ್. ಸೂಪರ್. ವೆರಿ ನೈಸ್, ಎಕ್ಸಲೆಂಟ್. ಓಕೆ, ನೆಕ್ಸ್ಟ್ ಸೈನ್ಸ್ ಒಂದು ಪ್ರಾಜೆಕ್ಟ್ ಮಾಡಪ್ಪ. ಅದೆಲ್ಲ ಆ ಸೈನ್ಸ್ ಪ್ರಾಜೆಕ್ಟ್ಸ್ ನಾನು ನೋಡಿದೆ, ಎಲ್ಲ ಇವಾಗ ಕುತ್ಕೊಂಡು ಇದಕ್ಕೋಸ್ಕರ ಮಾಡಿರೋದ, ಮುಂಚೆನೆ ಇತ್ತ ಅದು? ಸರಿ ಹೇಳಪ್ಪ, ಬನ್ನಿ. ಇಲ್ಲ, ನಿಮಗ್ ಕೇಳ್ತಾ ಇದ್ದೀನಿ, ಎಲ್ಲ ಇದಕ್ಕೋಸ್ಕರ ನಮ್ ಪ್ರೋಗ್ರಾಮ್ಗೋಸ್ಕರ ಮಾಡಿರೋದ, ಇದು ಮುಂಚೆನೆ ಇತ್ತ ತಗೊಂಡ್ ಮಾಡಿದಾರ? ಸರ್, ಅದು ನಮ್ ಪ್ರೋಗ್ರಾಮ್ ಮಾಡಕ್ ಮೊದ್ಲೇ ಅಲ್ಲೇ ಶಾಲೆ ಶಿಕ್ಷಕರಿಗೂ ಗೊತ್ತಿಲ್ಲ ಸರ್ ಈ ರೀತಿ ಇದನ್ನ ಮಾಡ್ಬೇಕು ಅಂತ ಹೇಳಿ. ಸೊ ಯಾರು ಹೇಳ್ಕೊಟ್ರು ಅದನ್ನ ಅವ್ರಿಗೆ ಮಾಡಕ್ಕೆ? ನಾವೇ ಸರ್, ಲಿಂಕ್ ಕಳ್ಸಿದ್ರಲ್ಲ ನಂದಿ ಸರ್, ನೋಡ್ಬಿಟ್ಟು ಈ ರೀತಿ ಮಾಡ್ಬೇಕು ಅಂತ ಹೇಳಿ ವಿಡಿಯೋ ತೋರ್ಸದ್ಮೇಲೆ ಅವರೇ ಮಾಡಿದ್ದು ಎಲ್ಲ. ಆ ಮೋಟ್ರ್ ನೀವ್ ತಂದ್ಕೊಟ್ರ ನೀವು? ಒಂದಕ್ಕೆ ಮೋಟ್ರ್ ಎಲ್ಲ ಮಾಡಿದಿರಲ್ಲ? ಹೌದು ಸರ್, ಮೋಟ್ರ್ ಎಲ್ಲ ಎಲ್ಲಾ ಶಾಲೆಗೂ ಮೋಟ್ರ್ ತಂದ್ಕೊಟ್ಟಿದೀವಿ ಸರ್. ಅದು ಎಕ್ಸಲೆಂಟ್ ರೀ, ಎಷ್ಟು ಚೆನ್ನಾಗ್ ಮಾಡಿದಿರಿ ಇಬ್ರು ಕುತ್ಕೊಂಡು. ಸೋ ವೆಲ್ ಡನ್. ಇಬ್ರೇ ಕುತ್ಕೊಂಡು, ಟೀಚರ್ಸೇ ಇಲ್ಲ ಅಲ್ಲಿ, ಅಷ್ಟು ಜನ 7 ಜನ ಟೀಚರ್ಸ್ ಇದೆ, ನೀವ್ ಇಬ್ರೇ ಕುತ್ಕೊಂಡು ಅಷ್ಟು ಮಾಡಿದಿರಲ್ಲ. ಎಕ್ಸಲೆಂಟ್. ಓಕೆ, ತೋರ್ಸು, ಹೇಳಪ್ಪ. ಒಂದ್ ನಿಮಿಷ ಈ ಕಡೆ ಬನ್ನಿ ಸರ್, ಹಿಂದೆ ನಿನ್ ಟೀ ಶರ್ಟ್ ಚೆನ್ನಾಗಿದೆಯೋ? ಸ್ಟೈಲಿಶ್ ಆಗಿದೆ. ಹುಡುಗಿನ ನಂಗೆ ಕಾಣಿಸ್ಲಿಲ್ಲ, ಸಾರಿ. ಹುಡುಗಿನ ಸ್ಟೈಲಿಶ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸಾರಿ. ಹೇಳಮ್ಮ, ನಿನ್ ಹೆಸರೇನಮ್ಮ? ಫಸ್ಟ್ ಹೆಸರು ಹೇಳಿ. ನನ್ನ ಹೆಸರು ಪ್ರೀತಮ್. ನನ್ನ ಹೆಸರು ಮಹಾಲಕ್ಷ್ಮಿ. ನನ್ನ ಹೆಸರು ಸಿಂಚನ. ನಾವು 6ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬನ್ನಿತಾಳಪುರ. ಈ ಪ್ರಯೋಗದ ಹೆಸರು ಹನಿ ನೀರಾವರಿ. ಬೇಕಾಗಿರುವ ಸಾಮಾನುಗಳು: 2 ವಾಟರ್ ಬಾಟಲ್, 4 ಪೈಪ್, 1 ರಡ್, 1 ಬಾಕ್ಸ್ ನೀರು. ಮಾಡುವ ವಿಧಾನ: ಹೇಗ್ ಮಾಡ್ದ? ಒಂದು ಡಬ್ಬವನ್ನು ತೆಗೆದುಕೊಂಡು 3/4 ಭಾಗ ಮಣ್ಣು ಹಾಕಿ, ಸಸ್ಯಗಳ ಯಾವುದಾದರೂ ಕಾಲನ್ನು ತೆಗೆದುಕೊಂಡು ಅಲ್ಲಿಗೆ ಹಾಕಿದಾಗ ಅದು ಪೈರು ಕೊಡುತ್ತದೆ. 2 ಬಾಟಲ್ ತೆಗೆದುಕೊಂಡು 1 ಬಾಟಲಿಗೆ 4 ತೂತು ಮಾಡಿ, ನಂತರ 4 ಪೈಪ್ಗಳನ್ನು ತೆಗೆದುಕೊಂಡು ಅಲ್ಲಿಗೆ 8 ತೂತುಗಳನ್ನು ಮಾಡಿ, 2ನೇ ಬಾಟಲಲ್ಲಿ ಮುಂದೆ ಇರುವ 1/4 ಭಾಗವನ್ನು ಕತ್ತರಿಸಿಕೊಂಡು ಅದನ್ನು
ಬಾಟಲಿನ ಮೇಲ್ಗಡೆ ಒಂದು ದೊಡ್ಡದಾದ ಹೋಲ್ ಮಾಡಿ ಅದನ್ನು ಅಲ್ಲಿಗೆ ಹಾಕಿ ನಂತರ ಇಲ್ಲಿಗೆ ನೀರನ್ನು ಹಾಕಿದಾಗ ನಿಧಾನ ಈ ಹನಿಯಕ್ಕೆ ತೊಟ್ಟಿದ ನೀರು ಆ ಸಸ್ಯಗಳ ಬೇರಿಗೆ ಹೋಗಿ ಸೇರಿದಾಗ ಸಸ್ಯಗಳು ಬೇಗನೆ ಬೆಳೆಯಬಹುದು. ವೆರಿ ಗುಡ್. ಈ ಹನಿ ನೀರಾವರಿ ಎಂದರೆ ಹನಿ ನೀರಾವರಿ ಅಥವಾ ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ ಅಥವಾ ಡ್ರಿಪ್ ಇರಿಗೇಷನ್ ಎನ್ನುವುದು ಒಂದು ರೀತಿಯ ಸೂಕ್ಷ್ಮ ಸಾಮರ್ಥ್ಯ ವ್ಯವಸ್ಥೆಯಾಗಿದೆ. ಮಣ್ಣಿನ ಮೇಲ್ಮೈ ಅಥವಾ ಮಣ್ಣಿನ ಕೆಳಗೆ ಹೂತು ಹೋಗಿರುವ ಸಸ್ಯಗಳ ಬೇರನ್ನು ನೀರು ಹನಿ ಹನಿಯಾಗಿ ಹೋಗಿ ತೊಟ್ಟಿದಾಗ ಹನಿ ನೀರಾವರಿ ಅನುಕೂಲ ಮಾಡಿಕೊಡುತ್ತದೆ. ನೀರು ಮತ್ತು ಪೋಷಕಾಂಶಗಳು ಅನುಕೂಲಗಳು. ನೀವು ನೀರಿನ ಅಪ್ಲಿಕೇಶನ್ ನಲ್ಲಿ ದಕ್ಷತೆಯನ್ನು ಪಡೆಯಲು ಬಯಸಿದ್ದರೆ ನಂತರ ಹನಿ ನೀರಾವರಿಯನ್ನು ವ್ಯವಸ್ಥೆಯನ್ನು ಸ್ಥಾಪಿಸುವುದು ಅತ್ಯಗತ್ಯ. ವೆರಿ ಗುಡ್. ಸೊ ನಿಮ್ಮೂರಲ್ಲಿ ಹನಿ ನೀರಾವರಿ ಉಪಯೋಗಿಸ್ತಾರಾ? ನೋಡಿದ್ಯಾ ನೀನು? ನೋಡಿದ್ಯಾ? ಸೊ ನಿಮ್ಮೂರಲ್ಲಿ ನಿಮ್ ರೈತರು ಹನಿ ನೀರಾವರಿ ಉಪಯೋಗಿಸೋದನ್ನ ನೋಡಿದ್ಯಾ? ಸೊ ಯಾವ ಗಿಡಗಳಿಗೆ ಉಪಯೋಗಿಸ್ತಾರೆ ಹನಿ ನೀರಾವರಿನ? ಯಾವ ಗಿಡಗಳಿಗೆ ಉಪಯೋಗಿಸ್ತಾ ಇದ್ದ ನೋಡಿದ್ದೀನಿ ನಾನು. ಟೊಮೆಟೊ ಕೋಸಿಗೆ. ಸೊ ಮೇಲ್ಗಡೆ ಪೈಪ್ ಹಾಕಿರ್ತಾರ, ಕೆಳಗಡೆ ಪೈಪ್ ಹಾಕಿರ್ತಾರ, ಮೇಲ್ಗಡೆ ಹಾಕಿರ್ತಾರ? ನೀರ್ ಮಣ್ಣು ಒಳಗ ಮಣ್ಣು ಮೇಲ್ ಹಾಕಿರ್ತಾರೆ. ಆಮೇಲೆ ನೀರು ಆ ಪೈಪ್ ಒಳಗ್ ಬರುತ್ತೆ, ಆಮೇಲೆ ಮಣ್ಣು ಒಳಗ್ ಹೋಗುತ್ತೆ ಅದು. ಸರಿ, ಅದ್ರ ಬದಲು ಸುಮ್ನೆ ಕಾಳುವೆಲೆ ನೀರ್ ಹಾಕ್ಬೋದಲ್ಲ, ಯಾಕೆ ಮಾಡ್ತಾರೆ? ಸಸ್ಯಗಳು ಬೇಗ ಬೆಳೆಯೋದಿಲ್ಲ. ಇದು ಹನಿ ನೀರಾವರಿ ಡ್ರಿಪ್ ಪೈಪ್ ಇಂದ ಹೋದಾಗ ಅದು ಬೇಗನೆ ಸಸ್ಯದ ಬೇರಿಗೆ ಯಾಕೆ ಇದರಿಂದ ಬೇಗ ಬೆಳೆಯುತ್ತೆ? ಯಾತಕ್ ಸುಮ್ನೆ ನಾವು ಹಿಂದಿನ ಕಾಲದಲ್ಲ ಸುಮ್ನೆ ನೀರನ್ನ ಒಂದ್ ಪಾತಿ ಮಾಡ್ಬಿಟ್ಟು ನೀರ್ ಹಾಕ್ತಾ ಇದ್ವಿ, ಟೊಮೆಟೊ ಬೆಳೀತಾ ಇತ್ತಲ್ಲ, ಇದರಿಂದ ಏನ್ ಉಪಯೋಗ ಏನು? ಯಾತಕ್ ಇದರಿಂದ ಜಾಸ್ತಿ ಬೇಗ ಬೆಳೆಯುತ್ತೆ? ಜಾಸ್ತಿ ನೀರು ಉಳಿಸಬಹುದು. ಇದ್ರಲ್ಲಿ ಜಾಸ್ತಿ ನೀರ್ ಬರುತ್ತೋ ಕಡಿಮೆ ನೀರ್ ಬರುತ್ತೋ? ಕಡಿಮೆ. ಹನಿ ನೀರಾವರಿಲಿ ಜಾಸ್ತಿ ನೀರ್ ಬರುತ್ತೋ ಗಿಡಗಳಿಗೆ, ಕಡಿಮೆ ನೀರ್ ಬರುತ್ತೋ? ಕಡಿಮೆ ನೀರು. ಕಡಿಮೆ ನೀರ್ ಬಂದ್ರೆ ಜಾಸ್ತಿ ಬೆಳೆಯತ್ತಾ? ಕಡಿಮೆ ನೀರು ಬಂದ್ರೆ ಅದು ಹನಿ ತೊಟ್ಟಿ ಡೈರೆಕ್ಟ್ ಆಗಿ ಬೇರ್ಗೆ ಹೋದಾಗ ಬೇಗ ಬೆಳೆಯುತ್ತೆ. ಸೊ ನೀರ್ ಕಡಿಮೆ ಇದ್ರೂನು ಸರಿಯಾದ ಜಾಗಕ್ಕೆ ನೀರ್ ಬರುತ್ತೆ, ಅದೇ ನಾನು ಹೇಳ್ತಾ ಇರೋದು. ಸೊ ಇದರಿಂದ ಕಡಿಮೆ ನೀರು ಉಪಯೋಗಿಸ್ತೀವೋ ಜಾಸ್ತಿ ನೀರು ಉಪಯೋಗಿಸ್ತೀವೋ? ವೆರಿ ಗುಡ್. ಸರಿ, ಎಲ್ಲಾ ಗಿಡಗಳಿಗೂ ಇದು ಉಪಯೋಗಿಸ್ಬೋದಾ, ಕೆಲವು ಗಿಡಗಳು ಮಾತ್ರ ಉಪಯೋಗಿಸ್ಬೋದಾ? ಭತ್ತಕ್ಕೂ ಉಪಯೋಗಿಸ್ಬೋದಾ ಹನಿ ನೀರಾವರಿ? ಭತ್ತಕ್ಕೆ ಭತ್ತಕ್ಕಾಗತ್ತಾ? ಕೇಳು ಮಲ್ಲುನ, ಭತ್ತಕ್ಕಾಗತ್ತಪ್ಪ ಹನಿ ನೀರಾವರಿ? ಇಲ್ಲ ಸರ್, ಅದಕ್ಕೆ ಬರೀ ಮಣ್ಣು ಕೆಸರು ಮಾಡಿ ಫುಲ್ ಇದ್ರ ನೀರೇ ಆಗ್ಬೇಕು ಸರ್. ಅದಕ್ಕೆ ಭತ್ತಗಳಿಗೆ ಜಾಸ್ತಿ ನೀರ್ ಬೇಕಲ್ವಾ? ಯಾವ್ದಕ್ಕೆ ಜಾಸ್ತಿ ನೀರ್ ಬೇಕು ಹನಿ ನೀರಾವರಿ ಉಪಯೋಗ ಅಲ್ಲ, ಕಡಿಮೆ ನೀರ್ ಯಾವ್ದಕ್ ಬೇಕೋ ತರಕಾರಿ ಬೆಳೆಗಳಿಗೆ ಹನಿ ನೀರಾವರಿ ಸರ್ ಇದು. ವೆರಿ ಗುಡ್, ಎಕ್ಸಲೆಂಟ್. ಎಷ್ಟು ಚೆನ್ನಾಗಿ ನಾ ಕೇಳಿದ ಪ್ರಶ್ನೆಗಳ ತಿಳ್ಕೊಂಡು ಉತ್ತರ ಕೊಟ್ಟಿದ್ದೀವಿ, ತುಂಬಾ ಥ್ಯಾಂಕ್ಸ್. ಓಕೆ, ನೀ ಏನ್ ಮಾಡ್ಬೇಕು ಅಂದ್ರೆ ಯಾವ ವೆಕೇಶನ್ ಅಲ್ಲಿ ನಿಮ್ ಹಳ್ಳಿಲಿ
ಹಳ್ಳಿಲಿ ತುಂಬಾ ರೈತರು ಇದ್ದಾರಲ್ವಾ? ಸರ್ ಸೊ ನೀ ಏನ್ ಮಾಡ್ಬೇಕು, ಹೋಗಿ ಶೋಧನೆ ಮಾಡು, ಇಬ್ರು ಕೂತ್ಕೊಂಡು ಯಾವ ತರದ ಗಿಡಗಳಿಗೆ ಯಾವ ತರ ನೀರ ಉಪಯೋಗಿಸ್ತಾರೆ, ಯಾತಕ್ಕೆ ಅಂತ ತಿಳ್ಕೊ. ಆಯ್ತಾ? ಸರಿ, ಓಕೆ, ಥ್ಯಾಂಕ್ ಯು ಸೋ ಮಚ್, ಎಕ್ಸಲೆಂಟ್, ಥ್ಯಾಂಕ್ ಯು. ಆಯ್ತಪ್ಪ ಮಲ್ಲು, ಪಾಯ್ಸನ ಇವಾಗ ಸರ್ ಡಿಬೇಟ್ ಇದೆ ಒಂದು ಮಾಡ್ಬೋಣ? ಮಾಡ್ಬಿಡು, ನನಗೇನಪ್ಪ, ನಂಗೆ ನಿದ್ರೇನೂ ಇಲ್ಲ ಏನೂ ಇಲ್ಲ ಇವಾಗ. ಎದ್ದು ಕೂತಿರ ಜಾಗರಣೆ, ನಾನು ಕಾಫಿ ಕುಡ್ದಿದ್ದೀನಿ. ಅವಳು ಸಂಜು ಕಾಫಿ ಕೊಟ್ಲು, ಕುಡ್ದೆ. ಸರ್ ನಾವು ಊಟಕ್ಕೆ ಹೋಗ್ಬೇಕು, ಇನ್ನೊಂದು ಡಿಬೇಟ್ ಮಾಡಿಸ್ಬಿಡ್ತೀವಿ ಸರ್. ಮುಗಿಸು. ಯಾರು ಇವ್ರು? ಬನ್ನಿ ತಲ್ಪರ. ಇಲ್ಲ, ಹೆಸರೇನು? ಇವ್ರು ನೋಡದ್ನಲ್ಲ, ಇವಳು ಒಬ್ಳು ಸಂಜು, ಒಬ್ಳು ಕಾಫಿ ಟೀ, ಇನ್ನೊಬ್ಳು ಇದು ಬೀದಿ ನಾಯಿ ತಾನೆ? ಹೌದು ಸರ್, ಅವಳಿ ಜೋಳಿ ನಾಯಿ ಮರಿ ಅವಳು. ಓಕೆ, ಮಾಡಮ್ಮ. ವೆರಿ ಗುಡ್. ನಾವು ಆರಿಸಿದವಾಗ ಮಹಿಳೆಯರು ವಿದ್ಯಾಭ್ಯಾಸ ಮಾಡಬಾರದು, ನಾನು ಮಾಡಬೇಕು, ವಿದ್ಯಾಭ್ಯಾಸ ಮಾಡಬೇಕು. ಏನಪ್ಪ ನೀನು ಮಹಿಳೆ ವಿದ್ಯಾಭ್ಯಾಸ ಮಾಡ್ಕೊಡುದು? ಅವಳು ಕೆಲಸ ಮಾಡಬೇಕು, ಅವಳು ವಿದ್ಯಾಭ್ಯಾಸ ಮಾಡಬಾರದು. ಓಕೆ, ಓದು ಮಾಡಪ್ಪ. ಮಹಿಳೆಯರು ಕೇವಲ ಗೋಡೆಗಳ ಸ್ವಲ್ಪ ಹತ್ರ ಬರ್ಬೇಕು, ಕೇಳಿಸಲ್ಲ ನಂಗೆ. ಮಹಿಳೆಯರು ಕೇವಲ 4 ಗೋಡೆಗಳ ಮಧ್ಯೆ ಬರೀ ಮನೆ ಕೆಲಸಗಳಿಗೆ ಮಾತ್ರ ಸೀಮಿತವಾಗಬಾರದು. ಮಹಿಳೆಯರಿಗೂ ಶಿಕ್ಷಣ ಸಿಗಬೇಕು. ಹೆಣ್ಣು ಮಕ್ಕಳು ಎಷ್ಟೇ ಓದಿದರೂ 18 ವರ್ಷ ತುಂಬಿದ ಮೇಲೆ ಮದುವೆ ಆಗುತ್ತಾರೆ. ಆದ್ದರಿಂದ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡಬಾರದು. ಹೆಣ್ಣು ಮಕ್ಕಳು 18 ವರ್ಷ ತುಂಬಿದ ಮೇಲೆ ಮದುವೆ ಆಗುವುದು ಕೆಲವರು ಮಾತ್ರ. ಅದರಿಂದ ಚೆನ್ನಾಗಿ ಓದುವವರನ್ನು ಬಲಿ ಕೊಡುವುದು ತಪ್ಪು. ಹೆಣ್ಣು ಮಕ್ಕಳಿಗೂ ಹೊರ ಪ್ರಪಂಚದ ಪರಿಚಯವಾಗಬೇಕು. ಹೊರಗಿನ ಪ್ರಪಂಚ ಹೆಣ್ಣು ಮಕ್ಕಳನ್ನು ನೋಡುವ ದೃಷ್ಟಿ ಒಂದೇ ತರ ಇರದ ಕಾರಣ ಹೆಣ್ಣು ಮಕ್ಕಳು ಮದುವೆಯಾಗಿ ಮಕ್ಕಳನ್ನು ಪಡೆಯಬೇಕು. ಹೊರಗಿನ ಪ್ರಪಂಚ ಹೆಣ್ಣು ಮಕ್ಕಳನ್ನು ಹೇಗೆ ನೋಡಿದರೂ ಹೆಣ್ಣು ಮಕ್ಕಳು ತಲೆಕೆಡಿಸಿಕೊಳ್ಳದೆ ಚೆನ್ನಾಗಿ ಓದಿ ಸಾಧಿಸಿದ್ದಾರೆ. ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳುಹಿಸುವುದರಿಂದ ಪ್ರೀತಿ ಪ್ರೇಮ ಎಂದು ಒಳಗಾಗುತ್ತಾರೆ ಹಾಗೂ ಹೆಣ್ಣು ಮಕ್ಕಳಿಗೆ ಓದಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡಬಾರದು. ಹೆಣ್ಣು ಮಕ್ಕಳು ತಂದೆ ತಾಯಿಯ ಪ್ರೀತಿ ಮುಂದೆ ಆ ಪ್ರೀತಿಯ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಗದಲ್ಲಿ ನಡೆದು ತಂದೆ ತಾಯಿಗೆ ಕೀರ್ತಿ ತಂದು ಕೊಡುತ್ತಾರೆ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಅವಶ್ಯಕತೆ ಇಲ್ಲ, ಅವರು ಮದುವೆಯಾಗಿ ಮನೆಯಲ್ಲಿರಬೇಕು. ನಾವು ಒಂದು ಸಹಿ ಮಾಡಬೇಕೆಂದರು, ದಿನನಿತ್ಯದ ಸಮಾಚಾರ ತಿಳಿದುಕೊಳ್ಳಬೇಕೆಂದರು ನಮಗೆ ವಿದ್ಯಾಭ್ಯಾಸ ಅತ್ಯವಶ್ಯಕ. ಹೆಣ್ಣು ಮಕ್ಕಳಿಗೂ ವಿದ್ಯಾಭ್ಯಾಸ ಸಿಗಲೇಬೇಕು. ಮಾಡ್ರಿ. ನೀನ್ ಹೇಳ್ಕೊಡು ಅವ್ರಿಗೆ. ಆಯ್ತಾ? ಇನ್ನು ಇದೆಯಾ? ಇನ್ನು ಇದ್ದ ಹೇಳು. ಅವ್ರ ಪಾಯಿಂಟ್ ಮರ್ತ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಬೇರೆ ಪಾಯಿಂಟ್ ಹೇಳು, ಪರವಾಗಿಲ್ಲ. ಬೇರೆ ಮುಂದಿನ ಪಾಯಿಂಟ್ ಹೇಳು. ಇದಲ್ಲಿ ರೆಕಾರ್ಡ್ ಮಾಡಿದಾಗ ಅಷ್ಟು ಚೆನ್ನಾಗಿ ಮಾತಾಡಿದ್ರಿ. ಭಯ ಏನ್? ನಾನಿದಿಂತ ಇಲ್ವೇ ಇಲ್ವಲ್ಲ, ನಾನು ಫೋಟೋ ಇದೆಲ್ಲ ತೆಗೆದ್ಬಿಟ್ಟಿದ್ದೀನಿ. ಇನ್ನೇನು ಯೋಚನೆ? ನಾ ಹೊಟ್ಟೋಗ್ಲ ನಾನು? ಹೇಳು. ಹೆಣ್ಣು ಮಕ್ಕಳು ದಿನನಿತ್ಯದ ಸಮಾಚಾರಗಳನ್ನು ಓದಿ ಹೊರಗೆ ಪುರುಷರ ಸಮನಾಗಿ ದುಡಿಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡದೆ ಮದುವೆಯಾಗಿ ಮಕ್ಕಳನ್ನು ಪಡೆಯಬೇಕು. ಎಲ್ಲಾ ಕೆಲಸಗಳನ್ನು ಪುರುಷರೇ ಮಾಡುತ್ತಾರೆ ಹಾಗೂ ಹೊರಗಡೆ ದುಡಿಯಲು ಪುರುಷರೇ ಉತ್ತಮ ಎಂದು ತಿಳಿದುಕೊಂಡಿರುವ ಈ ಜಗತ್ತಿಗೆ ಹೆಣ್ಣು ಕೂಡ ಗಂಡಿಗೆ ಸರಿ ಸಮನಾಗಿ ದುಡಿಯಬಲ್ಲಳು ಎಂದು ನಿರೂಪಿಸಲು ಹೆಣ್ಣಿಗೆ ವಿದ್ಯಾಭ್ಯಾಸ ಅತ್ಯವಶ್ಯಕ ಹಾಗೂ ಮಹಿಳೆಯರು ಅದನ್ನು ನಿರೂಪಿಸಿದ್ದಾರೆ. ಹೊರಗಿನ ಪ್ರಪಂಚದಲ್ಲಿ ಪುರುಷರು ಉತ್ತಮ ಎನಿಸಿಕೊಂಡಿದ್ದಾರೆ, ಮಹಿಳೆಯರು ಮನೆಗೆಲಸದಲ್ಲಿ ಉತ್ತಮ ಎನಿಸಿಕೊಂಡರೆ ಸಾಕು. ಹೆಣ್ಣು ಮಕ್ಕಳು ಮದುವೆಯಾಗಿ ಮನೆಯಲ್ಲೇ ಇರಬೇಕು, ಅಡುಗೆ ಮಾಡಿಕೊಂಡು ಮಹಿಳೆ ಕೇವಲ ಅಡುಗೆ ಮನೆಯಲ್ಲಿ ಉತ್ತಮ ಎನಿಸಿಕೊಳ್ಳದೆ ಹೊರ ಪ್ರಪಂಚದಲ್ಲಿ ಉತ್ತಮ ಎನಿಸಿಕೊಳ್ಳಲು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಅತ್ಯವಶ್ಯಕ. ಈ ಹಳ್ಳಿ ಕಡೆಯೆಲ್ಲ ಬಾಲ್ಯದಲ್ಲೇ ಮದುವೆ ಮಾಡುತ್ತಿದ್ದರು, ಹಾಗಾಗಿ ಬೇಗನೆ ಕೆಲಸಗಳನ್ನು ಕಲಿಯುತ್ತಿದ್ದರು. ಆದ್ದರಿಂದ ಹೆಣ್ಣು ಮಕ್ಕಳು ಮದುವೆಯಾಗಬೇಕು. ಆಯ್ತು, ನೀವೇ ಹೇಳಿದ ಹಾಗೆ ಮಹಿಳೆಯರು ವಿದ್ಯಾಭ್ಯಾಸ ಮಾಡದೆ ಮದುವೆ ಆದರೂ ಮನೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಲು ಹೋಮ್ವರ್ಕ್ ಮಾಡಿಸಲು ತಾಯಿಯಾದವರಿಗೆ ಶಿಕ್ಷಣ ಬೇಕಲ್ಲವೇ? ಆದ್ದರಿಂದ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಪಡೆಯಬೇಕು. ಇಲ್ಲಿಗೆ ನಮ್ಮ ವಾದ ವಿವಾದಗಳು ಮುಗಿದವು. ಧನ್ಯವಾದಗಳು. ವೆರಿ ಗುಡ್, ಎಕ್ಸಲೆಂಟ್. ಸೊ ಏನ್ ಇಂಪ್ರೂವ್ ಮಾಡ್ಬೇಕು ಅಂದ್ರೆ ಡಿಬೇಟ್ ನೀವು ಡಿಬೇಟ್ ಮಾಡುವಾಗ ನಿಮ್ಮ ಏನಂತಾರೆ, ನೀನು ಮಹಿಳೆ ಓದ್ಬೇಕು ಅಂತ ವಾದ ಮಾಡ್ತಾ ಇದ್ದಿ, ಅವಳು ಓದ್ಕೂಡ್ದು ಅಂತ ವಾದ ಮಾಡ್ತಾ ಇದ್ದಿ. ಎಕ್ಸಾಂಪಲ್ಸ್ ಕೊಡ್ಬೇಕು. ಉದಾಹರಣೆ ಕೊಡದೆ ಇದನ್ನೇ ಡಿಬೇಟ್ ಮಾಡಕ್ಕಾಗಲ್ಲ.
ನೀನು ಯಾವ ಮಹಿಳೆಯರು ತುಂಬಾ ಓದಿ ಮುಂದೆ ಬಂದಿದ್ದಾರೆ ಅದ್ರ ವಿಚಾರ ಎಕ್ಸಾಂಪಲ್ಸ್ ಕೊಡ್ಬೇಕು. ಯಾರು ಇರ್ಬೋದು? ನೀನು ಯಾವ ಎಕ್ಸಾಂಪಲ್ಸ್ ಕೊಡ್ತೀನಿ ನೀನು? ಸರ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ದ್ರೌಪದಿ ಓದಿದಾರ ಅವ್ರು ತುಂಬಾ? ಓದಿದಾರ ಅವರು? ಇನ್ನು ಗೊತ್ತಿಲ್ಲ. ಯಾರು ಓದಿ ಸೈಂಟಿಸ್ಟ್ ಆಗಿ ಮುಂದೆ ಬಂದು ಹೆಂಗಸರು ತುಂಬಾ ಮುಂದೆ ಬಂದಿದ್ದಾರೆ? ಆ ಯಾರು ಇಲ್ವಾ? ಗೊತ್ತೇ ಇಲ್ವಾ ನಿಂಗೆ? ನಮ್ ಕರ್ನಾಟಕದಲ್ಲಿ ಯಾರು ಇದಾರ? ಯಾರಿದ್ದಾರೆ? ಕಿರಣ್ ಬೇಡಿ. ಕಿರಣ್ ಬೇಡಿ. ವೆರಿ ಗುಡ್, ವೆರಿ ಗುಡ್. ಕಿರಣ್ ಬೇಡಿ ಇದ್ದಾರೆ. ಓಕೆ, ಇನ್ಯಾರು? ವೆರಿ ಗುಡ್, ಕಿರಣ್ ಬೇಡಿ ಅಂತ ಇಲ್ಲಪ್ಪ, ಕಿರಣ್ ಬೇಡಿ ನಿಜವಾಗ್ಲೂ ಕಿರಣ್ ಬೇಡಿ ಅಂತ ಒಬ್ರು ಇದ್ದಾರಪ್ಪ, ನಿಜಾನೇ? ಅಲ್ಲ, ಕಿರಣ್ ಬೇಡಿ ಗೊತ್ತು ಸರ್, ಇಲ್ಲಿ ಕಿರಣ್ ಬೇಡಿ ಅಂತ ಬಂತು ಉಚ್ಚಾರಣೆ. ಕಿರಣ್ ಬೇಡಿ ಕರೆಕ್ಟ್, ಅವರಿದ್ದಾರೆ. ಆಮೇಲೆ ಎಷ್ಟೋ ಜನ ಹೆಂಗಸರು ತುಂಬಾ ಮುಂದೆ ಓದಿ ಮುಂದೆ ಬಂದಿದಾರಲ್ವಾ, ಸೈಂಟಿಸ್ಟ್ ಆಗಿದ್ದಾರೆ ಅಲ್ವಾ? ಆಮೇಲೆ ನಿನ್ ಕಡೆ ಈ ಕಡೆ ನಿನ್ಗೆ ಇದು ತಂದೆ ತುಂಬಾ ಹೆಂಗಸರು ಕೆಲಸ ಮಾಡಿದ್ರೆ ಮನೇಲಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಮಕ್ಕಳು ಮುಂದೆ ಬಂದಿದ್ದಾರೆ. ಅವ್ರ ಮನೇಲಿ ಇದ್ಕೊಂಡು ಮಕ್ಕಳಿಗೆ ಇದು ಕೊಟ್ಟು ಜಾಸ್ತಿ ಅವಕಾಶ ಕೊಟ್ಟು ಮುಂದೆ ಬರ್ಸಿದ್ದಾರೆ. ಯಾಕಂದ್ರೆ ಕೆಲಸ ಮಾಡಿದ್ರೆ ಮಕ್ಕಳನ್ನ ನೋಡ್ಕೊಳಕ್ ಟೈಮ್ ಇರಲ್ಲ. ನೀನ್ ಆ ಉದಾಹರಣೆ ಕೊಡ್ಬೇಕು. ನಿನ್ ತಾಯಿ ವಿಚಾರ ಇಲ್ದ್ರೆ ನಿಮ್ ಮನೇಲಿ ಯಾರೋ ಒಬ್ರು ಹೆಂಗಸರಿದ್ರು, ಅವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಮುಂದೆ ಬರ್ಸಿರ್ತಾರೆ. ಉದಾಹರಣೆ ಕೊಡ್ಬೇಕು. ಉದಾಹರಣೆ ಇಲ್ದೇನೆ ಡಿಬೇಟ್ ಮಾಡ್ಕೊಡುದು, ಆಯ್ತಾ? ಉದಾಹರಣೆ ಕೊಡ್ಬೇಕು. ನಿಮ್ಗೆ ಊಟ ಮಾಡ್ಬೇಕು, ಹೋಗಿ ತಿನ್ರಿ. ನೀವು ಪಾಯಸ ಮನಸ್ಸಲ್ಲಿ ತಲೆಯಲ್ಲಿ ಬರೀ ಪಾಯಸ ಇದೆ ಸದ್ಯಕ್ಕೆ. ಡಿಬೇಟ್ ಏನು ಇಲ್ಲ ನಿಮ್ ತಲೆಯಲ್ಲಿ ಸದ್ಯಕ್ಕೆ, ಬರೀ ಪಾಯಸ ಪಾನ್ಕ ಎರಡೇ ಇರೋದು, ಗೊತ್ತಾಯ್ತಾ? ನೀವು ಹೋಗ್ರಿ. ಬಟ್ ಕತೆ ಬಟ್ ಕಳಿಸ್ತಿರ್ತಾನೆ. ಹೌದು ಸರ್, ಬರ್ತೀವಿ ಸರ್. ಬರೀತಿರ್ತಾನೆ. ಹೌದು ಸರ್. ವೆರಿ ಗುಡ್, ಎಕ್ಸಲೆಂಟ್. ಹೋಗ್ರಿಪ್ಪ, ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಓಕೆ, Sir. ಬಾಯ್. ಸರ್ ನಮ್ ಸಂಸ್ಥೆಯಿಂದ ಮಾಡ್ತಿರೋದು ಪಾಯಸ ಮತ್ತು ಪಾನಕನ. ಓ, ನೀವೇ ಅಡ್ಗೆ ಮಾಡಿದ್ಯಪ್ಪ? ಎಲ್ಲ ಮಾಡಿಲ್ಲ ಸರ್, ಅಡಿಗೆವ್ರು ಮಾಡ್ಕೊಟ್ರು, ನಾವು ಆ ಸಂತೋಷನ್ ಕೇಳಿದ್ರೆ ಅವ್ನಿಗೆ ರೆಸಿಪಿ ಮಾಡ್ಕೊಡ್ತಾ ಇದ್ದ, ನೀವ್ ಮಾಡ್ಬೋದಾಗಿತ್ತಲ್ಲ. ಆ ಸಂತೋಷನ್ ಕೇಳು, ಮಾಡ್ಕೊಡ್ತಾನೆ. ಕಡ್ಡಿ ಇಟ್ಕೊಂಡು ಬರೀತಾನೆ. ಎಕ್ಸಲೆಂಟ್. ಐ ಆಮ್ ವೆರಿ ಹ್ಯಾಪಿ. ನೋಡಪ್ಪ, ನೀವಿಬ್ರು ಇಬ್ರೇ ಇದ್ಕೊಂಡು ಅಲ್ಲಿ ಟೀಚರ್ಸ್ ಇಲ್ದೇನೆ ಎಷ್ಟು ಉತ್ಪತ್ತಿ ಮಾಡಿದಿರಿ. MLL ಕ್ಲಬ್ ಎಲ್ಲ ಆರ್ಟ್ ಸ್ವಲ್ಪ ಪರವಾಗಿಲ್ಲ, ಬಟ್ ಸಂತೋಷ್ ನಾಯಕ್ ಎಷ್ಟು ಜನ, ಸಂತೋಷ್ ನಾಯಕ ಅವನ ಹೆಸರು ಸೂರ್ಯ ನಾಯಕನ ಎಷ್ಟು ಚೆನ್ನಾಗ್ ಮಾಡಿದಾನೆ ಅವನು. ಸೂರ್ಯ ನಾಯಕ ತುಂಬಾ ಚೆನ್ನಾಗ್ ಮಾಡಿದಾನೆ. ಮ್ಯೂರಲ್ಸ್, MLL ಕ್ಲಬ್ ಅಂತೂ ತುಂಬಾ ಚೆನ್ನಾಗಿತ್ತು. ಸ್ಟೋರಿ ರೈಟಿಂಗ್ ಎಲ್ಲ ಚೆನ್ನಾಗ್ ಮಾಡಿದಿರಿ. ಐ ಆಮ್ ವೆರಿ ಹ್ಯಾಪಿ. ಎಕ್ಸಲೆಂಟ್. ಸರ್ ನೆನ್ನೆ ಮೇಡಮ್ ಮಾಡಿದ್ರು, ಬಂದಿದ್ರು, ನೀವು ಇರ್ಲಿಲ್ಲ ಅನ್ಸುತ್ತೆ ನೈಟ್. ಗೊತ್ತು ಅವ್ಳು ಎಲ್ಲ ಹೇಳ್ತಾರೆ ನಂಗೆ. ತುಂಬಾ ಚೆನ್ನಾಗಿದೆ. ನಾಳೆ 2:30ಗೆ ಸರ್, ನೇನಕಟ್ಟೆ ಶಾಲೆಯಲ್ಲಿ. ನೇನಕಟ್ಟೆನಾ? ಯಾವ ಸ್ಕೂಲು? ಒಂದೇ ಸ್ಕೂಲಾ? ನೇನಕಟ್ಟೆ 3 ಸ್ಕೂಲ್ ಸರ್ ನಾಳೆ. 3 ಸ್ಕೂಲಾ? ಎಕ್ಸಲೆಂಟ್. ಥ್ಯಾಂಕ್ ಯು ಪ. ನಾ ಮಲ್ಕೋಬೋದಾ? ಹೌದು ಸರ್, 100%. ಗುಡ್ ನೈಟ್ ಸರ್. Thank you. Good night. Have a wonderful day. Excellent work. Thank you. Bye. Bye. ನಾ ಹೇಳಿದೆಲ್ಲ ಮಾಡ್ಕೊಡ್ಬೇಕು, ಆಯ್ತಾ? ಮರ್ತ್ಬಿಡ್ ಕುಡ್ದು. ನೀನು ಸೂರ್ಯ ನಾಯಕನ ಅವನು. ಬರೀತೀಯ ನಾಯಿಗಳದು ಫೋಟೋ? ಡ್ರಾಯಿಂಗ್ ಮಾಡ್ತೀಯಾ? ಸರಿ, ವೆರಿ ಗುಡ್. ಓಕೆ, ಬಾಯ್. Bye. Bye. Bye.